ಇಂದಿನ ವಿಡಿಯೋದಲ್ಲಿ ಇದೇ ನಾವು ಟೆಟ್ಗೆ ಸಂಬಂಧಿಸಿದ ಕೆಲವೊಂದಿಷ್ಟು ಪರಿಸರ ಅಧ್ಯಯನದ ಪ್ರಮುಖ ಪ್ರಶ್ನೆಗಳನ್ನ ಚರ್ಚೆ ಮಾಡ್ತಾ ಹೋಗ್ತಾ ಇದ್ವು. ಅದರಲ್ಲಿ ಇಂದು ನಾವು ಪ್ರಮುಖವಾಗಿ ನಾನು ಇವತ್ತು ಏನು ಮಾಡಿದ್ದೀನಿ ಅಂತಂದ್ರೆ 6 ಮತ್ತು 7ನೇ ತರಗತಿಗಳಿಂದ ಆಯ್ದ ಪ್ರಮುಖ ಪ್ರಶ್ನೆಗಳು. ಸೊ 10 ಜೀವಶಾಸ್ತ್ರ, 10 ಭೌತಶಾಸ್ತ್ರ, 10 ರಸಾಯನಶಾಸ್ತ್ರ ಮತ್ತೆ ಪರಿಸರ ಅಧ್ಯಯನಕ್ಕೆ ಸಂಬಂಧಿಸಿದ ಎಲ್ಲಾ ಪ್ರಶ್ನೆಗಳನ್ನು ನಾನು ಇದರಲ್ಲಿ ಇನ್ಕ್ಲೂಡ್ ಮಾಡಿದ್ದೀನಿ. ಜೊತೆಗೆ ನೀವು ಈ ಪ್ರಶ್ನೆಗಳನ್ನ ನೀವು ಓದಿದ್ರೆ ಆಲ್ಮೋಸ್ಟ್ ಸಬ್ಜೆಕ್ಟ್ ಅಲ್ಲಿ ನೀವು ಒಂದು 25% ಅಷ್ಟು ಕವರ್ ಮಾಡ್ಕೊಂಡಂಗೆ. ಸೊ ಏನು ನಾನು ಇವತ್ತು ಕ್ಲಾಸ್ ಮಾಡ್ತಿದ್ದೀನೋ ಈ ಕ್ಲಾಸ್ ನೀವು ಕೇಳಿಸ್ಕೊಂಡ್ರೆ 6th to 7th ನೀವು ಕಾಲ್ ಭಾಗ ಓದಂಗೆ ಲೆಕ್ಕ ಆಗುತ್ತೆ. ಸೊ ಫಸ್ಟ್ ಪ್ರಶ್ನೆ, ನಮ್ಮ ದೇಹದ ಅತ್ಯಂತ ದೊಡ್ಡ ಗ್ರಂಥಿ ಯಾವುದು ಅಂತ? ಆಪ್ಷನ್ ಎ ಪಿಟ್ಯೂಟರಿ, ಆಪ್ಷನ್ ಬಿ ಮೆದೋಜೀರಕಾಂಗ ಗ್ರಂಥಿ, ಆಪ್ಷನ್ ಸಿ ಯಕೃತ್, ಆಪ್ಷನ್ ಡಿ ಅಡ್ರಿನಲಿನ್ ಗ್ರಂಥಿ. ಸ್ನೇಹಿತರೆ, ಅದಕ್ಕೆ ಮುಂಚಿತವಾಗಿ ನೀವು ಇದೇ ಮೊದಲ ಬಾರಿಗೆ ನಮ್ಮ ಚಾನಲ್ಗೆ ಭೇಟಿ ಕೊಟ್ಟಿದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆಗೆ ನಮ್ಮ ತರಗತಿಗಳು ಯಾವಾಗ ಇರ್ತವೆ ನಿಮಗೆ ಗೊತ್ತಾಗಬೇಕಂದ್ರೆ ನಮ್ಮ ವಾಟ್ಸ್ಆಪ್ ಗ್ರೂಪ್ನ ಲಿಂಕ್ ಅನ್ನು ಸಹ ನಾನು ಇದೇ ಡಿಸ್ಕ್ರಿಪ್ಷನ್ ಬಾಕ್ಸ್ ಕೊಟ್ಟಿದ್ದೇನೆ. ಅಲ್ಲಿ ಹೋಗಿ ಸಹ ನೀವು ಲಿಂಕ್ ಅನ್ನು ಕ್ಲಿಕ್ ಮಾಡಿ ನಮ್ಮ ಚಾನಲ್ಗೆ ಜಾಯ್ನ್ ಆಗ್ತಾ ಹೋಗಬಹುದು. ಇದಕ್ಕೆ ಕಮೆಂಟ್ ಮಾಡ್ತಾ ಹೋಗಿ ನಮ್ಮ ದೇಹದ ಅತ್ಯಂತ ದೊಡ್ಡ ಗ್ರಂಥಿ ಯಾವುದು ಅಂತ. ಸರಿ, ನಿಮಗೆ 6ನೇ ತರಗತಿ ಇದೆ, 6ನೇ ತರಗತಿ ಕಾನ್ಸೆಪ್ಟ್ ಇದೆ. 6ರಿಂದ 10ನೇ ತರಗತಿವರೆಗೂ ಈ ಕಾನ್ಸೆಪ್ಟ್ ಇದೇ ಪಾಯಿಂಟ್ 10ನೇ ಕ್ಲಾಸಲ್ಲೂ ಇದೆ. ನಮ್ಮ ದೇಹದ ಅತ್ಯಂತ ದೊಡ್ಡ ಗ್ರಂಥಿ ಇದೆ, ಯಾವ್ದನ್ನ ಕರಿತಾ ಹೋಗ್ತೀವಿ? ಕಮೆಂಟ್ ಮಾಡ್ತಾ ಹೋಗಿ. ಮೊದಲನೇ ಪ್ರಶ್ನೆಗಳನ್ನು ನಾನೇ ಆನ್ಸರ್ ಮಾಡ್ತಾ ಹೋಗ್ತೀನಿ. ನಮ್ಮ ದೇಹದ ಅತ್ಯಂತ ದೊಡ್ಡ ಗ್ರಂಥಿ ಅಂತ ನಾವು ಯಕೃತನ್ನು ಕರಿತಾ ಹೋಗ್ತೀವಿ. ಇನ್ನು ಪಿಟ್ಯೂಟರಿ ಗ್ರಂಥಿ ಅಂತಂದ್ರೆ ಇದು ಬೆಳವಣಿಗೆಯ ಹಾರ್ಮೋನ್. ಸೊ ಬೆಳವಣಿಗೆ ಹಾರ್ಮೋನ್ ಅಂತಂದ್ರೆ ದೇಹದ ದೈತ್ಯತೆ ಮತ್ತೆ ಕುಬ್ಜತೆ. ಸೊ ಒಬ್ಬ ಮನುಷ್ಯ ತುಂಬಾ ಎತ್ತರವಾಗಿದ್ದಾನೆ, ತುಂಬಾ ಕುಳ್ಳಕ್ಕಿದ್ದಾನೆ ಅಂತಂದ್ರೆ ಯಾರು ತುಂಬಾ ಭಾಗವಹಿಸ್ತಾ ಇರ್ತಾರೆ, ಪಿಟ್ಯೂಟರಿ ಗ್ರಂಥಿ ರಿಲೀಸ್ ಆಗ್ತಾ ಇರುತ್ತೆ. ಈ ಪಿಟ್ಯೂಟರಿ ಗ್ರಂಥಿಯನ್ನ ನಮ್ಮ ತಲೆಯಲ್ಲಿರುವಂತಹ ಮೇಲಿನಲ್ಲಿರುವಂತಹ ಹೈಪೋಥಾಲಮಸ್ ಗ್ರಂಥಿ ಈ ಪಿಟ್ಯೂಟರಿ ಗ್ರಂಥಿನ ಏನು ನಿಯಂತ್ರಣ ಮಾಡುತ್ತೆ. ಇದು ನಿಮಗೆ 10ನೇ ತರಗತಿ ಪಾಯಿಂಟ್ ಇದೆ. ಪಿಟ್ಯೂಟರಿ ಗ್ರಂಥಿನ ನಿಯಂತ್ರಣ ಮಾಡೋದು ಹೈಪೋಥಾಲಮಸ್. ಇನ್ನು ಮೆದೋಜೀರಕಾಂಗ ಗ್ರಂಥಿ ನೀವು ಜಠರದ ಕೆಳಭಾಗದಲ್ಲಿ ನೋಡಬಹುದು. ಇನ್ನು ಅಡ್ರಿನಲಿನ್ ಗ್ರಂಥಿ ಡೂ ಆರ್ ಡೈ ಗ್ಲ್ಯಾಂಡ್ ಅಂತ ಕರಿತೀವಿ. ಸೊ ಇದು ಯಾವಾಗ ರಿಲೀಸ್ ಆಗುತ್ತೆ? ಸೊ ಯಾವಾಗ ನಮಗೆ ಮನುಷ್ಯನಿಗೆ ಭಾವನೆಗಳು ಉಂಟಾದಾಗ, ಫಾರ್ ಎಕ್ಸಾಂಪಲ್ ನೋವಾಗಬಹುದು, ಅಳು ಆಗಬಹುದು, ಭಯ ಆಗಬಹುದು ಅಂತ ಸಂದರ್ಭದಲ್ಲಿ ಈ ಅಡ್ರಿನಲಿನ್ ಗ್ರಂಥಿಯನ್ನು ನಾವು ಅಡ್ರಿನಲಿನ್ ಗ್ರಂಥಿ ರಿಲೀಸ್ ಆಗ್ತಾ ಹೋಗುತ್ತೆ, ಅಡ್ರಿನಲಿನ್ ಗ್ಲ್ಯಾಂಡ್. ನೆಕ್ಸ್ಟ್ ಕ್ವಶನ್ ಚರ್ಚೆ ಮಾಡ್ತಾ ಹೋಗೋಣ. ಮುಂದಿನ ಪ್ರಶ್ನೆ, ಇದು ಅಡ್ರಿನಲಿನ್ ಗ್ಲ್ಯಾಂಡ್. ಸೊ ಇದು ಯಕೃತ್. ಸೊ ಯಕೃತ್ ಏನಕ್ಕೆ ಉಪಯೋಗ? ಯಾವ ಒಂದು ಜ್ಯೂಸ್ ನ ಪ್ರೊಡ್ಯೂಸ್ ಮಾಡ್ತಾ ಇದು? ಬೈಲ್ ಜ್ಯೂಸ್ ನ ಪ್ರೊಡ್ಯೂಸ್ ಮಾಡ್ತಾ ಹೋಗುತ್ತೆ ಯಕೃತ್. ಮುಂದಿನ ಪ್ರಶ್ನೆ, ಸರಿ, ಇದು ನಿಮಗೆ 6ನೇ ತರಗತಿಯಲ್ಲೂ ಇದೆ, 10ನೇ ತರಗತಿಯಲ್ಲೂ ಸೇಮ್ ಕ್ವಶನ್ ಇದೆ. ಆಕ್ಸಿಜನ್ ನ ಅನುಪಸ್ಥಿತಿಯಲ್ಲಿ ಗ್ಲೂಕೋಸ್ ವಿಭಜನೆ ಹೊಂದಿ ಉಂಟು ಮಾಡುವ ಉತ್ಪನ್ನ ಯಾವುದು ಅಂತ ಕೇಳಿದರೆ ಆಪ್ಷನ್ 1 ಕಾರ್ಬನ್ ಡೈಆಕ್ಸೈಡ್, ಆಪ್ಷನ್ 2 ಆಲ್ಕೋಹಾಲ್, ಆಪ್ಷನ್ 3 ನೀರು, ಆಪ್ಷನ್ 4 ಲ್ಯಾಕ್ಟಿಕ್ ಆಮ್ಲ. ಆಬ್ಸೆನ್ಸ್ ಆಫ್ ಆಕ್ಸಿಜನ್ ಇರಬೇಕಾದ್ರೆ ಗ್ಲೂಕೋಸ್ ಹೇಗೆ ಡಿವೈಡ್ ಆಗುತ್ತೆ ಅನ್ನುವಂಥದ್ದು. ಸೊ ಯಾವ ಪ್ರಾಡಕ್ಟ್ ಬರುತ್ತೆ? ಕಾರ್ಬನ್ ಡೈಆಕ್ಸೈಡ್, ಆಲ್ಕೋಹಾಲ್, ವಾಟರ್, ಲ್ಯಾಕ್ಟಿಕ್ ಆಮ್ಲನ, ಲ್ಯಾಕ್ಟಿಕ್ ಆಸಿಡ್ ಯಾವ್ದು ರಿಲೀಸ್ ಆಗ್ತಾ ಹೋಗುತ್ತೆ? 10th ಅಲ್ಲಿ ಇದು ಜೀವಕ್ರಿಯೆ ಅನ್ನೋ ಪಾಠದಲ್ಲಿದೆ. ಇವನ್ 6th ಅಲ್ಲೂ ಸೇಮ್ ಉಸಿರಾಟ ಎನ್ನುವಂತ ಪಾಠ ಇದೆ, ಅದರಲ್ಲಿ ನಿಮಗೆ ಈ ಆನ್ಸರ್ ಸಿಗ್ತಾ ಹೋಗುತ್ತೆ. ಸರಿ, ಆಕ್ಸಿಜನ್ ಅನುಪಸ್ಥಿತಿಯಲ್ಲಿ ಅಂದ್ರೆ ಆಕ್ಸಿಜನ್ ಅಲ್ಲಿ ಇರೋದೇ ಇಲ್ಲ, ಆಕ್ಸಿಜನ್ ಅನುಪಸ್ಥಿತಿಯಲ್ಲಿ ನಮಗೆ ಯಾವ ಸಿಗ್ತಾ ಹೋಗುತ್ತೆ? ಅದು ಹೇಳ್ತಿದ್ದೀರಾ ಅಂತ ಹೇಳ್ತಾ ಇದ್ದೀರಾ? ಎಲ್ಲರೂ ಡಿ ಅಂತ ಹೇಳ್ತಿದ್ರೆ ಡಿ ಲ್ಯಾಕ್ಟಿಕ್ ಆಮ್ಲ. ಕಮೆಂಟ್ ಮಾಡ್ತಾ ಹೋಗಿ. ಸೊ ನೀರು ಅನ್ನುವಂಥದ್ದು ಬರೋದಿಲ್ಲ, ಅದ್ರ ಜೊತೆಗೆ ಏನು ಈ ಒಂದು ಕಾರ್ಬನ್ ಡೈಆಕ್ಸೈಡ್ ಸಹ ಬರೋದಿಲ್ಲ. ಕಾರ್ಬನ್ ಡೈಆಕ್ಸೈಡ್ ಮತ್ತೆ ಶಕ್ತಿ ಅನ್ನುವಂಥದ್ದು ಬರುವಂಥದ್ದು ನಮಗೆ ಯಾವಾಗ ಆಕ್ಸಿಜನ್ ಉಪಸ್ಥಿತಿಯಲ್ಲಿ ಇರಬೇಕಾದ್ರೆ ನಮಗೆ ಅದು ಬರುವಂಥದ್ದು. ನಿಮಗೆ ಕನ್ಫ್ಯೂಷನ್ ಆಗುವಂಥದ್ದು ಇಲ್ಲಿ ಒಂದು ಆಲ್ಕೋಹಾಲ್ ಮತ್ತೊಂದು ಲ್ಯಾಕ್ಟಿಕ್ ಆಮ್ಲ. ಸೊ ನಮಗೆ ಆಲ್ಕೋಹಾಲ್ ಬರೋದು ಆಕ್ಸಿಜನ್ ನ ಬಳಕೆ ಇಲ್ಲದೆ ಇರುವಂತಹ ಸಮಯದಲ್ಲಿ. ಸೊ ಬರುವಂಥದ್ದು ಯಾವುದು? ಆಲ್ಕೋಹಾಲ್. ಇದಕ್ಕೆ ಸರಿ ಉತ್ತರ. ಸೊ ಅನುಪಸ್ಥಿತಿ ಅಂದ್ರೆ ಇಲ್ಲದೆ ಇರುವಂತದ್ದು ಅಂತ ಅರ್ಥ. ಸೊ ಆಪ್ಷನ್ ಬಿ ಇದಕ್ಕೆ ಸರಿ ಉತ್ತರ. ಲ್ಯಾಕ್ಟಿಕ್ ಆಮ್ಲ ಯಾವಾಗಿರುತ್ತೆ ಆಗುತ್ತೆ ಉತ್ಪತ್ತಿ ಆಗುತ್ತೆ? ಲ್ಯಾಕ್ಟಿಕ್ ಆಮ್ಲ ಉತ್ಪತ್ತಿ ಆಗುತ್ತೆ ಮಾನವನ ಸ್ನಾಯುಗಳಲ್ಲಿ ಉತ್ಪತ್ತಿ ಆಗ್ತಾ ಹೋಗುತ್ತೆ. ಯಾವಾಗ ಮನುಷ್ಯ ತುಂಬಾ ಎನರ್ಜಿ ಆಕ್ಸಿಜನ್ ಕೊರತೆ ಆಗ್ತಾ ಹೋಗುತ್ತೆ, ಅವಾಗ ಸ್ನಾಯು ಸೆಳೆತ ಆಗುತ್ತೆ. ಆ ಸ್ನಾಯು ಸೆಳೆತ ಯಾಕಾಗುತ್ತೆ ಅಂತಂದ್ರೆ ಈ ಲ್ಯಾಕ್ಟಿಕ್ ಆಮ್ಲ ಬಿಡುಗಡೆ ಆಗುತ್ತೆ. ಲ್ಯಾಕ್ಟಿಕ್ ಆಮ್ಲ ಏನು ಬಿಡುಗಡೆ ಆಗುತ್ತೆ? ಅಲ್ಲಿ ಆಕ್ಸಿಜನ್ ಕೊರತೆ ಉಂಟಾಗುತ್ತೆ. ಆಕ್ಸಿಜನ್ ಕೊರತೆ ಅಂತಂದ್ರೆ ಏನು? ಆಕ್ಸಿಜನ್ ಇರುತ್ತೆ, ಸಾಕಾಗೋದಿಲ್ಲ, ಅದು ಆಕ್ಸಿಜನ್ ಕೊರತೆ. ಆಕ್ಸಿಜನ್ ಅನುಪಸ್ಥಿತಿ ಅಂದ್ರೆ ಆಕ್ಸಿಜನ್ ಇರೋದೇ ಇಲ್ಲ. ಸೊ ಫಾರ್ ಎಕ್ಸಾಂಪಲ್ ಈಸ್ಟ್ ಕೇಳಿರ್ಬೋದು ನೀವು. ಈಸ್ಟ್ ಅಲ್ಲಿ ಏನು ಪ್ರೊಡ್ಯೂಸ್ ಆಗುತ್ತೆ? ಆಲ್ಕೋಹಾಲ್. ಈಸ್ಟ್ ಅಲ್ಲಿ ಎಂತ ಒಂದು ಉಸಿರಾಟ ನಡೀತಾ ಹೋಗುತ್ತೆ ಅಂತಂದ್ರೆ ಏನು ಈಸ್ಟ್ ಇಂದ ಅದಕ್ಕೆ ಆಲ್ಕೋಹಾಲ್ ಪ್ರೊಡ್ಯೂಸ್ ಮಾಡ್ತಾ ಹೋಗುವಂಥದ್ದು. ಸೊ ಅಲ್ಲಿ ಈಸ್ಟ್ ಅಲ್ಲಿ ಯಾವುದೇ ರೀತಿಯ ಆಕ್ಸಿಜನ್ ಇರೋದಿಲ್ಲ, ಅದಕ್ಕೆ ನಾವು ಈಸ್ಟ್ ನ ಆಲ್ಕೋಹಾಲ್ ಸಹ ಬಳಸ್ತಾ ಹೋಗ್ತೀವಿ. ಸೊ ಅದರಿಂದ ಆಪ್ಷನ್ ಬಿ ಇದಕ್ಕೆ ಸರಿ ಉತ್ತರ ಆಗುತ್ತೆ ಸ್ನೇಹಿತರೆ. ಮುಂದಿನ ಪ್ರಶ್ನೆಯನ್ನು ಚರ್ಚೆ ಮಾಡ್ತಾ ಹೋಗೋಣ. ಸರ್, ಇಂಗ್ಲಿಷ್ ಅಲ್ಲಿ ಸಹ ಹೇಳಿ. ಓಕೆ, ನೆಕ್ಸ್ಟ್, ಒದ್ದೆಯಾದ ಚರ್ಮದ ಮೂಲಕ ಉಸಿರಾಡುವ ಜೀವಿ ಯಾವುದು? ಮೇಡಮ್, ಡೆಫಿನೆಟ್ಲಿ ನಾನು ಇದೇ ಕ್ವಶನ್ಸ್ ನಾನು ನೆಕ್ಸ್ಟ್ ನಿಮಗೆ ಇಂಗ್ಲಿಷ್ ಅಲ್ಲಿ ಸಹ ನಾನು ಟೈಪ್ ಮಾಡ್ಕೊಂಡು ಮುಂದಿನ ಒಂದು ಪರಿಸರ ಅಧ್ಯಯನ ತರಗತಿ ಅಲ್ಲಿ ನಾನು ಇಂಗ್ಲಿಷ್ ಅಲ್ಲಿ ಸಹ ಕ್ವಶನ್ಸ್ ಟೈಪ್ ಮಾಡ್ತಾ ಆಗ್ತದೆ. ಈ ತರಗತಿ ನಾವು ಇಂಗ್ಲಿಷ್ ಅಲ್ಲೇ ಕೇಳ್ತೇವೆ. ಏನಕ್ಕೆ ಅಂದ್ರೆ ನಾವು ಸೈನ್ಸ್ ಅಲ್ಲಿ ಜನರಲ್ ಆಗಿ ಹೇಳೋದಕ್ಕಿಂತ ಟರ್ಮ್ಸ್ ಡಿಫರೆಂಟ್, ಇಂಗ್ಲಿಷ್ ಡಿಫರೆಂಟ್ ಆಗಿರ್ತವೆ. ಸೊ ಅದರಿಂದ ಈ ಕ್ವಶನ್ ಆನ್ಸರ್ ಮಾಡ್ತಾ ಹೋಗಿ. ಒದ್ದೆಯಾದ ಚರ್ಮದ ಮೂಲಕ ಉಸಿರಾಡುವ ಜೀವಿ ಯಾವುದು? ಎರೆಹುಳು, ಜಿರಳೆ, ಆನೆ, ಕೀಟಗಳು. ಗುಡ್. ಮೂರನೇದಕ್ಕೆ ಕಮೆಂಟ್ ಮಾಡ್ತಾ ಇದ್ದೀರಾ? ಗೊತ್ತಾ ಯಾರ್ ಬರ್ತಿ? ಸರಿನೋ ತಪ್ಪು ಅನ್ನೋದು ಸರಿ ಸೆಕೆಂಡ್ರಿ. ಫಸ್ಟ್ ನೀವು ಅದನ್ನ ಕಮೆಂಟ್ ಮಾಡ್ತಾ ಹೋಗಿ. ಒದ್ದೆಯಾದ ಚರ್ಮದ ಮೂಲಕ ಉಸಿರಾಡುವ ಜೀವಿ ಯಾವುದು ಅಂತಂದ್ರೆ ಎರೆಹುಳು. ಅದರಲ್ಲಿ ಜಿರಳೆಯ ಉಸಿರಾಟದ ಅಂಗ ಯಾವುದು? ಸೊ ಆನೆಯು ನಮ್ಮ ರೀತಿಯೇ ಉಸಿರಾಟ ಮಾಡ್ತಾ ಹೋಗುತ್ತೆ, ಆದ್ರೆ ಆ ಜಿರಳೆ ಮತ್ತೆ ಕೀಟಗಳು ಬೇರೆ ಬೇರೆ ರೀತಿಯಾಗಿ ಉಸಿರಾಟ ಮಾಡ್ತಾ ಹೋಗ್ತವೆ. ಸೊ ಯಾವ್ದಾದ್ರು ಹೇಳ್ತೀರಾ? ಸೊ ನಿಮಗೆ ಏನು ಈ ಒಂದು ಜಿರಳೆ ಇದೆಯೋ, ಜಿರಳೆಯ ಒಂದು ಶ್ವಾಸಕೋಶ ಏನು ಉಸಿರಾಟದ ಅಂಗ ನಾವು ಸ್ಪೈರಾಕಲ್ಸ್ ನ ಕರಿತೀವಿ. ಸೊ ಯಾವ್ದು ಮುಖಾಂತರ ಉಸಿರಾಡ್ತಾರೆ? ಸ್ಪೈರಾಕಲ್ಸ್ ಮುಖಾಂತರ. ಇನ್ನ ಕೀಟಗಳು ಅನ್ನೋದು ಕೀಟಗಳಲ್ಲಿ ಶ್ವಾಸನಾಳಗಳಿಗೆ ನಾವು ಕರಿತೀವಿ ಟ್ರಿಕಿಯಾ ಅಂತ ಕರಿತೀವಿ. ಸೊ ಅದ್ರ ಮುಖಾಂತರ ಉಸಿರಾಟ ಮಾಡ್ತಾ ಹೋಗ್ತಾರೆ. ಆದರೆ ಎರೆಹುಳು ಒದ್ದೆಯಾದ ಚರ್ಮದ ಮೂಲಕ ಉಸಿರಾಟ ಆಗ್ತಾ ಹೋಗುತ್ತೆ. ಇನ್ನು ಎರೆಹುಳು ಜೊತೆಗೆ ಕಪ್ಪೆನೂ ಅಷ್ಟೇ, ಕಪ್ಪೆಯ ಜೊತೆಗೆ ಕಪ್ಪೆಯೂ ಅಷ್ಟೇ ತನ್ನ ಒದ್ದೆಯಾದ ಚರ್ಮ ತೇವದ ಚರ್ಮದ ಮುಖಾಂತರ ಉಸಿರಾಟ ಮಾಡ್ತಾ ಹೋಗುತ್ತೆ. ಮಾನವನಂತೆ ಕಪ್ಪೆಗೆ ಶ್ವಾಸಕೋಶಗಳಿದ್ದಾವೆ, ಆದರೆ ಅದು ತೇವಾಂಶ ಚರ್ಮದ ಮೂಲಕ ಉಸಿರಾಟ ಮಾಡ್ತಾ ಹೋಗುತ್ತೆ ಸ್ನೇಹಿತರೆ. ಮುಂದಿನ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ರಕ್ತವು ಕೆಂಪು ರಕ್ತ ಕಣಗಳಿಗೆ ಸಂಬಂಧಿಸದೆ ಇರುವುದು ಅಂತ ಕೇಳಿದೆ. ಯಾವುದಕ್ಕೆ? ಕೆಂಪು ರಕ್ತಕ್ಕೆ ಸಂಬಂಧಿಸದೇ ಇರುವಂತದ್ದು. ಆಪ್ಷನ್ ಎ, ಇವು ಒಂದು ರೀತಿಯ ಜೀವಕೋಶಗಳು, ದೇಹದ ಎಲ್ಲಾ ಭಾಗಗಳಿಗೆ ಆಕ್ಸಿಜನ್ ಅನ್ನು ಕೊಂಡೊಯ್ಯುತ್ತದೆ, ದೇಹವನ್ನು ಪ್ರವೇಶಿಸುವ ಕೀಟಾಣುಗಳ ವಿರುದ್ಧ ಹೋರಾಡುತ್ತದೆ, ರಕ್ತ ಕೆಂಪಗಿರಲು ಕಾರಣ ಹಿಮೋಗ್ಲೋಬಿನ್. ಕಮೆಂಟ್ ಮಾಡ್ತಾ ಹೋಗಿ. ವಾಲ್ಪೇಟಿಬಲ್ಸ್. ಅದು ಜಿರಳೆಯಲ್ಲಿ ಬರ್ತಾ ಹೋಗುತ್ತೆ, ವಾಲ್ಪೇಟಿಬಲ್ಸ್. ಗುಡ್. ಸೊ ರೆಡ್ ಬ್ಲಡ್ ಸೆಲ್ಸ್ ಗೆ ಸಂಬಂಧಿಸಿದಂತೆ ಇದರಲ್ಲಿ ಯಾವುದು ರಾಂಗ್ ಆಪ್ಷನ್ ಅಂತ ಹೇಳ್ತಾ ಇರುವಂತದ್ದು. ರೆಡ್ ಬ್ಲಡ್ ಸೆಲ್ಸ್ ಒಂದು ಟೈಪ್ ಆಫ್ ಸೆಲ್ಸ್, ಮತ್ತೆ ಇದು ಆಕ್ಸಿಜನ್ ಅನ್ನ ದೇಹದ ಎಲ್ಲಾ ಭಾಗಗಳು ಕೊಂಡೊಯ್ತಾ, ಮತ್ತೆ ದೇಹಕ್ಕೆ ಯಾವೆಲ್ಲ ಹಾರ್ಮ್ಫುಲ್ ಕೀಟಾಣುಗಳು ಬರ್ತಾವೆ ಅವುಗಳ ವಿರುದ್ಧ ಹೋರಾಡ್ತಾ, ಮತ್ತೆ ಹಿಮೋಗ್ಲೋಬಿನ್ ಬ್ಲಡ್ ರೆಡ್ ಆಗಿರೋದಕ್ಕೆ ರೀಸನ್ ಅನ್ನುವಂತ ಆಪ್ಷನ್ಸ್ ಕೊಟ್ಟಿದ್ದಾರೆ. ಕಮೆಂಟ್ ಮಾಡ್ತಾ ಹೋಗಿ. ವೆರಿ ಗುಡ್. ಸೊ ಎಲ್ಲರೂ ಸರಿ ಉತ್ತರಗಳನ್ನು ಕೊಡ್ತಾ ಇದ್ದೀರಾ. ದೇಹವನ್ನು ಪ್ರವೇಶಿಸುವ ಕೀಟಾಣುಗಳ ವಿರುದ್ಧ ಹೋರಾಡುತ್ತದೆ. ಯಾವುದು ಹೋರಾಡುತ್ತೆ? ಸಾಧಾರಣ ದೇಹಕ್ಕೆ ಪ್ರವೇಶಿಸುವಂತ ಕೆಲವು ಸೂಕ್ಷ್ಮ ಕೀಟಾಣುಗಳ ವಿರುದ್ಧ ಹೋರಾಡುವಂಥದ್ದು ಯಾವುದು?
ಸೊ ನಮಗೆ ಬಿಳಿ ರಕ್ತ ಕಣಗಳ ಕೆಲಸವನ್ನು ಮಾಡ್ತಾ ಹೋಗ್ತವೆ, ದೇಹವನ್ನು ಪ್ರವೇಶಿಸುವ ಕೀಟಾಣುಗಳ ವಿರುದ್ಧ ಹೋರಾಡುವಂಥದ್ದು. ಇನ್ನ ಕೆಂಪು ರಕ್ತ ಕಣಗಳ ಬಗ್ಗೆ ತಿಳ್ಕೊಬೇಕು ಅಂದ್ರೆ ಈ 3 ಪಾಯಿಂಟ್ ಕೆಂಪು ರಕ್ತ ಕಣಗಳ ಬಗ್ಗೆ ತಿಳಿಸುತ್ತೆ. ಏನು ಕೆಂಪು ರಕ್ತ ಕಣಗಳು ಒಂದು ರೀತಿಯ ಜೀವಕೋಶಗಳೇ. ಇದು ದೇಹದ ಕೆಲಸ ಏನು, ದೇಹದ ಎಲ್ಲಾ ಭಾಗಗಳಿಗೆ ಆಕ್ಸಿಜನ್ ಅನ್ನು ಕೊಂಡೊಯ್ಯುತ್ತೆ. ಜೊತೆಗೆ ರಕ್ತ ಕೆಂಪಗೆ ಇರೋದಕ್ಕೆ ಕಾರಣ ಏನು ಅಂತಂದ್ರೆ ಹಿಮೋಗ್ಲೋಬಿನ್ ಅಂತ ಕೆಂಪು ವರ್ಣಕ. ಲೈಸೋಸೋಮ್ ಫೈಟ್ ಅಗೇನ್ಸ್ಟ್ ಮೈಕ್ರೋ ಆರ್ಗಾನಿಸಮ್ಸ್. ನಾನು ರಕ್ತದಲ್ಲಿ ಕೇಳ್ತಾ ಇದ್ದೆ ರಕ್ತದ ಕಣ ಯಾವುದು ಅಂತ. ಎಸ್, ಮುಂದಿನ ಪ್ರಶ್ನೆ ಮೋಸ್ಟ್ ಇಂಪಾರ್ಟೆಂಟ್. ಇವನ್ 10th ಅಲ್ಲೂ ಇದೆ, 6th ಅಲ್ಲೂ ಸೇಮ್ ಕ್ವಶನ್ ಇದೆ. ಹೃದಯದಲ್ಲಿ ಆಕ್ಸಿಜನ್ ಯುಕ್ತ ರಕ್ತವನ್ನ ಶ್ವಾಸಕೋಶದಿಂದ ಹೃದಯಕ್ಕೆ ಕೊಂಡೊಯ್ಯುವ ನಾಳ ಯಾವುದು? ಪುಪ್ಪಸಕ ಅಪಧಮನಿ, ಪುಪ್ಪಸಕ ಅಭಿಧಮನಿ, ಅಪಧಮನಿಗಳು, ಅಭಿಧಮನಿಗಳು. ಹೃದಯದಲ್ಲಿ ಆಕ್ಸಿಜನ್ ರಿಕ್ತ ರಕ್ತವನ್ನ, ಸೊ ಸರಿಯಾಗಿ ಈ ವರ್ಡ್ ನೀವು ನೆನಪಿಟ್ಕೋಬೇಕು. ಆಕ್ಸಿಜನ್ ರಿಕ್ತ ರಕ್ತ. ಸೊ ಆಕ್ಸಿಜನ್ ಯುಕ್ತ ರಕ್ತ, ಆಕ್ಸಿಜನ್ ರಿಕ್ತ ರಕ್ತ ಅಂದ್ರೆ ಆಕ್ಸಿಜನ್ ಯುಕ್ತ ಅಂದ್ರೆ ಆಕ್ಸಿಜನ್ ತಗೊಂಡು ಹೋಗೋದು ಶುದ್ಧ ಆಮ್ಲಜನಕ. ಆಕ್ಸಿಜನ್ ರಿಕ್ತ ಅಂತಂದ್ರೆ ಅಶುದ್ಧ ಆಮ್ಲಜನಕ. ಅದನ್ನು ನಾವು ಇಂಗಾಲದ ಡೈಆಕ್ಸೈಡ್ ಅಂತಾನೂ ಕರಿತಾ ಹೋಗಬಹುದು. ಹೆಚ್ಚಿನ ಪ್ರಮಾಣದಲ್ಲಿ ಇಂಗಾಲದ ಡೈಆಕ್ಸೈಡ್ ಇರುತ್ತೆ ಅಂತ ಹೇಳ್ತಾ ಹೋಗಬಹುದು. ಎಸ್, ಇದಕ್ಕೆ ಕಮೆಂಟ್ ಮಾಡ್ತಾ ಹೋಗಿ. ಯಾವುದು ಪುಪ್ಪಸಕ ಅಪಧಮನಿಗಳ, ಪುಪ್ಪಸಕ ಅಭಿಧಮನಿಗಳ, ಅಪಧಮನಿಗಳ, ಅಭಿಧಮನಿಗಳ. ಸ್ನೇಹಿತರೆ, ನೀವು ಇದಕ್ಕೆ ಸರಿಯಾಗಿ ನೆನಪಿಟ್ಕೋಬೇಕಾದ್ರೆ ನಾನು ಟ್ರಿಕ್ ಹೇಳ್ಕೊಡ್ತೀನಿ, ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ. ಹಪ ಎನ್ನುವಂಥದ್ದು, ಸೊ ಸರಿಯಾಗಿ ನೆನಪಿಟ್ಕೊಳ್ಳಿ. ಈ ನಾವು ಮೈನ್ ಆಗಿ ಯಾವ್ದು ಇಟ್ಕೋಬೇಕು, ಹೃದಯವನ್ನು ಒಂದು ಸೆಂಟರ್ ಅಂತ ಇಟ್ಕೊಂಡು ಅಪ ಎನ್ನುವಂಥದ್ದು, ಅಪ್ಪ ಏನ್ ಮಾಡ್ತಾರೆ, ಸೊ ತನ್ನಲ್ಲಿರುವಂತಹ ಎಲ್ಲವನ್ನು ಮಕ್ಕಳಿಗೆ ದಾನ ಮಾಡ್ತಾರೆ. ಅದೇ ದಾನ ಮೀನ್ಸ್ ಮಕ್ಕಳಿಗೆ ಕೊಡ್ತಾ ಹೋಗ್ತಾರೆ. ಅದೇ ರೀತಿ ಹೃದಯನೂ ಅಷ್ಟೇ. ಹೃದಯದಲ್ಲಿ ಅಪಧಮನಿಗಳ ಕೆಲಸ ಏನು ಅಂದ್ರೆ ಹೃದಯದಲ್ಲಿ ಇರೋದಿಲ್ಲ ಹೊರಭಾಗದಲ್ಲಿ ದೇಹದ ಭಾಗದಲ್ಲಿ ಕೊಡುವಂಥದ್ದು. ಸೊ ಅಪಧಮನಿಗಳ ಎಲ್ಲಿ ಬಂತು ಅಂದ್ರೆ ಹೃದಯದಿಂದ ದೇಹದ ಎಲ್ಲಾ ಭಾಗಗಳಿಗೆ ಹೋಗುವಂಥದ್ದು. ಅಭಿಧಮನಿಗಳು ಅಂತಂದ್ರೆ ಹೆಸರಲ್ಲೇ ಇದೆ, ಅಭಿಮಾನದಿಂದ ಮತ್ತೆ ಹೃದಯಕ್ಕೆ ಬರುವಂಥದ್ದು. ಸೊ ಅವರಿಗೆ ನಾವು ಅಭಿಧಮನಿಗಳು ಅಂತ ಕರಿತೀವಿ. ಆದ್ರೆ ನಿಮ್ಗೆ ಯಾವಾಗಾದ್ರೂ ಕ್ವಶನ್ ಅಲ್ಲಿ ಶ್ವಾಸಕೋಶಗಳು ಅಂತ ಏನಾದ್ರು ಬಂತು ಅಂತಂದ್ರೆ ನೀವಲ್ಲಿ ಪುಪ್ಪಸಕ ಎನ್ನುವಂತ ಆಪ್ಷನ್ ಚೂಸ್ ಮಾಡಬೇಕಾಗುತ್ತೆ ಸ್ನೇಹಿತರೆ. ಸೊ ಪುಪ್ಪಸಕ ಅಪಧಮನಿಗಳು ಅಂತಂದ್ರೆ ಅಪಧಮನಿ ಅಂತ ಈಗಾಗಲೇ ಹೇಳಿದೆ. ಏನಿದೆ ಅರ್ಥ? ಅಪಧಮನಿ ಅಂದ್ರೆ ರಕ್ತವನ್ನ ದೇಹದ ವಿವಿಧ ಭಾಗ ಕೊಂಡೊಯ್ಯುವುದು. ಆದ್ರೆ ಪುಪ್ಪಸಕ ಅಂತಂದ್ರೆ ಹೃದಯದಿಂದ ಶ್ವಾಸಕೋಶಗಳಿಗೆ ಕೊಂಡೊಯ್ಯುವಂಥದ್ದು. ಸೊ ಇಲ್ಲೇನಿದೆ, ಹೃದಯದಲ್ಲಿ ಆಕ್ಸಿಜನ್ ಯುಕ್ತ ರಕ್ತವನ್ನು ಶ್ವಾಸಕೋಶಗಳಿಂದ ಹೃದಯಕ್ಕೆ ಕೊಂಡೊಯ್ಯುವುದು ಅಂತ ಕೇಳುವುದು. ಎಲ್ಲಿಂದ? ಹೃದಯದಿಂದ ಶ್ವಾಸಕೋಶಗಳಿಗೆಲ್ಲ, ಶ್ವಾಸಕೋಶದಿಂದ ಹೃದಯಕ್ಕೆ. ಅಂತಂದ್ರೆ ಈ ವಾಸ್ ಬರ್ತಿರೋದು ಅಭಿಮಾನದಿಂದ ಎಲ್ಲಿ ಬರ್ತಾ ಇದೆ, ಸೊ ನಮಗೆ ಹೃದಯಕ್ಕೆ ಬರ್ತಾ ಇದೆ. ಅಂದ್ರೆ ಅರ್ಥ ಏನು? ಪುಪ್ಪಸಕ ಅಭಿಧಮನಿ. ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ ಆಪ್ಷನ್ ಬಿ. ಇದಕ್ಕೆ ಸರಿ ಉತ್ತರ ಸ್ನೇಹಿತರೆ. ಇನ್ನು ಅಪಧಮನಿಗಳ ಅಭಿಧಮನಿಗಳ ಬಗ್ಗೆ ನಿಮಗೆ ಈಗಾಗಲೇ ಹೇಳಿದ್ದೀನಿ. ಅಪಧಮನಿಗಳು ಅಂದ್ರೆ ದೇಹದ ಎಲ್ಲಾ ಭಾಗಗಳಿಗೆ ರಕ್ತವನ್ನು ಕೊಂಡೊಯ್ಯುವುದು ಹೃದಯದಿಂದ. ಅಭಿಧಮನಿಗಳು ಅಂದ್ರೆ ಹೃದಯದಿಂದ ದೇಹದ ಎಲ್ಲಾ ಭಾಗಗಳಿಂದ ಹೃದಯಕ್ಕೆ ಬರುವಂಥದ್ದು. ಸೊ ಈ ಅಭಿಧಮನಿಗಳು ನಾವು ಮತ್ತೆ 2 ವಿಧಗಳನ್ನ ಕಾಣ್ತೀವಿ, ಉಚ್ಚ ಅಭಿಧಮನಿ, ನೀಚ ಅಭಿಧಮನಿ ಅಂತ. ಸೊ ಉಚ್ಚ ಅಭಿಧಮನಿ ಅಂದ್ರೆ ಏನು, ಒಂದು ಹೃದಯದ ಮೇಲ್ಭಾಗ, ಸೊ ತಲೆ ಎಲ್ಲ ಏನ್ ಭಾಗಗಳಿದೆಯೋ ಅಲ್ಲಿಂದ ರಕ್ತ ಬಂದು ಉಚ್ಚ ಅಭಿಧಮನಿ ಕೆಲಸ ಆಗುತ್ತೆ. ಇನ್ನು ಹೃದಯದ ಕೆಳಭಾಗದಲ್ಲಿ ಸೊ ಏನೆಲ್ಲ ಅಂಗಗಳಿದೆಯೋ ಅಲ್ಲಿಂದಲೂ ರಕ್ತ ಹೋಗಬೇಕಾಗುತ್ತೆ. ಅಲ್ಲಿಂದ ಆಕ್ಸಿಜನ್ ಯುಕ್ತ ರಕ್ತ ಹೊರಬರಬೇಕಾದ್ರೆ ಸೊ ಅದು ಸಹ ಈ ನೀಚ ಅಭಿಧಮನಿ ಮುಖಾಂತರ ಬರ್ತಾ ಹೋಗುತ್ತೆ ಸ್ನೇಹಿತರೆ. ಎಸ್, ನೆಕ್ಸ್ಟ್ ಮುಂದಿನ ಪ್ರಶ್ನೆ, 6ನೇ ಪ್ರಶ್ನೆ. ಮಾನವನ ವಿಸರ್ಜನಾ ಮೂತ್ರದಲ್ಲಿ ಮುಖ್ಯ ತ್ಯಾಜ್ಯ ಉತ್ಪನ್ನ ಯಾವುದು? ಸೊ ಮಾನವನು ವಿಸರ್ಜನೆ ಮಾಡಬೇಕಾದ್ರೆ, ಮೂತ್ರವನ್ನು ವಿಸರ್ಜನೆ ಮಾಡಬೇಕಾದ್ರೆ ಅದರಲ್ಲಿ ಏನೆಲ್ಲ ಅಂಶಗಳಿರ್ತವೆ ಅನ್ನೋದನ್ನ ತಿಳ್ಕೊಳ್ತಾ ಹೋಗಬೇಕು. ಆ ಜೊತೆಗೆ ಸೊ ಅದು ಇಂಪಾರ್ಟೆಂಟ್ ಅಂತಂದ್ರೆ ಅದೇ ನಿಮಗೆ ಇಂಪಾರ್ಟೆಂಟ್ ಇರೋದು. ವಿಸರ್ಜನೆ ಅಂಗದಲ್ಲಿ ವಿಸರ್ಜನೆಯನ್ನು ಓದ್ತಾ ಇದೀವಿ ಅಂತಂದ್ರೆ, ಮೂತ್ರ ವಿಸರ್ಜನೆ ಓದ್ತಾ ಇದೀವಿ ಅಂತಂದ್ರೆ ಅದ್ರಲ್ಲಿ ಏನ್ ಮಾಡ್ತೀವಿ, ಸೊ ನಮಗೆ ಏನು ಅಭಿಧಮನಿಗಳು ಅಥವಾ ಅಪಧಮನಿಗಳು ರಕ್ತವನ್ನು ಕೊಂಡೊಯ್ಯಬೇಕಾದ್ರೆ ಆ ರಕ್ತವನ್ನು ಶುದ್ಧೀಕರಣ ಘಟಕ ಮಾಡೋದಕ್ಕೆ ಎಲ್ಲಿ ಬರುತ್ತೆ? ಮಾನವ ವಿಸರ್ಜನಾಂಗಕ್ಕೆ ಬರುತ್ತೆ. ಮಾನವ ವಿಸರ್ಜನಾಂಗದಲ್ಲಿ ಏನಾಗುತ್ತೆ, ರಕ್ತ ಬೇಕಾಗಿರುವಂತಹ ರಕ್ತವನ್ನ ಮತ್ತೆ ನೀರನ್ನ, ಶುದ್ಧ ರಕ್ತವನ್ನು ಮತ್ತೆ ವಾಪಸ್ ಕೊಡುತ್ತೆ. ನೀರಲ್ಲಿ ಏನಿರುತ್ತೋ ಆ ಬೇಡದಿರುವಂತಹ ನೀರೇನಿರುತ್ತೋ ಅದನ್ನ ಇಲ್ಲಿ ಶುದ್ಧೀಕರಣ ಮಾಡ್ತಾ ಹೋಗುತ್ತೆ. ನಾವು ಮೂತ್ರದಲ್ಲಿ ಸರಿಸುಮಾರು 100% ಮೂತ್ರ ಅಂತ ನಾವು ತಗೊಂಡ್ರೆ ಅದರಲ್ಲಿ 95% ನಮಗೆ ನೀರೇ ಇರುತ್ತೆ. ಇನ್ನ 2% ಯೂರಿಯಾ ಇರುತ್ತೆ. ಇನ್ನ ಉಳಿದಿರುವಂತಹ 2.5% ಬೇರೆ ಬೇರೆ ತ್ಯಾಜ್ಯಗಳು ಇರ್ತಾ ಹೋಗುತ್ತೆ. ಎಸ್, ಆದ್ರೆ ಆ 2.5% ಏನು ಯೂರಿಯಾ ಇರುತ್ತೋ ಅದೇ ಮೈನ್ ಪ್ರಮುಖ ತ್ಯಾಜ್ಯ ಮಾನವನ ದೇಹದ ಮೂತ್ರ ವಿಸರ್ಜನೆ. ಸೊ ಆಪ್ಷನ್ ಬಿ ಯೂರಿಯಾ ಇದಕ್ಕೆ ಸರಿಯಾದ ಉತ್ತರ ಸ್ನೇಹಿತರೆ. ಮುಂದಿನ ಪ್ರಶ್ನೆ ಚರ್ಚೆ ಮಾಡೋಣ. ಎಸ್, ಗುಡ್, ಎಲ್ಲ ಸರಿ ಉತ್ತರಗಳನ್ನು ಕೊಡ್ತಾ ಇದ್ದೀರಾ. ಮುಂದಿನ ಪ್ರಶ್ನೆ ಚರ್ಚೆ ಮಾಡೋಣ. ಜೀವಿ ಎಂದರೆ ವಿಶಿಷ್ಟ ಕಾರ್ಯಗಳನ್ನು ನಡೆಸುವ ಜೀವಕೋಶಗಳ ಗುಂಪಿಗೆ ಏನೆಂದು ಕರೆಯುವರು? ಸೊ ಜೀವಿಗಳ ವಿಶಿಷ್ಟ ಕಾರ್ಯಗಳನ್ನು ನಡೆಸುವ ಜೀವಕೋಶಗಳ ಗುಂಪಿಗೆ ಏನಂತ ಕರಿತೀವಿ? ಅಂಗಾಂಶಗಳ, ನರಕೋಶಗಳ, ಅಂಗನ ಮೇಲೆ ಎಲ್ಲವುಗಳನ್ನು ಆಯ್ತನ ಕರಿತಾ ಹೋಗ್ತೀವಿ. ಎಸ್, ನೆಫ್ರಾನ್ ಅಂತ ಹೇಳ್ತಿದ್ರಾ. ಎಸ್, ಏನು ನೆಫ್ರಾನ್ ಅನ್ನುವಂಥದ್ದು ಈ ಒಂದು ವಿಸರ್ಜನಾಂಗ ವ್ಯೂಹದ ರಚನಾತ್ಮಕ ಮತ್ತು ಕಾರ್ಯನಿರ್ವಾಹಕ ಘಟಕ ಅಂತ ಕರಿತಾ ಹೋಗ್ತೀವಿ. ನೆಫ್ರಾನ್ ಅಲ್ಲೂ ಸಹ ಅಷ್ಟೇ. ನೆಫ್ರಾನ್ ನಲ್ಲಿ ಬಹುಮನನ ಕೋಶ ಅಂತ ಒಂದು ಬರುತ್ತೆ. ಆ ಬಹುಮನನ ಕೋಶದಲ್ಲಿ ಬರುವಂತಹ ಅಲ್ಲಿ ಸೋಸುವಿಕೆ ಘಟಕ ಅಂತ ಕರಿತೀವಿ. ಅಲ್ಲಿ ನಮಗೆ ರಕ್ತ ಶುದ್ಧೀಕರಣ ಆಗ್ತಾ ಹೋಗುತ್ತೆ. ಗ್ಲಾಮರುಲಸ್ ಅನ್ನೋ ಒಂದು ಪಾರ್ಟ್ ಬರ್ತಾ ಹೋಗುತ್ತೆ. ಅಲ್ಲಿ ನಿಮಗೆ ಅದು ಕಂಪ್ಲೀಟ್ ಆಗಿ ಶುದ್ಧೀಕರಣ ಆಗುತ್ತೆ. ಸೊ ಇದಕ್ಕೆ ನೀವು ಜೀವಿ ಅಂದ್ರೆ ವಿಶಿಷ್ಟ ಕಾರ್ಯಗಳನ್ನು ನಡೆಸುವ ಜೀವಕೋಶಗಳ ಗುಂಪಿಗೆ ಅಂತ ಕರೆಯುವರು. ಸೊ ನಿಮಗೆ 9th ಒಂದು ಚಾಪ್ಟರ್ ಇದೆ, 6th ಅಲ್ಲೂ ಸಹ ಹೇಳಿದರೆ. ಸೊ ಏನು ಒಂದು ವಿಶಿಷ್ಟ ಕಾರ್ಯಗಳನ್ನು ನಡೆಸುವ ಅಕ್ಷರ ಇಲ್ಲಿ ನಾವು ನೋಡ್ಕೊಳ್ಬೇಕಿತ್ತು. ನಿರ್ದಿಷ್ಟ ಜೀವಕೋಶಗಳ ಗುಂಪಿಗೆ ಅಂತ ಕರಿತೀವಿ ಅಂದ್ರೆ ಅಂಗಾಂಶ ಅಂತ ಕರಿತೀವಿ. ಆದರೆ ನಿಮಗೆ 6th ಕೊಟ್ಟರೆ ಇಷ್ಟೇ, ವಿಶಿಷ್ಟ ಕಾರ್ಯಗಳನ್ನು ನಡೆಸುವ ಜೀವಕೋಶಗಳ ಗುಂಪಿಗೆ ಅಂತ ಕರಿತೀವಿ ಅಂದ್ರೆ ಅಂಗಾಂಶಗಳು ಅಂತ ಕರಿತೀವಿ. ಎಸ್, ಮುಂದಿನ ಪ್ರಶ್ನೆ ಚರ್ಚೆ ಮಾಡ್ತಾ ಹೋಗೋಣ. ಮುಂದಿನ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗಿದೆ. ಎಸ್, ಅಲ್ಲ, ಇದು ಥು ಅನ್ನುವಂಥದ್ದು. ತುಂಡಾಗುವಿಕೆಯ ಅಲೈಂಗಿಕ, ಇದು ಸಾರಿ. ಈ ಕೆಳಗಿನವುಗಳಲ್ಲಿ ತುಂಡಾಗುವಿಕೆಯ ಅಲೈಂಗಿಕ ಸಂತಾನೋತ್ಪತ್ತಿಗೆ ಸಂಬಂಧಪಟ್ಟ ಜೀವಿ ಯಾವುದು? ಸ್ನೇಹಿತರೆ, ಇದು ತುಂಡಾಗುವಿಕೆ. ಪ್ಲಾಸ್ಮೋಡಿಯಂ, ಸ್ಪೈರೋಗೈರಾನ, ಆವಾಸ ಸಸ್ಯನ, ಜೆರಿಗಿಡನ. ಯಾರೆಲ್ಲ ಲೈವ್ ನೋಡ್ತಿರೋ ಈ ವಿಡಿಯೋವನ್ನು ಲೈಕ್ ಮಾಡ್ತೀವಿ. ಸ್ನೇಹಿತರೆ, ನಿಮ್ಗೆ 10ನೇ ಕ್ಲಾಸ್ ಇದೆ ಅಂತ ಅನ್ಕೋಬೇಡಿ. ಇವನ್ 6th 7th ಸಹ ಈ ಒಂದು ಪಾಠ ಇದೆ. ಎಸ್, ನೀವು ಈಗಾಗಲೇ ವಿಡಿಯೋಸ್ನೆಲ್ಲ ನೋಡಿರ್ತೀರಾ. ಸೊ ಯಾವ್ದಾದ್ರು ಒಂದು ಜೀವಿಯನ್ನು ತಗೊಂಡಿದ್ದೀವಿ ಅಂದ್ರೆ ಆ ಜೀವಿಯನ್ನು ನಾವೇನಾದ್ರು ತುಂಡು ಮಾಡಿದೀವಿ ಅಂತಂದ್ರೆ ಈ ಎರಡೂ ಭಾಗಗಳು ಹೊಸ ಜೀವಿಗಳಿಗೆ ಮತ್ತೆ ಅದಕ್ಕೆ ಜೀವ ಬರ್ತಾ ಹೋಗುತ್ತೆ. ಅಂತಹ ಒಂದು ಪ್ರಾಣಿ ಯಾವುದು ಅಂದ್ರೆ ಸ್ಪೈರೋಗೈರ. ಆಪ್ಷನ್ ಬಿ ಸ್ಪೈರೋಗೈರ. ಇಲ್ಲ ಪ್ಲಾಸ್ಮೋಡಿಯಂ ಯಾವ್ದು ಉದಾಹರಣೆ ಅಂತ ಹೇಳ್ತೀರಾ? ಪ್ಲಾಸ್ಮೋಡಿಯಂ ಯಾವ್ದು ಕಾರಣ ಆಗ್ತಾ ಹೋಗುತ್ತೆ? ಸೊ ಪ್ಲಾಸ್ಮೋಡಿಯಂ ಎನ್ನುವಂಥದ್ದು ಎಸ್ ಕಮೆಂಟ್ ಮಾಡ್ತಾ ಹೋಗ್ತೀರಾ, ಬಹು ವಿದಳನಕ್ಕೆ ಉದಾಹರಣೆ ಆಗ್ತಾ ಹೋಗುತ್ತೆ. ಸೊ ಬಹು ವಿಭಜನೆ ಆಗ್ತಾ ಹೋಗುತ್ತೆ. ನಮಗೆ ವಿಭಜನೆಯಲ್ಲಿ 2 ರೀತಿಯ ವಿಭಜನೆ ಬರುತ್ತೆ: ದ್ವಿವಿಭಜನೆ, ಬಹು ವಿಭಜನೆ. ಸರಳ ಬಹು ವಿಭಜನೆ ಪ್ಲಾಸ್ಮೋಡಿಯಂ, ದ್ವಿವಿಭಜನೆಗೆ ಏನು ಅಮೀಬಾ ಬರ್ತಾ ಹೋಗುತ್ತೆ. ಇನ್ನು ಆವಾಸ ಮತ್ತೆ ಜೆರಿಗಿಡಗಳು ಇದೆ ಅಂತ ಸಂತಾನೋತ್ಪತ್ತಿ ಮಾಡುತ್ತೆ. ಎಸ್ ಕಮೆಂಟ್ ಮಾಡಿ, ಆವಾಸ ಮತ್ತೆ ಜೆರಿಗಿಡಗಳು ಎಂತಹ ಸಂತಾನೋತ್ಪತ್ತಿಯನ್ನು ಮಾಡ್ತವೆ? ಎಸ್ ಕಮೆಂಟ್ ಮಾಡ್ತೀರಾ ಅಂತ ಗೊತ್ತೀನಿ.
ಬೀಜಕಗಳ ಉತ್ಪಾದನೆ ಸಂತಾನೋತ್ಪತ್ತಿ ಮಾಡ್ತಾ ಹೋಗುತ್ತೆ ಸ್ನೇಹಿತರೆ. ಸೊ ಬೀಜಗಳ ಉತ್ಪಾದನೆ ಅಂತಂದ್ರೆ ಏನು ಅಂದ್ರೆ ನಿಮಗೆ ಅದು ಟೆಂತಲ್ಲಿ ನೀಟಾಗಿ ಎಕ್ಸ್ಪ್ಲೈನ್ ಮಾಡಿದ್ರೆ ಅದು ಆವಾಸಿ ಮತ್ತೆ ಜರಿ ಗಿಡಗಳು ಬೀಜಕ ಉತ್ಪಾದನೆ ತುಂಬಾ ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ. ಸೊ ಇಲ್ಲಿ ಏನಾಗುತ್ತೆ ಅಂತಂದ್ರೆ ಅದು ಒಂದು ಬೀಜಗಳನ್ನ ತನ್ನಲ್ಲಿ ಹಿಡಿದುಕೊಳ್ಳುತ್ತೆ. ಯಾವಾಗ ಅದಕ್ಕೊಂದು ನೈಜ ಒಂದು ಸಂದರ್ಭ ಬರುತ್ತೆ. ಫಾರ್ ಎಕ್ಸಾಂಪಲ್ ಈಗ ಇದು 2-3 ತಿಂಗಳ ಕಾಲ ಈಗ ಜರಿ ಗಿಡಗಳು ಏನ್ ಮಾಡ್ತಾರೆ ತನ್ನ ಒಂದು ಕೆಲವೊಂದಿಷ್ಟು ನಮ್ಮ ಬೀಜಗಳನ್ನ ಹೊರಬಿಡುತ್ತೆ. ಆ ಹೊರಬಿಡುವುದರಲ್ಲಿ ಅಲ್ಲಿ ಒಂದು ಭಾಗ ಅದನ್ನ ಶೇಖರಣೆ ಮಾಡಿಕೊಂಡಿರುತ್ತೆ. ಅದು ಎಲ್ಲಿ ಬೇಕಾದ್ರೂ ಬಿದ್ದಿರ್ಬೋದು ಭೂಮಿ ಮೇಲೆ. ಆದ್ರೆ ಯಾವಾಗ ಅದಕ್ಕೆ ಮಳೆ ಹಾನಿ ಆಗುತ್ತೋ ಅವಾಗ ಈ ಒಂದು ಪೊರೆ ಏನಾಗುತ್ತೆ ಹೊರದೋಗುತ್ತೆ. ಆ ಬೀಜಕ ಪೊರೆ ಹೊರದೋಗಿ ಆ ಬೀಜಗಳಲ್ಲೇ ಮೊಳಕೆ ಹೊರತಾ ಹೋಗ್ತವೆ. ಅದಕ್ಕೆ ಬೀಜಕ ಉತ್ಪಾದಕಗಳು ಅಂತ ಕರಿತಾ ಹೋಗ್ತೀವಿ. ಸೊ ಆವಾಸಿ ಮತ್ತೆ ಜರಿ ಗಿಡಗಳು ಅದಕ್ಕೆ ಉದಾಹರಣೆಗಳಾಗಿವೆ ಸ್ನೇಹಿತರೆ. ಇನ್ನು ಮುಂದಿನ ಪ್ರಶ್ನೆನ ಚರ್ಚೆ ಮಾಡ್ತಾ ಹೋಗೋಣ. ಮುಂದಿನ ಪ್ರಶ್ನೆ ಕೆಳಗಿನವುಗಳಲ್ಲಿ ಇದು ಕೆಳಗಿನವುಗಳಲ್ಲಿ ದ್ವಿಲಿಂಗಿ ಹೂಗಳಿಗೆ ಉದಾಹರಣೆ ಇದು. ಜೋಳ, ಪಪಾಯ, ಸೌತೆಕಾಯಿ, ಗುಲಾಬಿ. ಸರ್ ದ್ವಿಲಿಂಗಿ ಹೂಗಳು ಅಂತಂದ್ರೆ ಏನಂತ ಮೊದಲು ತಿಳ್ಕೊಬೇಕಾಗುತ್ತೆ. ಯಾವ ಒಂದು ಹೂವಿನಲ್ಲಿ ಗಂಡು ಲಿಂಗಾಣು ಮತ್ತೆ ಹೆಣ್ಣು ಲಿಂಗಾಣುಗಳು ಎರಡೂ ಇದಾವೋ ಅದಕ್ಕೆ ನಾವೇನ್ ಕರಿತೀವಿ ದ್ವಿಲಿಂಗಿ ಹೂ ಅಂತ ಕರಿತೀವಿ. ಗಂಡು ಲಿಂಗಾಣು ಮತ್ತೆ ಹೆಣ್ಣು ಲಿಂಗಾಣುಗಳು ಯಾವ್ಯಾವು? ಶಲಾಕೆ ಮತ್ತು ಕೇಸರಗಳು ಇವೆರಡು ಲಿಂಗಾಣುಗಳು. ಸೊ ಕೇವಲ ಒಂದು ಹೂವಿನಲ್ಲಿ ಶಲಾಕೆ ಅಥವಾ ಒಂದು ಕೇಸರ ಮಾತ್ರ ಇರೋದನ್ನ ಏಕಲಿಂಗಿ ಹೂ ಅಂತ ಕರಿತೀವಿ. ಸೊ ಯಾವ್ದಾಗುತ್ತೆ ಇದರಲ್ಲಿ? ಜೋಳನ, ಪಪಾಯನ, ಸೌತೆಕಾಯ, ಗುಲಾಬಿ. ಎಸ್, ಅದು ಗುಲಾಬಿ ಇದಕ್ಕೆ ಸರಿಯಾದ ಉತ್ತರ. ಇನ್ನು ಜೋಳ, ಪಪಾಯ, ಸೌತೆಕಾಯಿ ಏನೆಲ್ಲ ಇದಾವೆ ಇವೆಲ್ಲ ಏಕಲಿಂಗ ಹೂಗಳಿಗೆ ಉದಾಹರಣೆಗಳಾಗ್ತವೆ ಸ್ನೇಹಿತರೆ. ಸೊ ಉದಾಹರಣೆಗಳನ್ನು ಸಹ ನೀವು ಸರಿಯಾಗಿ ನೆನಪಿಟ್ಕೋಬೇಕು. ನೆಕ್ಸ್ಟ್ ಇನ್ನೊಂದು ಪ್ರಶ್ನೆ ನಿಮಗೆ ದಾಸವಾಳ ಹೂ ಬರುತ್ತಲ್ಲ, ದಾಸವಾಳ ಹೂ ಎಂತ ಹೂ ಅನ್ನೋದನ್ನ ಕಮೆಂಟ್ ಮಾಡಿ. ದ್ವಿಲಿಂಗಿ ಹೂವ, ಏಕಲಿಂಗಿ ಹೂವ ಅನ್ನೋದನ್ನ ಕಮೆಂಟ್ ಮಾಡಿ ದಾಸವಾಳ ಹೂವನ್ನ. ಎಸ್, ಮುಂದಿನ ಪ್ರಶ್ನೆ ಚರ್ಚೆ ಮಾಡ್ತಾನೆ. ಮುಂದಿನ ಪ್ರಶ್ನೆ ಪುರುಷ ಲಿಂಗಾಣು ಮತ್ತು ಹೆಣ್ಣು ಲಿಂಗಾಣುಗಳ ಸಂಯೋಗಗೊಳ್ಳುವ ಪ್ರಕ್ರಿಯೆ ಏನಂತ ಕರಿತೀವಿ? ಪರಾಗಸ್ಪರ್ಶನ, ಯುಗ್ಮಜನ, ನಿಷೇಚನ, ಭ್ರೂಣನ. ಎಸ್, ಕಮೆಂಟ್ ಮಾಡ್ತಾ ಹೋಗಿ. ಪುರುಷ ಲಿಂಗಾಣುಗಳು ಮತ್ತು ಹೆಣ್ಣು ಲಿಂಗಾಣುಗಳು ಸಂಯೋಗಗೊಳ್ಳುವ ಪ್ರಕ್ರಿಯೆ. ಎಸ್, ಕ್ವಶನ್ ನಂಬರ್ ಹಾಕಿ ಆನ್ಸರ್ ಮಾಡ್ತಾ ಹೋಗಿ. ಸರಿ, ನಿಮಗೆ 7th ಅಲ್ಲಿ ಇದೆ. 10ನೇದು ಸಿ ಅಂತ ಹೇಳ್ತಿದ್ದೀರಾ? ದ್ವಿಲಿಂಗಿ. ಎಸ್, ದ್ವಿಲಿಂಗಿ ಅಂದ್ರೆ ಯಾವ್ದು ಬಗ್ಗೆ ಮಾತಾಡ್ತಾ ಇದೀವಿ ನಾವು? ದಾಸವಾಳ ಹೂವಿನ ಬಗ್ಗೆ. ಬಸ್ ಅದು ದ್ವಿಲಿಂಗಿ ಹೂ. ಯಾಕಂದ್ರೆ ಪರಾಗ ಮತ್ತು ಕೇಸರ, ಶಲಾಕೆ ಮತ್ತು ಕೇಸರ ಎರಡು ಒಂದೇ ಇರುತ್ತೆ ದ್ವಿಲಿಂಗಿ ಹೂಗಳು. ಎಸ್, 10th ಒನ್ ಏನಂತ ಆನ್ಸರ್ ಮಾಡ್ತಾ ಹೋಗಿ. ಎಸ್, ಬಿ ಅಂತ ಆನ್ಸರ್ ಮಾಡ್ತಾ ಇದ್ದೀರಾ? ಸಿ ಅಂತ ಆನ್ಸರ್ ಮಾಡ್ತಿದ್ದೀರಾ? ಸ್ನೇಹಿತರೆ 10ನೇದಕ್ಕೆ ಪುರುಷ ಲಿಂಗಾಣು ಮತ್ತು ಹೆಣ್ಣು ಲಿಂಗಾಣುಗಳು ಸಂಯೋಗಗೊಳ್ಳುವಂತ ಪ್ರಕ್ರಿಯೆಗೆ ನಿಷೇಚನ ಅಂತ ಕರೀತಾರೆ, ಯುಗ್ಮಜ ಅಲ್ಲ. ನಿಷೇಚನ ನಡೆದ ನಂತರ ಅದೇನಾಗುತ್ತೆ? ಯುಗ್ಮಜವಾಗುತ್ತೆ, ಎಂಬ್ರಿಯೋ ಆಗುತ್ತೆ. ಇದು ನಿಷೇಚನ ಫರ್ಟಿಲೈಸೇಷನ್ ಆದ ತಕ್ಷಣ ಎಂಬ್ರಿಯೋ ಆಗುತ್ತೆ. ಎಂಬ್ರಿಯೋ ಆದ್ಮೇಲೆ ಏನಾಗುತ್ತೆ? ಯುಗ್ಮಜ ನಂತರ ಏನಾಗುತ್ತೆ? ಭ್ರೂಣವಾಗಿ ಬದಲಾವಣೆ ಆಗ್ತಾ ಹೋಗುತ್ತೆ. ಹಾಗಾದ್ರೆ ಪರಾಗಸ್ಪರ್ಶ ಅಂತಂದ್ರೆ ಏನು? ಪರಾಗಸ್ಪರ್ಶ ಅಂತ ನಿಷೇಚನ ಸ್ನೇಹಿತರೆ ಇವೆಲ್ಲ ಬಿ ಅಂತ ಹೇಳ್ತಿದ್ದೀರಾ? ಪುರುಷ ಲಿಂಗಾಣು ಮತ್ತು ಹೆಣ್ಣು ಲಿಂಗಾಣುಗಳು ಸಂಯೋಗಗೊಳ್ಳುವಂತ ಪ್ರಕ್ರಿಯೆ ಆದ್ಮೇಲೆ ಬರುವಂತದ್ದು ಯುಗ್ಮಜ. ನೀವು ಮಾಡ್ತಿರೋದು ಕನ್ಫ್ಯೂಸ್ ಮಾಡ್ಕೋಬೇಡಿ. ಎಸ್, ನೀವು ಏನ್ ಮಾಡ್ತಿದ್ದೀರಾ? ಆ ಸಂಯೋಗಗಳು ಆದ್ಮೇಲೆ ಏನ್ ಬರುತ್ತೆ ಅಂತ ನೀವು ಹೇಳ್ತಿದ್ದೀರಾ. ಆದ್ರೆ ಸೊ ಬರುತ್ತೆ ಮುಂಚಿತವಾಗಿ ಆ ಒಂದು ಪ್ರಕ್ರಿಯೆಗೆ ನಾವು ನಿಷೇಚನ ಅಂತ ಕರಿತೀವಿ. ಸೊ ಯುಗ್ಮಜ ಇದಕ್ಕೆ ಸರಿಯಾದ ಉತ್ತರ. ಹಾಗೆ ಏನು ನಿಷೇಚನ ಸರಿಯಾದ ಉತ್ತರ ಆಗಿರುತ್ತೆ. ಪರಾಗಸ್ಪರ್ಶ ಅಂತಂದ್ರೆ ಏನು? ನಿಮಿಷ ಕಮೆಂಟ್ ಮಾಡ್ತಾ ಹೋಗಿ. ಪರಾಗಸ್ಪರ್ಶ ಅಂತಂದ್ರೆ ಏನು ಅಂತ. ಎಸ್, ಪರಾಗಸ್ಪರ್ಶಗಳಲ್ಲಿ ನಮಗೆ ಎರಡು ವಿಧಗಳು ಬರ್ತಾ ಹೋಗ್ತವೆ. ಅವು ಕೂಡ ತುಂಬಾ ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ ಸ್ನೇಹಿತರೆ. ಸಕ್ರಿಯ ಪರಾಗಸ್ಪರ್ಶ ಮತ್ತು ಪರಕೀಯ ಪರಾಗಸ್ಪರ್ಶಗಳು ವ್ಯತ್ಯಾಸಗಳು ಕೇಳ್ತಾ ಹೋಗಬಹುದು. ಜಿಪಿಎಸ್ ಟಿಯರ್ ನಿಮಗೆ ತುಂಬಾ ಮೋಸ್ಟ್ ಇಂಪಾರ್ಟೆಂಟ್ ಚಾಪ್ಟರ್ 7th ಇಂದ ಬರುವಂತದ್ದು ಜಿಪಿಎಸ್ ಟಿಯರ್. ಏನು ಪರಾಗಸ್ಪರ್ಶ? ಯಾವ್ದಾದ್ರು ಒಂದು ಹೂವಿನಲ್ಲಿ ಶಲಾಕೆ ಮತ್ತು ಕೇಸರ ಅಂತ ಎರಡು ಲಿಂಗಾಣುಗಳು ಇರ್ತವೆ. ಆ ಲಿಂಗಾಣುಗಳಲ್ಲಿ ಕೇಸರವು ಶಲಾಕಾಗ್ರದ ಮೇಲೆ ಬರುವಂತಹ ಒಂದು ಪ್ರಕ್ರಿಯೆಗೆ ನಾವೇನು ಕರಿತೀವಿ? ಪರಾಗಸ್ಪರ್ಶ ಅಂತ ಕರಿತಾ ಹೋಗ್ತೀವಿ. ಇನ್ನು ಮುಂದಿನ ಪ್ರಶ್ನೆ ಚರ್ಚೆ ಮಾಡ್ತಾ ಮುಂದಿನ ಪ್ರಶ್ನೆ ಘನ ಮತ್ತು ಏನಿದು? ಎಸ್, ಘನ ಮತ್ತು ದ್ರವಗಳನ್ನು ಪಡಿಸುವ ಕ್ರಿಯೆ. ಬಸಿಯುವಿಕೆ, ಸೋಸುವಿಕೆ, ಆವಿಕರಣ, ಜರಡಿ ಹಿಡಿಯೋದು. 6th ಕಾನ್ಸೆಪ್ಟ್ ಇದು. ಘನ ವಸ್ತುಗಳು ಮತ್ತು ದ್ರವ ವಸ್ತುಗಳು ಒಂದು ಪದಾರ್ಥದಲ್ಲಿದ್ರೆ ಅಂದ್ರೆ ಯಾವ್ದನ್ನ ಬೇರ್ಪಡಿಸ್ತೀವಿ? ಬೆಸ್ಟ್ ಎಕ್ಸಾಂಪಲ್ ನಾವು ಚಹಾ ಅಂತ ತಗೋಬಹುದು. ಚಹಾ ಅಥವಾ ಕಾಫಿಯಲ್ಲಿ ತಗೊಂಡಾಗ ನಮಗೆ ಆ ಕಾಫಿಯಲ್ಲಿ ಇರುವಂತಹ ಹಾಲು ದ್ರವ ಪದಾರ್ಥ, ಅಲ್ಲಿರುವಂತಹ ಕಾಫಿ ಪೌಡರ್, ಟೀ ಪೌಡರ್ ಘನ ಪದಾರ್ಥ. ಇವುಗಳನ್ನ ನಾವು ಹೇಗೆ ಬೇರ್ಪಡಿಸ್ತೀವಿ? ಸೊ ಹೇಗೆ ಬೇರ್ಪಡಿಸಿ ಮಾಡ್ತಾ ಹೋಗ್ತೀವಿ? ಸೋಸುವಿಕೆಯ ಮುಖಾಂತರ. ಸೊ ಆಪ್ಷನ್ ಬಿ ಇದಕ್ಕೆ ಸರಿಯಾದ ಉತ್ತರ ಸ್ನೇಹಿತರೆ. ಮುಂದಿನ ಪ್ರಶ್ನೆ ಚರ್ಚೆ ಮಾಡ್ತಾ ಮುಂದಿನ ಪ್ರಶ್ನೆ ನಿಮಗ್ ಗೊತ್ತಾ ಡೆಡ್ ಸ್ಕಿನ್ ಸೆಲ್ಸ್ ನಿಮ್ಮ ಬ್ರೈಟ್ ಸ್ಕಿನ್ ಅನ್ನ ಮರೆ ಮಾಡ್ಬಿಡತ್ತೆ. ಟೇಪ್ ಟೆಸ್ಟ್ ಇಂದ ಗೊತ್ತಾಗ್ತದೆ. ಸೈನಿಕರ ನಡಿಗೆ, ಪಥಸಂಚಲನ, ನೇರ ರಸ್ತೆಯ ಮೇಲೆ ವಾಹನದ ಚಲನೆ ಇವು ಚಲನೆಯ ಈ ವಿಧಗಳಾಗಿದ್ದಾವೆ. ಆಪ್ಷನ್ ಎ ಸರಳರೇಖೆಯ ಚಲನೆ, ಆಪ್ಷನ್ ಬಿ ಆವರ್ತಕ ಚಲನೆ, ಆಪ್ಷನ್ ಸಿ ವೃತ್ತಿಯ ಚಲನೆ, ಆಪ್ಷನ್ ಡಿ ಆಂದೋಲನ ಚಲನೆ. ಎಸ್, ಕಮೆಂಟ್ ಮಾಡ್ತಾ ಹೋಗಿ. ಎಸ್, ಎಲ್ಲರೂ ವಿಡಿಯೋವನ್ನ ಲೈವ್ಗೆ ಪಾಸ್ ಮಾಡ್ಕೊಳ್ಳಿ. ಎಲ್ಲ 11th ಕ್ವಶನ್ ಆನ್ಸರ್ ಮಾಡ್ತಾ ಇದ್ದೀರಾ. ಈಗಾಗಲೇ ನಾವು 12 ಕ್ವಶನ್ ಡಿಸ್ಕಸ್ ಮಾಡ್ತಾ ಇದೀವಿ. ಲೈವ್ಗೆ ತಗೊಳ್ಳಿ. ಸೈನಿಕರ ನಡಿಗೆ, ಪಥಸಂಚಲನ ಮತ್ತು ನೇರ ರಸ್ತೆಯ ಮೇಲೆ ವಾಹನ ಚಲನೆ ಇವು ಈ ಚಲನೆಯ ವಿಧವಾಗಿದೆ. ಸರಳರೇಖೆಯ ಚಲನೆ, ಆವರ್ತಕ ಚಲನೆ, ವೃತ್ತಿಯ ಚಲನೆ ಮತ್ತು ಆಂದೋಲನ ಚಲನೆ. ಸ್ನೇಹಿತರೆ ಆವರ್ತಕ ಚಲನೆ ಮತ್ತು ಆಂದೋಲನ ಚಲನೆ ಆ ಇವೆರಡು ಸಹ ಒಂದೇ ರೀತಿಯ ಚಲನೆಗಳು, ಒಂದೇ ಅರ್ಥವನ್ನು ಕೊಡುವಂತ ಚಲನೆಗಳಾಗಿದ್ದಾವೆ. ಸೊ ನೀವು ಗಡಿಯಾರದ ಲೋಲಕ ನೋಡಬಹುದು. ಮತ್ತೆ ಯಾವ ಎಕ್ಸಾಂಪಲ್ ನೋಡಬಹುದು ಆವರ್ತಕ ಚಲನೆಗೆ. ಇನ್ನು ವೃತ್ತಿಯ ಚಲನೆಗೆ ಅಂತಂದ್ರೆ ಒಂದು ಕೇಂದ್ರ ಬಿಂದುವಿಂದ ಇಟ್ಕೊಂಡು ಅದು ಸಮಾನವಾದ ದೂರದಲ್ಲಿ ಚಲನೆ ಮಾಡ್ತಾ ಇದ್ರೆ ಅಂತಹ ಚಲಿಸುವ ವಸ್ತುಗಳಿಗೆ ನಾವು ವೃತ್ತಿಯ ಚಲನೆ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ ಫ್ಯಾನ್ ಆಗ್ಬೋದು. ಸೊ ಈ ರೀತಿಯ ಚಲನೆಗಳಿಗೆ. ಇನ್ನು ಸೈನಿಕರ ನಡಿಗೆ ಹೇಗಿರುತ್ತೆ? ಮಾರ್ಚ್ ಪಾಸ್ಟ್ ಆಗಿರುತ್ತೆ, ಸ್ಟ್ರೈಟ್ ಆಗಿ ಹೋಗ್ತಾ ಇರುತ್ತೆ. ಸೊ ಅದರಿಂದ ಪಥಸಂಚಲನ ಆಗಿರ್ಬೋದು. ನೇರ ರಸ್ತೆಯ ಮೇಲೆ ವಾಹನ ಚಲನೆ, ನೇರ ರಸ್ತೆಯಲ್ಲಿ ವಾಹನ ಸಹ ಹೇಗೆ ಚಲನೆ ಮಾಡ್ತಾ ಇರುತ್ತೆ? ನೇರವಾಗಿ ಚಲನೆ ಮಾಡ್ತಾ ಇರುತ್ತೆ. ಸರಳರೇಖೆಯಲ್ಲಿ ಚಲನೆ ಮಾಡ್ತಿರುತ್ತೆ. ಸರಳರೇಖೆಯ ಚಲನೆ ಇದಕ್ಕೆ ಸರಿ ಉತ್ತರ ಸ್ನೇಹಿತರೆ. ನಾವು ಮುಂದಿನ ಪ್ರಶ್ನೆ ಚರ್ಚೆ ಮಾಡ್ತಾ ಹೋಗೋಣ. ಮುಂದಿನ ಪ್ರಶ್ನೆ ಎಣ್ಣೆ ಸವರಿದ ಕಾಗದವನ್ನ ಅಪಾರದರ್ಶಕ ವಸ್ತು ಎಂದು ಕರೆಯಲು ಕಾರಣ. ನೋಡಿ, ನಿಮಗೆ ಗೊತ್ತು ಎಣ್ಣೆ ಸವರಿದ ಕಾಗದ ಅಂತಂದ್ರೆ ಅಪಾರದರ್ಶಕ ವಸ್ತು ಅಂತ ಗೊತ್ತು. ಆದ್ರೆ ಅವ್ರು ಕ್ವಶನ್ ಯಾವ ಟ್ವಿಸ್ಟ್ ಮಾಡಿದರೆ ತನ್ನ ಮೂಲಕ ಬೆಳಕನ್ನು ಅರಿಯಲು ಬಿಡುವುದು, ತನ್ನ ಮೂಲಕ ಬೆಳಕನ್ನು ಅರಿಯಲು ಬಿಡುವುದು, ತನ್ನ ಮೂಲಕ ಬೆಳಕನ್ನು ಭಾಗಶಃ ಅರಿಯಲು ಬಿಡುವುದು, ಬೆಳಕಿನ ಅವಶ್ಯಕತೆ ಇಲ್ಲದೆ ವಸ್ತುಗಳನ್ನ ನೋಡಬಹುದು. ಎಸ್, ಕಮೆಂಟ್ ಮಾಡ್ತಾ ಹೋಗಿ. ಬೆಣ್ಣೆ ಸವರಿದ ಕಾಗದವನ್ನ ಅಪಾರದರ್ಶಕ ವಸ್ತು ಎಂದು ಕರೆಯಲು ಕಾರಣ ಏನು? ಏನ್ ಕಾರಣ ಸ್ನೇಹಿತರೆ ಇದಕ್ಕೆ? ನಾವು ಇದಕ್ಕೆ ಈ ಆನ್ಸರ್ ಮಾಡಿದ್ರೆ ನಾವೇನು ತಿಳ್ಕೊಳ್ಬೇಕು? ಅಪಾರದರ್ಶಕ ವಸ್ತುಗಳು ಅಂತಂದ್ರೆ ಏನು, ಪಾರದರ್ಶಕ ವಸ್ತುಗಳು ಅಂದ್ರೆ ಏನು, ಅರೆಪಾರದರ್ಶಕ ವಸ್ತುಗಳು ಅಂದ್ರೆ ಏನು ತಿಳ್ಕೊಳ್ಬೇಕು. ಎಸ್, ಕಮೆಂಟ್ ಮಾಡ್ತಾ ಹೋಗಿ. 13th ಸಿ ಅಂತ ಹೇಳ್ತಿದ್ದೀರಾ?
ಎಸ್ ಗುಡ್. ಯಾವ ವಸ್ತುಗಳು ತನ್ನ ಮೂಲಕ ಬೆಳಕನ್ನು ಅರಿಯಲು ಬಿಡುವುದಿಲ್ಲವೋ ಅಂತ ವಸ್ತುಗಳಿಗೆ ನಾವು ಅಪಾರದರ್ಶಕ ವಸ್ತುಗಳನ್ನು ಕರಿತಾ ಹೋಗ್ತೀವಿ. ಯಾವ ತನ್ನ ಮೂಲಕ ಬೆಳಕನ್ನು ಬಿಡ್ತಾವೋ ಅವುಗಳನ್ನ ಪಾರದರ್ಶಕ ವಸ್ತುಗಳನ್ನು ಕರಿತೀವಿ. ಇನ್ನು ಯಾವ ತನ್ನ ಮೂಲಕ ಬೆಳಕನ್ನು ಭಾಗಶಃ ಅರಿಯಲು ಬಿಡ್ತಾವೋ ಸ್ವಲ್ಪ ಮಟ್ಟಿಗೆ, ಸೊ ಅವುಗಳನ್ನ ನಾವೇನು ಕರಿತೀವಿ, ಅಪಾರದರ್ಶಕ ವಸ್ತುಗಳನ್ನು ಕರಿತೀವಿ. ಬೆಸ್ಟ್ ಎಕ್ಸಾಂಪಲ್ ಏನು, ಎಣ್ಣೆ ಸವಿದ ಕಾಗದ. ಸೊ ಆಪ್ಷನ್ ಸಿ ಇದಕ್ಕೆ ಸರಿ ಉತ್ತರ. ಆಪ್ಷನ್ ಡಿ ಬೆಳಕಿನ ಅವಶ್ಯಕತೆ ಇಲ್ಲದೆ ವಸ್ತುಗಳನ್ನು ನೋಡಬಹುದು ಅಂದ್ರೆ ಇದು ಕಂಪ್ಲೀಟ್ಲಿ ರಾಂಗ್ ಸ್ಟೇಟ್ಮೆಂಟ್. ನಮಗೆ ಯಾವುದೇ ಒಂದು ವಸ್ತುವನ್ನು ನೋಡಬೇಕು ಅಂತ ನಮ್ಮ ಕಣ್ಣಿಗೆ ಪ್ರಮುಖವಾಗಿ ಏನ್ ಬೇಕು, ಬೆಳಕನ್ನು ಬೀಳಬೇಕು. ಸೊ ಅದಕ್ಕೆ ಆಪ್ಷನ್ ಡಿ ರಾಂಗ್ ಆಗ್ತದೆ. ಆಪ್ಷನ್ ಸಿ ಇದಕ್ಕೆ ಸರಿ ಉತ್ತರ. 13th ಎ ಅಂತ ಹೇಳ್ತಿದ್ದೀರಾ, 13th ಸಿ ಭಾಗಶಃ ಅರಿಯಲು ಬಿಡುವುದು. ಅರೆ ಪಾರದರ್ಶಕ, ಪಾರದರ್ಶಕ ಅಂತ ಹೇಳಿದ್ರೆ ನೀವು ಹೇಳ್ತಿರೋ ಕರೆಕ್ಟ್, ಅರಿಯಲು ಬಿಡಿರುವುದು ಅರೆ ಪಾರದರ್ಶಕದ ಬಗ್ಗೆ ಹೇಳ್ತಿರುವಂತದ್ದು. ನಮ್ಮ ಮುಂದಿನ ಪ್ರಶ್ನೆ, ಛಾಯೆಗಳು ಉಂಟಾಗಲು ಈ ವಸ್ತುಗಳು ಅವಶ್ಯಕವಾಗಿವೆ. ಸೊ ಇದು ಸಹ ಬೆಳಕಿನ ಚಾಪ್ಟರ್ ಇರುವಂತದ್ದು, ತುಂಬಾ ಚಿಕ್ಕ ಚಾಪ್ಟರ್ ಆಗಿದೆ, ಬಟ್ ಅದೇ ತುಂಬಾ ಕ್ವಶನ್ಸ್ ಡಿಫರೆಂಟ್ ಆಗಿ ಹೋಗ್ತಾರೆ. ಪಾರದರ್ಶಕ ವಸ್ತುಗಳು, ದ್ರವ ವಸ್ತುಗಳು, ಅರೆ ಪಾರದರ್ಶಕ ವಸ್ತುಗಳು, ಅಪಾರದರ್ಶಕ ವಸ್ತುಗಳು. ಛಾಯೆಗಳು ಉಂಟಾಗಲು ಈ ವಸ್ತುಗಳು ಅವಶ್ಯಕವಾಗಿವೆ. ಎಸ್ ಕಮೆಂಟ್ ಮಾಡ್ತಾ ಹೋಗಿ. 13th ಅಲ್ಲ 14th ಆನ್ಸರ್ ಮಾಡ್ತಾ ಹೋಗಿ. ನಿಮ್ಗೆ ಈಗಾಗಲೇ ಗೊತ್ತಿದೆ ಪಾರದರ್ಶಕ ವಸ್ತುಗಳಂದ್ರೇನು, ಅಪಾರದರ್ಶಕ ವಸ್ತುಗಳಂದ್ರೇನು, ಅರೆ ಪಾರದರ್ಶಕ ವಸ್ತುಗಳಂದ್ರೇನು. ದ್ರವ ವಸ್ತುಗಳು ಅಂತಂದ್ರೆ ಅದೊಂದು ಸ್ಥಿತಿ ಅಷ್ಟೇ. 13th ಕ್ವಶನ್ ರಾಂಗ್, ಕ್ವಶನ್ ರಾಂಗ್. ಒಂದು ನಿಮಿಷ, ಸಾರಿ ಇದು ಅಪಾರದರ್ಶಕ ಅಲ್ಲ, ಅರೆ ಪಾರದರ್ಶಕ ವಸ್ತು ಅಂತ ಇರಬೇಕಿತ್ತು. ಸಾರಿ ಕ್ವಶನ್ ರಾಂಗ್ ಆಗಿದೆ. ಓಕೆ ಸಾರಿ, ಇಲ್ಲೇ ಕರೆಕ್ಟ್ ಮಾಡಿದ್ದಕ್ಕೆ ಥ್ಯಾಂಕ್ ಯು. ಎಸ್ ನೆಕ್ಸ್ಟ್ 14th ಆನ್ಸರ್ ಮಾಡ್ತಾ ಹೋಗಿ. ಛಾಯೆಗಳು ಉಂಟಾಗಲು ಈ ವಸ್ತುಗಳು ಅವಶ್ಯಕ. ಛಾಯೆ ಅಂತಂದ್ರೆ ಏನಿಲ್ಲ, ನೆರಳು ಎನ್ನುವಂಥದ್ದು. ಥ್ಯಾಂಕ್ ಯು ಸರ್, ಉಮೇಶ್ ಸರ್, ಥ್ಯಾಂಕ್ ಯು. ಪಾರದರ್ಶಕ ವಸ್ತುಗಳು, ದ್ರವ ವಸ್ತುಗಳು, ಅರೆ ಪಾರದರ್ಶಕ ವಸ್ತುಗಳು, ಅಪಾರದರ್ಶಕ ವಸ್ತುಗಳು. 14th ಸಿ ಅಂತ ಹೇಳ್ತಿದ್ದೀರಾ. ಸರಿ, ಛಾಯೆ ಅಥವಾ ಬೆಳಕು ಬಿಡಬೇಕಂದ್ರೆ ನಮಗೆ ಅದಕ್ಕೆ ಏನು ಇಂಪಾರ್ಟೆಂಟ್, ಒಂದು ಪರದೆ ಇಂಪಾರ್ಟೆಂಟ್. ಪರದೆ ಇಂಪಾರ್ಟೆಂಟ್ ಜೊತೆಗೆ ಏನು ಬಿಡಬೇಕಂದ್ರೆ ಅದಕ್ಕೆ ಒಂದು ನೆರಳು ಬಿಡಬೇಕಂದ್ರೆ ಒಂದು ಅಪಾರದರ್ಶಕ ವಸ್ತು ಬಿಡಬೇಕು. ಈಗ ಮನುಷ್ಯ ಎಂತಹ ವಸ್ತು, ಅಪಾರದರ್ಶಕ ವಸ್ತು. ಅಂದ್ರೆ ಮನುಷ್ಯನ ಮೂಲಕ ಬೆಳಕು ಹಾದು ಹೋಗುವುದಿಲ್ಲ. ಮನುಷ್ಯನ ಮೇಲೆ ಬೆಳಕು ಬಿದ್ದರೆ ಏನಾಗುತ್ತೆ, ನೆರಳು ಬೀಳುತ್ತೆ. ನೆರಳನ್ನೇ ನಾವು ಛಾಯೆ ಅಂತ ಕರೆಯೋದು ಅಲ್ವಾ. ಸೊ ಅದಕ್ಕೆ ಛಾಯೆ ಉಂಟಾಗಬೇಕು ಅಂತಂದ್ರೆ ಅಪಾರದರ್ಶಕ ವಸ್ತುಗಳು ಏನು ಅವಶ್ಯಕ ಆಗಿರುವಂಥದ್ದು. ಆಪ್ಷನ್ ಡಿ ಇದಕ್ಕೆ ಸರಿ ಉತ್ತರ ಸ್ನೇಹಿತರೆ. ಅರೆ ಪಾರದರ್ಶಕ ವಸ್ತುಗಳಲ್ಲ, ಅಪಾರದರ್ಶಕ ವಸ್ತು. ಎಸ್, ನೀವು ಅವಾಗಲೂ ಕೇಳಬಹುದು ಸರ್, ಪೇಪರ್ ಒಂದನ್ನು ಇಟ್ಕೊಂಡ್ರೆ ಪೇಪರ್ ಮೇಲೇನು ಇದು ಬೀಳ್ತಾರೆ ಅಂದ್ರೆ ಎಣ್ಣೆ ಸವಿದ ಕಾಗದ ನಾನು ಯಾವಾಗ ಎಕ್ಸಾಂಪಲ್ ಕೊಟ್ಟಿದ್ದು. ಏನು ಪೇಪರ್ ಎನ್ನುವಂಥದ್ದು ಅಪಾರದರ್ಶಕ ವಸ್ತುನೇ. ಪೇಪರ್ ಮೇಲೆ ಎಣ್ಣೆ ಸವಿದಾಗ ಅರೆ ಪಾರದರ್ಶಕ ವಸ್ತು ಅಂತ ಹೋಗುತ್ತೆ ಸ್ನೇಹಿತರೆ. ಮುಂದಿನ ಪ್ರಶ್ನೆ, ವಿದ್ಯುತ್ ಮಂಡಲದ ನಿಯಂತ್ರಕ ಸಾಧನ ಯಾವುದು? ಸ್ವಿಚ್, ಫ್ಯೂಸ್, ತಂತಿಗಳು, ಬಲ್ಬ್. ವಿದ್ಯುತ್ ಮಂಡಲದಲ್ಲಿನ ನಿಯಂತ್ರಕ ಸಾಧನ ಸ್ವಿಚ್, ಫ್ಯೂಸ್, ತಂತಿಗಳ, ಬಲ್ಬ್. ಫಸ್ಟ್ ಆಫ್ ಆಲ್ ನೀವು ಈ ಒಂದು ಪಾಠದಲ್ಲಿ ವಿದ್ಯುತ್ ಮಂಡಲಗಳಿಗೆ ಸಂಕೇತಗಳನ್ನೆಲ್ಲ ತಿಳ್ಕೊಳ್ತೀವಿ. ಸಂಕೇತಗಳು ಯಾವೆಲ್ಲ ಇದಾವೆ. ಒಂದು ವಿದ್ಯುತ್ ಮಂಡಲ ಒಂದು ಕ್ಲೋಸ್ ಸರ್ಕ್ಯೂಟ್ ಇದ್ರೆ ಅದರಲ್ಲಿ ನಾವು ಏನೆಲ್ಲ ವಸ್ತುಗಳನ್ನು ಬಳಸ್ತೀವಿ ಅನ್ನೋದು ನಿಮ್ಗೆ ಮೊದಲು ನೀಟಾಗಿ ಗೊತ್ತಿರಬೇಕಾಗುತ್ತೆ. ಎಸ್ ನೆಕ್ಸ್ಟ್ ಕಮೆಂಟ್ ಮಾಡ್ತಾ ಹೋಗಿ. 15th ಕಮೆಂಟ್ ಮಾಡ್ತಾ ಹೋಗಿ. ಎಸ್ ಸಾಧ್ಯವಾದಷ್ಟು ಎಲ್ಲ ನೀವು ಎಲ್ಲ 14th ಆನ್ಸರ್ ಮಾಡ್ತಾ ಇದ್ದೀರಾ. 15th ಮೂವ್ ಆಗಿ ಸ್ವಲ್ಪ ಲೈವ್ ನ ಮುಂದಕ್ಕೆ ತಳ್ಳಿ. ಸೊ ನಿಮ್ಗೆ ಕ್ವಶನ್ಸ್ ಈಗ ಬೇಗ ಸಿಗ್ತಾ ಇರುತ್ತೆ. ಎಸ್ ಕಮೆಂಟ್ ಮಾಡ್ತಾ ಹೋಗಿ. 15th ಫ್ಯೂಸ್ ಬಿ 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 ಅಂತ ಹೇಳ್ತಿದ್ದೀರಾ. ಓಕೆ ಬಿ ಬಿ ಓಕೆ. 15th ಎಸ್ ವಿದ್ಯುತ್ ಮಂಡಲದಲ್ಲಿನ ನಿಯಂತ್ರಕ ಸಾಧನ. ಸೊ ವಿದ್ಯುತ್ ಮಂಡಲದಲ್ಲಿ ನಮಗೆ ಏನಾದರೂ ಫ್ಯೂಸ್ ಏನಾದರೂ ಇದ್ರೆ ಅದೇ ನಮಗೆ ನಿಮ್ಗೆ ಆಪ್ಷನ್ಸ್ ಸರಿಯಾಗಿ ನೋಡ್ಕೊಳ್ಸಿದ್ರೆ ಒಂದು ವಿದ್ಯುತ್ ಮಂಡಲ ಕೊಟ್ಟು ವಿದ್ಯುತ್ ಮಂಡಲದಲ್ಲಿ ಇಲ್ಲಿ ನಮಗೆ ಎರಡು ಆನ್ಸರ್ಸ್ ಬರ್ತಾ ಹೋಗ್ತವೆ. ನಾನು ಅದಕ್ಕೆ ಈ ಪ್ರಶ್ನೆ ತೆಗೆದಿರುವಂಥದ್ದು ಒಂದು ಸ್ವಿಚ್, ಒಂದು ಫ್ಯೂಸ್, ಎರಡು ಸರಿ ಆನ್ಸರ್ಗಳೇ. ಆದರೆ ಯಾವಾಗ ಇದು ಈ ರೀತಿ ಆಗುತ್ತೆ ಅಂತಂದ್ರೆ ಸರ್ ಕೆಮಿಸ್ಟ್ರಿನೂ ಮಾಡಿ. ಸರಿ ಮುಂದೆ ಪ್ರಶ್ನೆಗಳಿದ್ದಾವೆ. 20ನೇ ಪ್ರಶ್ನೆಯಿಂದ ನಿಮಗೆ ಕೆಮಿಸ್ಟ್ರಿ ಬರ್ತಾ ಹೋಗುತ್ತೆ. ಯಾವಾಗ ಬರ್ತಾ ಹೋಗುತ್ತೆ ಅಂದ್ರೆ ವಿದ್ಯುತ್ ಮಂಡಲದಲ್ಲಿ ನಮಗೆ ಮೇನ್ ಆಗಿ ನಿಯಂತ್ರಕ ಸಾಧನ ಯಾವುದು ಅಂದ್ರೆ ಫ್ಯೂಸ್. ಆಪ್ಷನ್ ಡಿ. ಇನ್ ಕೇಸ್ ನಮ್ಗೆ ಆಪ್ಷನ್ಸ್ ಫ್ಯೂಸ್ ಕೊಟ್ಟಿಲ್ಲ ಅಂದ್ರೆ ನಿಯಂತ್ರಣ ಮಾಡೋ ಸಾಧನ ಯಾವುದು, ಸ್ವಿಚ್ ಆಗುತ್ತೆ ಸ್ನೇಹಿತರೆ. ಸೊ ಅದಕ್ಕೆ ಈ ಎರಡು ಆಪ್ಷನ್ಸ್ ಆಗ್ತಾ ಹೋಗುತ್ತೆ. ಅಂದ್ರೆ ಯಾವ ಆಪ್ಷನ್ಸ್ ತುಂಬಾ ನಾವು ಹೈಲೈಟ್ ಮಾಡಬೇಕು ಅನ್ನೋದು ಇಂಪಾರ್ಟೆಂಟ್ ನಿಮ್ಗೆ ಗೊತ್ತಿರಬೇಕಾಗುತ್ತೆ. ಗುಡ್, ಎಲ್ಲ ಸರಿ ಉತ್ತರಗಳನ್ನು ಕೊಟ್ಟಿದ್ದೀರಾ. ಮುಂದಿನ ಪ್ರಶ್ನೆಯನ್ನು ಚರ್ಚೆ ಮಾಡ್ತಾ ಹೋಗೋಣ. ಮುಂದಿನ ಪ್ರಶ್ನೆ यार एक टाइम था व्हेन आई हैड मोर ड्राफ्ट. ಮುಂದಿನ ಪ್ರಶ್ನೆಯನ್ನು ಚರ್ಚೆ ಮಾಡ್ತಾ ಹೋಗೋಣ. ಮುಂದಿನ ಪ್ರಶ್ನೆ, ಸ್ವಿಚ್ಗಳು, ವಿದ್ಯುತ್ ಪ್ಲಗ್ಗಳು, ಸಾಕೆಟ್ಗಳನ್ನು ಇವುಗಳಿಂದ ತಯಾರಿಸುತ್ತಾರೆ. ಕಾಂತೀಯ ಪದಾರ್ಥಗಳು, ವಿದ್ಯುತ್ ವಾಹಕಗಳು, ಅಕಾಂತೀಯ ಪದಾರ್ಥಗಳು, ವಿದ್ಯುತ್ ಅವಾಹಕಗಳು. ಸ್ವಿಚ್ಗಳು, ವಿದ್ಯುತ್ ಪ್ಲಗ್ಗಳು, ಸಾಕೆಟ್ಗಳು ಇವುಗಳಿಂದ ತಯಾರಿಸುತ್ತಾರೆ. ಕಾಂತೀಯ ಪದಾರ್ಥಗಳ, ವಿದ್ಯುತ್ ವಾಹಕಗಳ, ಅಕಾಂತೀಯ ಪದಾರ್ಥಗಳ, ವಿದ್ಯುತ್ ಅವಾಹಕಗಳ. ಓಮ್ ಆರ್ ರಿಯೋಸ್ಟಾಟ್ ಆಲ್ಸೋ ಕಂಟ್ರೋಲ್. ಸರ್ ಆಪ್ಷನ್ಸ್ ನೋಡಿ ನಾವು ಆನ್ಸರ್ ಮಾಡಬೇಕಾಗುತ್ತೆ. ಅಲ್ಲ ನೀವು ಹೇಳ್ತಿರುವಂತದ್ದು ಕರೆಕ್ಟ್. ಅದನ್ನ ನಿಯಂತ್ರಣ ಮಾಡೋದಕ್ಕೆ, ವಿದ್ಯುತ್ ಮಂಡಲ ನಿಯಂತ್ರಣ ಮಾಡೋದಕ್ಕೆ, ವಿದ್ಯುತ್ ನಿಯಂತ್ರಣ ಮಾಡೋದಕ್ಕೆ ತುಂಬಾ ಸಾಧನಗಳಿದ್ದಾವೆ. ರಿಯೋಸ್ಟಾಟ್ ಮಾಡುತ್ತೆ, ವೇರಿಯೇಟ್ ಮಾಡುತ್ತೆ. ಓಮ್ ಸಹ, ಓಮ್ ಮೀನ್ಸ್ ಏನದು ರೋಧ ಸಹ ಅದನ್ನ ನಿಯಂತ್ರಣ ಮಾಡ್ತಾ ಹೋಗುತ್ತೆ. ತನ್ನ ಕೈಲಾದಷ್ಟು ಮಟ್ಟಿಗೆ ನಿಯಂತ್ರಣ ಮಾಡ್ತಾ ಹೋಗುತ್ತೆ. ಕೆಪಾಸಿಟಿ ಎಷ್ಟಿದೆ ಅಷ್ಟು ಕೊಟ್ಟಿರುವಂತ ಆಪ್ಷನ್ಸ್ ಅಲ್ಲಿ ಅದು ಆನ್ಸರ್ ಅಂತ ಹೇಳಿದೆ ಅಷ್ಟೇ. ಎಸ್ ಮುಂದಿನ ಪ್ರಶ್ನೆ 16th ಅಂತ ಹೇಳ್ತಿದ್ದೀರಾ. 16th ಸಿ ಅಕಾಂತೀಯ ಪದಾರ್ಥಗಳು ಅಂತ ಹೇಳ್ತಿದ್ದೀರಾ. ಸ್ನೇಹಿತರೆ ಇದ್ರ ಮೊದಲಿಗೆ ಈ ಪದಗಳ ಅರ್ಥ ತಿಳ್ಕೊಳ್ಳಿ. ಕಾಂತೀಯ ಪದಾರ್ಥಗಳು ಅಂತಂದ್ರೆ ಯಾವ ವಸ್ತು, ಫಾರ್ ಎಕ್ಸಾಂಪಲ್ ಒಂದು ಮ್ಯಾಗ್ನೆಟ್ ಅಂತ ನೋಡಿದ್ವಿ ಅಂತಂದ್ರೆ ಅದು ಯಾವ ವಸ್ತುವನ್ನು ಆಕರ್ಷಣೆ ಮಾಡುತ್ತೋ ಅದನ್ನ ನಾವು ಕಾಂತೀಯ ಪದಾರ್ಥಗಳು ಅಂತ ಕರಿತೀವಿ. ಯಾವುದನ್ನ ಆಕರ್ಷಣೆ ಮಾಡಿದ್ರೆ ಅಕಾಂತೀಯ ಪದಾರ್ಥಗಳು ಅಂತ ಕರಿತೀವಿ. ಯಾವ ವಸ್ತು ತನ್ನ ಮೂಲಕ ವಿದ್ಯುತ್ ಅರಿಯಲು ಬಿಡುತ್ತೋ ಅದನ್ನ ನಾವು ವಿದ್ಯುತ್ ವಾಹಕಗಳು ಅಂತ ಕರಿತೀವಿ. ಯಾವ ವಸ್ತು ತನ್ನ ಮೂಲಕ ವಿದ್ಯುತ್ ಅರಿಯಲು ಬಿಡೋದಿಲ್ಲ ಅದನ್ನ ವಿದ್ಯುತ್ ಅವಾಹಕಗಳು ಅಂತ ಕರಿತೀವಿ. ಸೊ ಯಾವುದು? ಎಸ್ ತುಂಬಾ ಕನ್ಫ್ಯೂಸ್ ಆಗ್ತಿದ್ರಾ ಸ್ನೇಹಿತರೆ. ಸ್ವಿಚ್ಗಳು, ವಿದ್ಯುತ್ ಪ್ಲಗ್ಗಳು, ಸಾಕೆಟ್ಗಳನ್ನ ತಯಾರು ಮಾಡೋದು ಯಾವ್ದ್ರಿಂದ ಅಂತಂದ್ರೆ ವಿದ್ಯುತ್ ವಾಹಕಗಳಿಂದ. ಸೊ ಡಿ ಯಾಕಾಗೋದಿಲ್ಲ ಸರ್, ವಿದ್ಯುತ್ ಅವಾಹಕಗಳು ಯಾಕಾಗೋದಿಲ್ಲ ಅಂದ್ರೆ ಈ ಸ್ವಿಚ್ಗಳ ಮೇಲೆ ಒಂದು ಲೇಪನ ಮಾಡಿರ್ತಾರೆ. ಸ್ವಿಚ್ಗಳ ಮೇಲೆ ಕೆಲವೊಂದಿಷ್ಟು ಪದಾರ್ಥಗಳನ್ನ ಪ್ಲಾಸ್ಟಿಕ್ ಸಾರಿಗೆ ಬಳಸಿರ್ತಾರೆ. ಅವುಗಳ ಮೇಲೆ ಬಳಸುವಂತದ್ದು ಅವಾಹಕಗಳು. ಇನ್ನು ವಾಹಕಗಳ ಮೇಲೆ ಹೊದಿಕೆಯಾಗಿ ಅವಾಹಕಗಳನ್ನ ಬಳಸ್ತೀವಿ. ಸ್ವಿಚ್ಗಳನ್ನ, ವಿದ್ಯುತ್ ಪ್ಲಗ್ಗಳನ್ನ ತಯಾರಿಸೋದು ವಿದ್ಯುತ್ ವಾಹಕಗಳಿಂದ. ಏನಕ್ಕೆ ಅದ್ರ ಮೂಲಕ ವಿದ್ಯುತ್ ಹರಿಬೇಕಲ್ವಾ. ಸ್ವಿಚ್ ಆಗಲಿ, ವಿದ್ಯುತ್ ಪ್ಲಗ್ ಆಗಲಿ, ಸಾಕೆಟ್ ಆಗಲಿ ಅದ್ರ ಮೂಲಕ ವಿದ್ಯುತ್ ಹರಿಬೇಕು. ಸೊ ಅದು ವಿದ್ಯುತ್ ವಾಹಕಗಳು. ಸೊ ಅದ್ರ ಮೇಲೆ ನಾವು ಅದನ್ನ ಮುಟ್ಟಿದಾಗ ನಮ್ಗೆ ಯಾವುದೇ ರೀತಿ ಶಾಕ್ ಹೊಡಿದೇ ಇಲ್ಲ ಅಂತ ಹೇಳ್ಬಿಟ್ಟು ಅದ್ರ ಮೇಲೆ ಹೊದಿಕೆಯಾಗಿ ವಿದ್ಯುತ್ ವಾಹಕಗಳನ್ನು ಬಳಸಿರ್ತೀವಿ ಅಷ್ಟೇ. ಬಟ್ ತಯಾರಿಸಿರೋದು ನಮಗೆ ವಿದ್ಯುತ್ ವಾಹಕಗಳೇ ತುಂಬಾ ಇಂಪಾರ್ಟೆಂಟ್. ವಿದ್ಯುತ್ ವಾಹಕಗಳಿಂದ ತಯಾರು ಮಾಡ್ತಾ ಹೋಗಿರ್ತಾರೆ. ಆಪ್ಷನ್ ಬಿ ಸರಿ ಉತ್ತರ ಸ್ನೇಹಿತರೆ. ಸೊ ನೀವು ಬೇಕಾದ್ರೆ ಇದಕ್ಕೆ ನಿಮಗೆ 7th ಅಲ್ಲಿ ಇದೆ. ಸೊ 7th ಅಲ್ಲಿ 6th ಚಾಪ್ಟರ್ ಇದೆ. ಅಲ್ಲಿ ಹೋಗಿ ನಿಮಗೆ ಈಸಿಯಾಗಿ ಕಾನ್ಸೆಪ್ಟ್ ಈಸಿಯಾಗಿ ನೀಟಾಗಿ ಇದೇ ಒಂದು ಲೈನ್ ಕೊಟ್ಟಿದ್ದಾರೆ. ಸ್ವಿಚ್ಗಳು, ವಿದ್ಯುತ್ ಪ್ಲಗ್ಗಳು, ಸಾಕೆಟ್ಗಳನ್ನ ನಾವು ವಿದ್ಯುತ್ ವಾಹಕಗಳನ್ನು ತಯಾರಿಸ್ತೀವಿ. ಈ ಏನು ವಿದ್ಯುತ್ ವಾಹಕಗಳನ್ನು ತಯಾರಿಸ್ತೀವಿ ಇವುಗಳಿಗೆ ನಮಗೆ ಯಾವುದೇ ರೀತಿಯಾದಂತ ತೊಂದರೆ ಆಗದೇ ಇರೋದಕ್ಕೋಸ್ಕರ ನಾವು ವಿದ್ಯುತ್ ವಾಹಕಗಳನ್ನ ಬಳಸ್ತಾ ಹೋಗ್ತೀವಿ ಅನ್ನೋದನ್ನ ಹೇಳ್ತಾ ಹೋಗ್ತಾರೆ ಸ್ನೇಹಿತರೆ. ಸೊ ನೆಕ್ಸ್ಟ್ ಮುಂದಿನ ಒಂದು ಪ್ರಶ್ನೆಯನ್ನು ಚರ್ಚೆ ಮಾಡ್ತಾ ಹೋಗೋಣ. ಮುಂದಿನ ಪ್ರಶ್ನೆ, ಕೆಳಗಿನವುಗಳಲ್ಲಿ ಕೃತಕ ಕಾಂತವಲ್ಲದ್ದು ದಂಡಕಾಂತ, ಕುದುರೆಲಾಳದ ಕಾಂತ, ದಿಕ್ಸೂಚಿ, ಸ್ತಂಭಾಕೃತಿ ತುದಿಯ ಕಾಂತ. ದಂಡಕಾಂತ, ಕುದುರೆಲಾಳದ ಕಾಂತ, ದಿಕ್ಸೂಚಿ, ಸ್ತಂಭಾಕೃತಿ ತುದಿಯ ಕಾಂತ.
ಕೃತಕ ಕಾಂತವಲ್ಲದ್ದು. ಸೊ ವಾತಾವರಣದಲ್ಲಿ ನಮಗೆ ನೈಸರ್ಗಿಕ ಕಾಂತ ಮತ್ತು ಕೃತಕ ಕಾಂತಗಳು ಅಂತ ಎರಡು ಕಾಂತಗಳಿದಾವೆ. ನೈಸರ್ಗಿಕವಾಗಿ ಸಿಗುವಂತಹ ಮ್ಯಾಗ್ನೆಟ್ಗೆ ನಾವು ನಮ್ಮ ಸಾಮಾನ್ಯವಾಗಿ ನಾರ್ಮಲ್ ನಾವು ಕುದುರೆಯನ್ನು ನೈಸರ್ಗಿಕ ಕಾಂತ ಅಂತ ಕರಿತೀವಿ. ನಾವು ಮಾನವನ ಉಪಯೋಗಕ್ಕೋಸ್ಕರ ಕೆಲವೊಂದು ಕಾಂತಗಳನ್ನ ವಿವಿಧ ಆಕಾರಗಳಲ್ಲಿ ನಾವು ತಯಾರು ಮಾಡ್ಕೊಂಡಿದ್ದೀವಿ. ಸೊ ಅವುಗಳಲ್ಲಿ ಯಾವ್ಯಾವು ಅಂತಂದ್ರೆ ಇಲ್ಲಿ ಕೆಲವೊಂದು ಕೃತಕ ಕಾಂತವಲ್ಲದ್ದು ಅಂತ. ಸೊ ಯಾವುದು? ಎಸ್ ಕಮೆಂಟ್ ಮಾಡ್ತಾ ಇದ್ದೀರಾ? ಸೊ ನಮ್ಮ ಸಿ ಅಂತ ಹೇಳಿದ್ದೀರಾ? ಎಸ್ ಕೃತಕ ಕಾಂತಗಳನ್ನು ನಾವು ಈಗಾಗಲೇ ಹೇಳಿದೆ, ಅದನ್ನ ನಾವು ನಮ್ಮ ಅನುಕೂಲಕ್ಕೆ ತಕ್ಕಂತೆ ಒಂದು ಶೇಪ್ಸ್ ಅಲ್ಲಿ ಮಾಡ್ಕೊಂಡಿದ್ದೀವಿ. ಯಾವ್ಯಾವುದು? ದಂಡಕಾಂತ, ಸೊ ಇಂಗ್ಲಿಷ್ ಬಾರ್ ಮಾರ್ಕ್ ಕರಿತೀವಿ, ಕುದುರೆ ಲಾಳ ಕಾಂತ, ಮತ್ತೆ ಸ್ತಂಭಾಕೃತಿಯ ಕಾಂತ, ಗೋಳಾಕೃತಿಯ ಕಾಂತ, ಈ ರೀತಿ ಬೇರೆ ಬೇರೆ ರೀತಿಯ ಆಕೃತಿಗಳನ್ನು ಕೊಟ್ಟು ನಾವು ಕಾಂತಗಳನ್ನಾಗಿ ಮಾಡ್ಕೊಂಡಿದ್ದೀವಿ. ಆದ್ರೆ ದಿಕ್ಸೂಚಿ ಎನ್ನುವಂಥದ್ದು ಕೃತಕ ಕಾಂತವಲ್ಲ. ಆದ್ರೆ ದಿಕ್ಸೂಚಿಯಲ್ಲಿ ನಾವು ಏನು ಬಳಸ್ತೀವಿ? ಕಾಂತಿಯನ್ನು ಒಂದು ಮ್ಯಾಗ್ನೆಟ್ ಅನ್ನು ಬಳಸ್ತೀವಿ. ಆ ಮ್ಯಾಗ್ನೆಟ್ ನಮಗೆ ಏನು ಹೇಳುತ್ತೆ? ಸೊ ಯಾವ ಒಂದು ದಿಕ್ಕಿನಲ್ಲಿ ಇದೆ ಅನ್ನೋದು ತಿಳಿಸುತ್ತೆ. ಏನು ಉತ್ತರ ಮತ್ತು ದಕ್ಷಿಣ ದಿಕ್ಕುಗಳನ್ನು ತಿಳಿಸ್ತಾ ಹೋಗುತ್ತೆ. ಉತ್ತರ ಮತ್ತು ದಕ್ಷಿಣ ದಿಕ್ಕುಗಳನ್ನು ತಿಳಿಸ್ತಾ ಹೋದಾಗ ನಾವು ಈಸಿಯಾಗಿ ನಾವು ಪೂರ್ವ ಮತ್ತು ಪಶ್ಚಿಮ ದಿಕ್ಕುಗಳನ್ನು ತಿಳ್ಕೊಳ್ತಾ ಹೋಗೋದು. ಅಂದ್ರೆ ಇದು ದಿಕ್ಕುಗಳನ್ನು ತಿಳ್ಕೊಳ್ಳೋಕೆ ನಮಗೆ ಸಹಾಯ ಮಾಡ್ತಾ ಹೋಗುತ್ತೆ ದಿಕ್ಸೂಚಿ. ಸೊ ಯಾಕೆ ದಿಕ್ಸೂಚಿ ಸಹಾಯ ಮಾಡುತ್ತೆ? ಅದರೊಳಗೆ ಮ್ಯಾಗ್ನೆಟ್ ಇರುತ್ತೆ. ಪ್ರತಿ ಸಲ ನಿಮಗೆ ಸೆವೆಂತ್ ಒಂದು ಕಾನ್ಸೆಪ್ಟ್ ಇದೆ. ಸ್ವತಂತ್ರವಾಗಿ ತೂಗು ಬಿಟ್ಟಂತ ಒಂದು ದಿಕ್ಸೂಚಿ ಯಾವ ಕಡೆ ಬಂದು ನಿಂತ್ಕೊಂಡಿರುತ್ತೆ? ಉತ್ತರ ಮತ್ತು ದಕ್ಷಿಣ ಭಾಗದಲ್ಲಿ ಬಂದು ನಿಂತ್ಕೊಂಡಿರುತ್ತೆ. ಅಂದ್ರೆ ದಿಕ್ಸೂಚಿನೂ ಅಷ್ಟೇ. ದಿಕ್ಸೂಚಿ ನಾವು ನೇರವಾಗಿ ಇಟ್ಕೊಂಡಾಗ ನಮಗೆ ಯಾವಾಗ ಏನು ತೋರಿಸುತ್ತೆ? ಉತ್ತರ ಮತ್ತು ದಕ್ಷಿಣ ದಿಕ್ಕುಗಳನ್ನು ತೋರಿಸುತ್ತೆ. ಅದು ಉತ್ತರ ಮತ್ತು ದಕ್ಷಿಣ ದಿಕ್ಕು ತೋರಿಸುತ್ತೆ ಅಂದ್ರೆ ಅಲ್ಲಿಂದ ಬಲಭಾಗಕ್ಕೆ ನಮಗೆ ಏನು ತೋರಿಸುತ್ತೆ? ಪೂರ್ವ, ಎಡಭಾಗಕ್ಕೆ ಪಶ್ಚಿಮ ಇದೆ ಅನ್ನೋದನ್ನ ನಾವು ಈಸಿಯಾಗಿ ದಿಕ್ಕುಗಳನ್ನು ಕಂಡುಹಿಡಿಯಬಹುದು ಸ್ನೇಹಿತರೆ. 17 ಸಿ ಸರಿಯಾದ ಉತ್ತರ ಆಗಿದೆ. ಮುಂದಿನ ಪ್ರಶ್ನೆ 18ನೇ ಪ್ರಶ್ನೆ. ಎಸ್ ಇದ್ರ ಬಗ್ಗೆ ನಾವು ಈಗಾಗಲೇ ಡಿಸ್ಕಸ್ ಮಾಡಿದ್ವಿ. ಆದರೆ ಕ್ವಶ್ಚನ್ ಸ್ವಲ್ಪ ಡಿಫರೆಂಟ್ ಇದೆ. ಪ್ರಯೋಗಶಾಲಾ ತಾಪಮಾಪಕದ ಅಳತೆಯ ವ್ಯಾಪ್ತಿ ಎಷ್ಟು ಎನ್ನುವಂಥದ್ದು? ಆಪ್ಷನ್ ಎ 35 ಡಿಗ್ರಿ ಸೆಲ್ಸಿಯಸ್ ಇಂದ 42 ಡಿಗ್ರಿ ಸೆಲ್ಸಿಯಸ್, ಆಪ್ಷನ್ ಬಿ -10 ಡಿಗ್ರಿ ಸೆಲ್ಸಿಯಸ್ ಇಂದ 110 ಡಿಗ್ರಿ ಸೆಲ್ಸಿಯಸ್, 0 ಡಿಗ್ರಿ ಸೆಲ್ಸಿಯಸ್ ಇಂದ 100 ಡಿಗ್ರಿ ಸೆಲ್ಸಿಯಸ್, 27 ಡಿಗ್ರಿ ಸೆಲ್ಸಿಯಸ್ ಇಂದ 42 ಡಿಗ್ರಿ ಸೆಲ್ಸಿಯಸ್. ಸೊ ಕಮೆಂಟ್ ಮಾಡ್ತೀರಿ? ಎಸ್ 18th ಬಿ ಅಂತ ಹೇಳ್ತೀರಾ? 35 to 42 ಅಂತ ಹೇಳ್ತಾ ಇದ್ದಾರೆ. ಸ್ನೇಹಿತರೆ ಪ್ರಶ್ನೆನ ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ. ಪ್ರಯೋಗಶಾಲಾ ತಾಪಮಾಪಕ 45 ಡಿಗ್ರಿ ಸೆಲ್ಸಿಯಸ್ ಇಂದ 35 42 ಡಿಗ್ರಿ ಸೆಲ್ಸಿಯಸ್ ಅಂತ ಹೇಳ್ತಾ ಇದ್ದೀರಾ ಉಮೇಶ್ ಸರ್ ಅವರು. ಎಸ್ ಎ 18th ಡಿ ಅಂತ ಹೇಳ್ತಾ ಇದ್ದೀರಾ ಸ್ನೇಹಿತರೆ. ಇದಕ್ಕೆ ಸರಿಯಾದ ಉತ್ತರ ಬಂದು ಆಪ್ಷನ್ ಬಿ. ಗುಡ್. ಯಾರು? ಲಕ್ಷ್ಮೀ ಮೇಡಮ್ ಅವರು ಹೇಳಿದ್ರು ಆಪ್ಷನ್ ಬಿ ಇದಕ್ಕೆ ಸರಿ ಉತ್ತರ. ಏನಕ್ಕೆ? ಎಸ್ ಇವನ್ ಪುಷ್ಪ ಮೇಡಮ್ ಸಹ ಹೇಳಿದ್ರು ಬಿ ಅಂತ. ಏಕೆ? ಬಸವ ಬಿ ಸರ್ ಸಹ ಹೇಳಿದ್ದಾರೆ. ಓಕೆ, ಯಾಕೆ ಈ ರೀತಿ ಬಳಸ್ತೀವಿ ಸ್ನೇಹಿತರೆ? ನಮಗೆ ನಿಮಗೆ ಈಗಾಗಲೇ ಹಿಂದಿನ ಒಂದು ವಿಡಿಯೋದಲ್ಲಿ ಹೇಳಿದೆ, ವೈದ್ಯಕೀಯ ತಾಪಮಾಪಕ ಸಾಮಾನ್ಯವಾಗಿ ಮಾನವನ ದೇಹದ ತಾಪಮಾನ ಎಷ್ಟಿರುತ್ತೆ? 37 ಡಿಗ್ರಿ ಸೆಲ್ಸಿಯಸ್ ಇರುತ್ತೆ. ಸೊ ಅದಕ್ಕೆ ನಾವು ಅಳಿಬೇಕು ಅಂತಂದ್ರೆ 0 ಇಂದ 100 ಡಿಗ್ರಿ ಸೆಲ್ಸಿಯಸ್ ಅವಶ್ಯಕತೆ ಇಲ್ಲ. ಎಷ್ಟಿದೆ ಸಾಮಾನ್ಯವಾಗಿ ಮನುಷ್ಯನ ಡಿಗ್ರಿ ಸೆಲ್ಸಿಯಸ್ ಜ್ವರ ಬಂದಾಗಲೂ ಅಷ್ಟೇ ನಮಗೆ 39 ರಿಂದ 41 ಡಿಗ್ರಿ ಸೆಲ್ಸಿಯಸ್ಗೆ ಲಾಸ್ಟ್ ಆಗುತ್ತೆ. ಸೊ ಅದ್ರ ಮೇಲೆ ಹೆಚ್ಚಾಗಿ ಹೋಗೋದಿಲ್ಲ. ನಮಗೆ ಜ್ವರ ಬಂದರೂ ಅಷ್ಟೇ 41 40 ಸೆಂಟಿಮೀಟರ್ ಮೇಲೆ ಹೋಗ್ತಾ ಇದ್ರೆ ಅದು ನಮ್ಮ ತಾಪಮಾಪಕದಲ್ಲಿ ಅಷ್ಟು ಜ್ವರ ಬಂದಾಗ ಮನುಷ್ಯ ಬದುಕಿರೋದಕ್ಕೂ ಸಾಧ್ಯ ಇಲ್ಲ. ಆದ್ರೆ ನಮ್ಮ ದೇಹದ ವಾಯುದಲ್ಲಿ ಅದು ಇದಕ್ಕೆ ನಾವೇನ್ ಕರಿತೀವಿ? ನಾವು ವೈದ್ಯಕೀಯ ತಾಪಮಾಪಕ ಅಂತ ಕರಿತೀವಿ. ಇನ್ನು ಇದು ಪ್ರಯೋಗಶಾಲಾ ತಾಪಮಾಪಕ ಅಂತಂದ್ರೆ ನಾವು ಲ್ಯಾಬ್ರೇಟರಿ ಯೂಸ್ ಮಾಡ್ತೀವಿ. ಲ್ಯಾಬ್ರೇಟರಿ ನಾವೇನ್ ಮಾಡ್ತೀವಿ? ಬಿಸಿ ನೀರನ್ನ ಕಾಯಿಸ್ತೀವಿ. ಅವಾಗ ಚೆಕ್ ಮಾಡಬೇಕಂದ್ರೆ ನಮಗೆ 100 ಡಿಗ್ರಿ ಸೆಲ್ಸಿಯಸ್ ಇರಬೇಕು. ಅಥವಾ ಯಾವ್ದಾದ್ರು ಒಂದು ಮಂಜುಗಡ್ಡೆನ ಪರೀಕ್ಷೆ ಮಾಡ್ತೀವಿ. ಅವಾಗ ನಮಗೆ ಮೈನಸ್ ಡಿಗ್ರಿ ಸೆಲ್ಸಿಯಸ್ ಬೇಕಾಗುತ್ತೆ. ಅಂದ್ರೆ ಆಪ್ಷನ್ ಬಿ -10 ಡಿಗ್ರಿ ಸೆಲ್ಸಿಯಸ್ ಇಂದ 110 ಡಿಗ್ರಿ ಸೆಲ್ಸಿಯಸ್ ಇದಕ್ಕೆ ಸರಿ ಉತ್ತರ ಆಗುತ್ತೆ ಸ್ನೇಹಿತರೆ. ಸರ್ ಎಲೆಕ್ಟ್ರಿಕ್ ಸಾಕೆಟ್ ಫೋಟೋ ತೋರಿಸಿ. ಸರ್ ಎಲೆಕ್ಟ್ರಿಕ್ ಸಾಕೆಟ್ ಫೋಟೋ ಬೇಕಾ ನಿಮಗೆ? ಓಕೆ, ನೆಕ್ಸ್ಟ್ ಕ್ಲಾಸ್ ಅಥವಾ ಇವನ್ ನಮ್ಮ ವಾಟ್ಸ್ಆಪ್ ಗ್ರೂಪ್ ಜಾಯ್ನ್ ಆಗಿ ನಾನು ಅಲ್ಲಿ ವಾಟ್ಸ್ಆಪ್ ಗ್ರೂಪ್ ಹಾಕಿರ್ತೀನಿ ಸರ್. ಎಲೆಕ್ಟ್ರಿಕ್ ಸಾಕೆಟ್ ಅಂದ್ರೆ ನಿಮಗೆ ಅಲ್ಲಿ ಒಳಗಡೆ ಒಂದು 3 ಇರುತ್ತೆ. ಏನು ಅದನ್ನ ನಿಮಗೆ ವಾಕರಿಂದ ಮಾಡಿರ್ತಾರೆ, ಮೇಲೆ ಅದು ಕೋಟಿಂಗ್ ಮಾಡಿರ್ತಾರೆ, ಅದನ್ನ ವಾಕರಿಂದ ಮಾಡಿರ್ತಾರೆ ಸರ್. ಕನ್ಫ್ಯೂಸ್ ಆಗೋ ಅವಶ್ಯಕತೆ ಇಲ್ಲ, ಬೇಕಾದ್ರೆ ನಾನು ಎಕ್ಸ್ಪ್ಲೈನ್ ಮಾಡ್ಕೊಡ್ತೀನಿ. ಇನ್ನು 0 ಡಿಗ್ರಿ ಸೆಲ್ಸಿಯಸ್ ಇಂದ 100 ಡಿಗ್ರಿ ಸೆಲ್ಸಿಯಸ್ ನೀರಿನ ಕುದಿಯುವ ಬಿಂದು ಮತ್ತೆ ಏನು ದ್ರವಣ ಬಿಂದು ಮತ್ತೆ ಘನೀಕರಣ ಬಿಂದು ಅಂತ ಹೇಳ್ತೀವಿ. ಇದು 27 ಡಿಗ್ರಿ ಸೆಲ್ಸಿಯಸ್ 40 ಡಿಗ್ರಿ ಸೆಲ್ಸಿಯಸ್ ಯಾವುದೇ ರೀತಿಯಾಗಿ ಇದು ರಾಂಗ್ ಆನ್ಸರ್. ಸೊ ಯಾವುದೇ ಒಂದು ಈ ಆನ್ಸರ್ ಬರ್ತಾ ಹೋಗೋದಿಲ್ಲ. ಮುಂದಿನ 19ನೇ ಪ್ರಶ್ನೆ ಚರ್ಚೆ ಮಾಡ್ತಾ ಹೋಗೋಣ. ಇದು ಸಿಂಪಲ್ ಕ್ವಶನ್ ಇದೆ. ಒಂದು ಕಾಯವು ಒಂದು ಏಕಮಾನ ಕಾಲದಲ್ಲಿ ಚಲಿಸಿದ ದೂರವೇ? ಜವ, ವೇಗ, ವೇಗೋತ್ಕರ್ಷ, ಚಲನೆ. ಯಾವ್ದು ಸ್ನೇಹಿತರೆ? ಒಂದು ಕಾಯವು ಒಂದು ಏಕಮಾನ ಕಾಲದಲ್ಲಿ ಚಲಿಸಿದ ಕ್ರಮಿಸಿದ ದೂರ? ಸ್ಪೀಡ್. ಓಕೆ, ಎ ಅಂತ ಹೇಳ್ತಾ ಇದ್ದೀರಾ. ವೇಗ ಯಾಕಾಗೋದಿಲ್ಲ? ಸೊ ಈಗ ನೀವು ಜವ ಅಂತ ಹೇಳ್ತಿದ್ದೀರಾ, ವೇಗ ಯಾಕಾಗೋದಿಲ್ಲ? ಎಸ್ ಲಕ್ಷ್ಮಣ ಬಿ ಅಂತ ಹೇಳ್ತಿದ್ದೀರಾ. ಸ್ನೇಹಿತರೆ ಒಂದು ಕಾಯವು ಒಂದು ಏಕಮಾನ ಕಾಲದಲ್ಲಿ ದೂರಕ್ಕೆ ನಾವು ಜವ ಅಂತ ಕರಿತೀವಿ. ಗುಡ್, ನೀವು ಆನ್ಸರ್ ಆಗ್ತಿರೋದು ಜವ ಅಂತ ಕರೆಕ್ಟ್. ವೇಗ ಯಾಕಾಗೋದಿಲ್ಲ? ಎಸ್ ಜವ ಸ್ಪೀಡ್ ಕರೆಕ್ಟ್. ಆಪ್ಷನ್ 1 ಏನೇ ಕರೆಕ್ಟ್. ಆದ್ರೆ ವೇಗ ಏನಕ್ಕೆ ಆಗೋದಿಲ್ಲ? ವೇಗ ನಾವು ಯಾಕೆ ತಗೊಳ್ಳೋದಿಲ್ಲ? ಅದಕ್ಕೆ ಎಂತಹ ಪರಿಮಾಣ ಅಂತ ಕರಿತೀವಿ? ಸದಿಶ ಪರಿಮಾಣ, ಹರೀಶ ಪರಿಮಾಣ, ಅದು ಸ್ಕೇಲಾರ್ ಕ್ವಾಂಟಿಟಿನ ವೆಕ್ಟರ್ ಕ್ವಾಂಟಿಟಿನ. ಎಸ್ ಇವನ್ ವೇಗೋತ್ಕರ್ಷ ಅಂತಂದ್ರೆ ಆಕ್ಸಲರೇಷನ್. ಚಲನೆ ಅನ್ನೋದು ನಿಮ್ಗೆ ಏನು ಗೊತ್ತಿರುತ್ತೆ? ಚಲನೆ ಅಂದ್ರೆ ಒಂದು ವಸ್ತು ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಸ್ಥಳಾಂತರಗೊಳ್ಳುವಂಥದ್ದು ನಾವು ಚಲನೆ ಅಂತ ಕರಿತಾ ಹೋಗ್ತೀವಿ. ಎಸ್ ವೇಗ ಅಂದ್ರೆ ಡಿಸ್ಪ್ಲೇಸ್ಮೆಂಟ್. ನಾನು ಕನ್ನಡದಲ್ಲಿ ಕೇಳ್ತೀನಿ, ನೀವು ಇಂಗ್ಲಿಷ್ ಅಲ್ಲಿ ಹೇಳ್ತಿದ್ದೀರಾ ಅಷ್ಟೇ. ಹಾಗಾದ್ರೆ ಏನು ಅಂತ ಕೇಳ್ತಿದ್ದೀನಿ ನಾನು. ಎಸ್ ಮುಂದಿನ ಪ್ರಶ್ನೆನ ಚರ್ಚೆ ಮಾಡ್ತಾ ಹೋಗೋಣ. ಎಸ್ ಇವನ್ ಫೋಟೋ ಸಮೇತ ಆಗ್ಬಿಟ್ಟಿದೆ, ನಿಮ್ಗೆ ಆನ್ಸರ್ ಗೊತ್ತಾಗುತ್ತೆ ಅಂತ ಅನ್ಕೋತೀನಿ. ಇದು ನಿಮಗೆ 6th ಅಲ್ಲಿ ಇದೆ ಅಂತ ಅನ್ಕೋತೀನಿ. ಬಿಳಿಯ ಬೆಳಕು 7 ಬಣ್ಣಗಳಿಂದ ಕೂಡಿದೆ ಎಂಬುದನ್ನು ಪ್ರಯೋಗದ ಮೂಲಕ ತಿಳಿಸಿದವರು ಯಾರು? ಅಲೆಕ್ಸಾಂಡರ್ ಫ್ಲೆಮಿಂಗ್, ಸರ್ ಐಸಾಕ್ ನ್ಯೂಟನ್, ಗೆಲಿಲಿಯೋ ಗೆಲಿಲಿ, ಥಾಮಸ್ ಅಲ್ವಾ ಎಡಿಸನ್. ಎಸ್ ಗುಡ್ ಸರ್. ವೆಲಾಸಿಟಿ ಬೈ ಡಿಸ್ಪ್ಲೇಸ್ಮೆಂಟ್ ಬೈ ಟೈಮ್ ಟೇಕನ್. ಎಸ್ ಯಾರು? ಸೊ ನಿಮಗೆ ಇಲ್ಲಿ ಫೋಟೋ ನೋಡಿದ್ರೆ ಬೇಗ ಹೇಳ್ಬಿಡ್ತೀರಾ. ಹಾಗಾದ್ರೆ ಆ ಪ್ರಯೋಗ ಯಾವುದು ಅಂತ ಹೇಳ್ತೀರಾ? ಸಾಮಾನ್ಯವಾಗಿ ನಿಮಗೆ 6th ಅಲ್ಲಿ ಒಂದು ಪ್ರಯೋಗವನ್ನು ಕೊಟ್ಟಿದ್ದಾರೆ, 10th ಅಲ್ಲಿ ಒಂದು ಪ್ರಯೋಗವನ್ನು ಕೊಟ್ಟಿದ್ದಾರೆ. 2 ಪ್ರಯೋಗಗಳನ್ನು ನ್ಯೂಟನ್ ಮಾಡ್ತಾರೆ. ಫಸ್ಟ್ ಒಂದು ಸಿಂಪಲ್ ಒಂದು ಪ್ರಯೋಗ ಮಾಡೋದು 6th ಅಲ್ಲಿ ಕೊಟ್ಟಿದ್ದಾರೆ ನಿಮಗೆ. 2 ಪ್ರಯೋಗಗಳಿವೆ, ಯಾರಾದ್ರೂ ಕಮೆಂಟ್ ಮಾಡ್ತಾ ಹೋಗಿ. ಎಸ್ ಫೋಟೋ ನೋಡಿದ್ರಾ ಸುಮಾರು ಕಡೆ? ಸರ್ ಐಸಾಕ್ ನ್ಯೂಟನ್. ಎಸ್ ಸರಿ ಉತ್ತರವನ್ನ ಸರ್ ಐಸಾಕ್ ನ್ಯೂಟನ್. ಫ್ಲೆಮಿಂಗು ಅಲ್ಲ, ಗೆಲಿಲಿಯೋ ಗೆಲಿಲಿ ಅಲ್ಲ, ಥಾಮಸ್ ಅಲ್ವಾ ಎಡಿಸನ್ ಅಲ್ಲ. ಹೌದು, ಡಿಸ್ಪರ್ಷನ್ ಆಫ್ ಲೈಟ್, ಬೆಳಕಿನ ವಿಭಜನೆ. ಓಕೆ, ಪ್ರಯೋಗ ಯಾವುದು ಅಂತಂದ್ರೆ ಸ್ನೇಹಿತರೆ ಯಾವುದು ಅಂದ್ರೆ, ಸೊ ನಿಮಗೆ 10th ಅಲ್ಲಿ ಯಾವ್ದು ಕೊಟ್ಟಿದ್ದಾರೆ? 2 ಪಟ್ಟಕಗಳನ್ನು ತಗೊಂಡಿದ್ದಾರೆ. ಒಂದು ಪಟ್ಟಕದ ಮೂಲಕ ಏನೋ ಒಂದು ಬಿಳಿಯ ಬಣ್ಣವನ್ನು ಆಯಿಸಿದಾಗ ಒಂದು ಯಾವ ಲೈಟ್ ಆಯಿಸಿದಾಗ ಏನಾಗುತ್ತೆ? 7 ಬಣ್ಣಗಳು ಬರ್ತಾ ಹೋಗುತ್ತೆ. ನಾವು ವಿಭಾಗ ಅಂತ ಕರಿತೀವಿ. ಅವ್ರು ಏನ್ ಮಾಡಿದ್ರು? ಅಲ್ಲಿ ನ್ಯೂಟನ್ ಏನ್ ಮಾಡಿದ್ರು? ಅದ್ರ ಮುಂದೆ ಇನ್ನೊಂದು ಉಲ್ಟಾ ಒಂದು ರೀತಿಯಾದ ಒಂದು ಪಟ್ಟಕವನ್ನು ಇಟ್ಟು ಇವಾಗ ಏನಾಗುತ್ತೆ? ಈ 7 ಬಣ್ಣಗಳು ಸೇರ್ಕೊಂಡು ಮತ್ತೆ ಹೊರಭಾಗಕ್ಕೆ ಒಂದು ಬಣ್ಣ ಬಂತು. ಆ ಬಣ್ಣ ಬಿಳಿಯ ಬಣ್ಣದ್ದಾಗಿತ್ತು. ಸೊ ಈ ರೀತಿಯಾಗಿ ಏನು ಒಂದು ಪ್ರಯೋಗವನ್ನು ಮಾಡ್ತಾ ಹೋಗ್ತಾರೆ. ಇನ್ನು ನಿಮಗೆ ರಾಟೆ ಗೊತ್ತಿರಬಹುದು, ನೀವು ಚಕ್ರ ಮಾಡ್ಚೇನು ಚಕ್ರ ರೂಪದಲ್ಲಿ ರಾಟೆ ನಾವು ಕೈಯಲ್ಲಿ ತಿರುಗಿಸ್ತಾ ಇರಬಹುದು, ಫ್ಯಾನ್ ರೀತಿ ಇರುತ್ತೆ. ಸೊ ಅವ್ರು ಏನ್ ಮಾಡ್ತಾರೆ? ಒಂದು ಪೇಪರ್ ಅನ್ನ ವೃತ್ತಾಕಾರವಾಗಿ ನೀವು ಮಾಡಬಹುದು. ಒಂದು ಪೇಪರ್ನ ವೃತ್ತಾಕಾರವಾಗಿ ಕಟ್ ಮಾಡ್ಕೊಂಡು ಆ ಕಟ್ ಮಾಡ್ಕೊಂಡ್ರೆ ನೀವು 7 ಬಣ್ಣಗಳನ್ನು ಬರ್ಕೊಳ್ಳಿ. 7 ಬಣ್ಣಗಳನ್ನು ಬರ್ಕೊಂಡು ಇವರನ್ನ ಜೋರಾಗಿ ಸುತ್ತಾ ಹೋದ್ರೆ ನಿಮಗೆ ಏನಾಗ್ತದೆ ಅಂತಂದ್ರೆ ನಿಮಗೆ ಅದು ಬಿಳಿ ಬಣ್ಣ ಬರ್ತಾ ಹೋಗುತ್ತೆ. ಇದು ನಿಮಗೆ 6ನೇ ಕ್ಲಾಸ್ ಅಲ್ಲಿ ಇರುವಂತಹ ಒಂದು ಎಕ್ಸ್ಪೆರಿಮೆಂಟ್. ನನಗೆ ಆ ಎಕ್ಸ್ಪೆರಿಮೆಂಟ್ ಇರುವಂತದ್ದು ಬೆಳಕಿನ ಚದುರುವಿಕೆ ವರ್ಣ ವಿಭಜನೆ. ಓಕೆ, ಕಮೆಂಟ್ ಮಾಡ್ತಾ ಇದ್ದಾರೆ. ಅದು 10th ಅಲ್ಲಿ ಬರ್ತಾ ಹೋಗುತ್ತೆ. ಸ್ನೇಹಿತರೆ ಇಲ್ಲಿ ಇನ್ನೂ ಒಂದು 3 ಜನ ವಿಜ್ಞಾನಿಗಳಿದ್ದಾರೆ, ಅವ್ರ ಬಗ್ಗೆ ಚರ್ಚೆ ಮಾಡೋಣ. ನಮಗೆ ಮೈನ್ ಥಾಮಸ್ ಅಲ್ವಾ ಎಡಿಸನ್ ಇವತ್ತೆಲ್ಲ ಕ್ಲಾಸಸ್ ಕೇಳ್ತಿದೀವಿ. ನಮಗೊಂದು ಬೆಳಕು ಆಕಾರವನ್ನು ಕೊಟ್ಟವರೆ ಥಾಮಸ್ ಅಲ್ವಾ ಎಡಿಸನ್. ಇನ್ನು ಗೆಲಿಲಿಯೋ ಗೆಲಿಲಿ ಏನಕ್ಕೆ ಇಂಪಾರ್ಟೆಂಟ್? ಏನ ಕಂಡಿಡ್ತಾರೆ? ಆಕಾಶ ಕಾಯಗಳಲ್ಲಿ ಪ್ರಮುಖ ಪಾತ್ರವನ್ನು ವಹಿಸ್ತಾರೆ ಗೆಲಿಲಿಯೋ ಗೆಲಿಲಿ. ಎಸ್ ಕಮೆಂಟ್ ಮಾಡ್ತಾ ಹೋಗಿ.
ಮುಂದಿನ ಪ್ರಶ್ನೆಯನ್ನ ಚರ್ಚೆ ಮಾಡ್ತಾ ಹೋಗೋಣ. ಮುಂದಿನ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಸಂಶ್ಲೇಷಿತ ನಾರು ಯಾವುದು? ಹತ್ತಿ, ಸೆಣಬು, ನೈಲಾನ್, ಉಣ್ಣೆ. ಸ್ನೇಹಿತರೆ, ನೀವು ಇದೇ ಮೊದಲ ಬಾರಿಗೆ ನಮ್ಮ ಚಾನಲ್ಗೆ ಭೇಟಿ ಕೊಟ್ಟಿದ್ರೆ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕಾನ್ ಕ್ಲಿಕ್ ಮಾಡ್ಕೊಳ್ಳಿ. ಜೊತೆಗೆ ನೀವು ನಮ್ಮ ತರಗತಿಗಳು ಯಾವ ಸಮಯದಲ್ಲಿ ಇರ್ತವೆ ನಿಮಗೆ ಮೊದಲೇ ಒಂದು 2 ರಿಂದ 3 ಗಂಟೆ ಮೊದಲೇ ಹೇಳಿದ್ರೆ ಮಿನಿಮಮ್ ಹಾಫ್ ಅನ್ ಅವರ್ ಮೊದಲೇ ಹೇಳ್ತೀನಿ. ಅದು ಎಲ್ಲಿ ಹೇಳ್ತೀನಿ ಅಂದ್ರೆ ನಮ್ಮ ವಾಟ್ಸ್ಆಪ್ ಗ್ರೂಪ್ ಇದೆ, ಆ ಗ್ರೂಪ್ ಲಿಂಕ್ ಅನ್ನು ಇದೇ ಒಂದು ಬಾಕ್ಸ್ ಕೊಟ್ಟಿದ್ದೇನೆ, ಡಿಸ್ಕ್ರಿಪ್ಷನ್ ಬಾಕ್ಸ್ ಕೊಟ್ಟಿದ್ದೇನೆ, ಅಲ್ಲಿ ಹೋಗಿ ಕ್ಲಿಕ್ ಮಾಡಿದ್ರೆ ನಮ್ಮ ವಾಟ್ಸ್ಆಪ್ ಗ್ರೂಪ್ ಜಾಯ್ನ್ ಆಗ್ತಾರೆ. ಅಲ್ಲಿ ನಿಮಗೆ ನಮ್ಮ ತರಗತಿ ಯಾವ ಸಮಯದಲ್ಲಿ ಇರ್ತವೆ ಅಂತ ಗೊತ್ತಾಗುತ್ತೆ. ಕಮೆಂಟ್ ಮಾಡ್ತಾ ಹೋಗಿ. 21ಕ್ಕೆ ಕೆಳಗಿನವುಗಳಲ್ಲಿ ಸಂಶ್ಲೇಷಿತ ನಾರು ಯಾವುದು? 21 ಸಿ ಅಂತ ಹೇಳ್ತೀರಾ. 2 ಸೆಣಬು, ನ್ಯೂಯಾರ್ಕ್ ಪ್ಲಸ್ ಲಂಡನ್ ಇಸ್ ಈಕ್ವಲ್ ಟು ನೈಲಾನ್. ಓಕೆ ಶಾರ್ಟ್ ಕಟ್ ಹೇಳ್ತಿದ್ದೀರಾ, ನ್ಯೂಯಾರ್ಕ್ ಪ್ಲಸ್ ಲಂಡನ್. ಓಕೆ ಎಸ್ ಗುಡ್, ನೈಲಾನ್ ಸರಿ ಉತ್ತರ ಆಗಿದೆ ಸ್ನೇಹಿತರೆ. ಹತ್ತಿ, ಸೆಣಬು ಇವೆಲ್ಲ ನಮಗೆ ನೈಸರ್ಗಿಕ ನಾರುಗಳು ಇವೆಲ್ಲ. ಸೊ ನಮ್ಗೆ ಹತ್ತಿ ಸಾಮಾನ್ಯವಾಗಿ ನಿಸರ್ಗದಲ್ಲಿ ಸಿಗುತ್ತೆ, ಸೆಣಬು ಎನ್ನುವಂಥದ್ದು ಸಹ ನಮಗೆ ನಿಸರ್ಗದಲ್ಲಿ ಸಿಗುವಂಥದ್ದು, ಉಣ್ಣೆಯಿಂದ ಕುರಿಯಿಂದ ಸಿಗ್ತಾ ಹೋಗುತ್ತೆ. ಸೊ ಇವೆಲ್ಲ ಸಾಮಾನ್ಯವಾಗಿ ನೈಸರ್ಗಿಕ ನಾರುಗಳಾಗಿರ್ತವೆ. ನೈಲಾನ್ ಮಾತ್ರ ಸಂಶ್ಲೇಷಿತ ನಾರು ಕೊಟ್ಟುವಂತ ಆಪ್ಷನ್ ಅಲ್ಲಿ. ಎಸ್ ಆಪ್ಷನ್ ಸಿ ಇದಕ್ಕೆ ಸರಿ ಉತ್ತರ ಆಗಿರುತ್ತೆ ಸ್ನೇಹಿತರೆ. ಇನ್ನು ಮುಂದಿನ ಪ್ರಶ್ನೆ, ನೈಲಾನಿಂದ ನೋಡಿ, ನಾನು ಇಲ್ಲಿ ಚಿತ್ರ ಕೊಟ್ಟಿದ್ದೀನಿ. ನೈಲಾನಿಂದ ನಾವೇನ್ ಮಾಡಬಹುದು, ಈ ರೀತಿ ದಾರಗಳನ್ನಾಗಿರಲಿ, ಸೊ ನೀವು ಮನೆಯಲ್ಲಿ ಬಟ್ಟೆ ಒಗೆಯಕ್ಕೆ ಒಂದು ದಾರವನ್ನು ಕಟ್ತಿರಲ್ವಾ, ಅದೆಲ್ಲ ನೈಲಾನಿಂದನೇ ಮಾಡಿರ್ತಾರೆ. ಸೊ ಆಪ್ಷನ್ ಎ ಅಂತ ಹೇಳ್ತಿದ್ದೀರಾ. ಸೊ ಯಾವುದಕ್ಕೆ ಅನ್ನೋದನ್ನ ಕಮೆಂಟ್ ಅಲ್ಲಿ ಮಾಡ್ತೀನಿ, ಕ್ವಶ್ಚನ್ ನಂಬರ್ ಆನ್ಸರ್ ಮಾಡ್ತಾ ಹೋಗಿ. ಮತ್ತೆ ವಸ್ತುಗಳು ಉರಿಯಲು ಅವಶ್ಯಕವಾದ ಅನಿಲ ಯಾವುದು ಅಂತ ಕೇಳಿದರೆ ಆಮ್ಲಜನಕ, ಜಲಜನಕ, ಸಾರಜನಕ, ಇಂಗಾಲ. ಒಂದು ವಸ್ತು ಹತ್ತಿ ಉರಿಬೇಕು ಅಂತಂದ್ರೆ ಅಲ್ಲಿ ಯಾವ ಒಂದು ಅನಿಲ ಇಂಪಾರ್ಟೆಂಟ್ ಆಗುತ್ತೆ? ಆಕ್ಸಿಜನ್, ಹೈಡ್ರೋಜನ್, ನೈಟ್ರೋಜನ್, ಕಾರ್ಬನ್. ಅದು ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ. ಎಸ್ ಸಿ ಅಂತ ಹೇಳ್ತಿದ್ದೀರಾ, ಸಾರಜನಕನ. ಎಸ್ ಆಕ್ಸಿಜನ್ ಅಂತ ಹೇಳ್ತಿದ್ದೀರಾ, ಇಂಗಾಲ ಅಂತ ಹೇಳ್ತಿದ್ದೀರಾ. ಜೊತೆ ಒಂದು ವಸ್ತು ಹತ್ತಿ ಉರಿಬೇಕಂದ್ರೆ ಅತ್ಯವಶ್ಯಕವಾಗಿ ಏನು ಬೇಕು ಅಂದ್ರೆ ಅದಕ್ಕೆ ಆಕ್ಸಿಜನ್ ಬೇಕು, ಆಮ್ಲಜನಕ ತುಂಬಾ ಇಂಪಾರ್ಟೆಂಟ್. ಅದೇ ಒಂದು ವಸ್ತುವನ್ನು ನಾವು ಹಾರಿಸಬೇಕು ಅಂತಂದ್ರೆ ನಮಗೆ ಏನು ಇಂಪಾರ್ಟೆಂಟ್ ಆಗುತ್ತೆ? ಇಂಗಾಲದ ಡೈಆಕ್ಸೈಡ್ ಬೇಕಾಗುತ್ತೆ, CO2 ಬೇಕಾಗುತ್ತೆ. ಇಂಗಾಲದ ಡೈಆಕ್ಸೈಡ್ ನಮಗೆ ಆ ಒಂದು ಹತ್ತಿರುವಂತಹ ಒಂದು ವಸ್ತುವನ್ನು ತಡೆಯೋದಕ್ಕೆ ಇಂಗಾಲದ ಡೈಆಕ್ಸೈಡ್ ಅನ್ನು ಬಳಸ್ತೀವಿ. ಉರಿಯೋದಕ್ಕೆ ತುಂಬಾ ಅವಶ್ಯಕವಾದಂತಹ ಅನಿಲ ಯಾವುದು ಅಂತಂದ್ರೆ ಆಮ್ಲಜನಕ ಸ್ನೇಹಿತರೆ. ನಮ್ಮ ಮುಂದಿನ ಪ್ರಶ್ನೆ, ಇವೆಲ್ಲ ಕೆಮಿಸ್ಟ್ರಿ ಅವಾಗ ಕೇಳ್ತೀರಿ, ಕೆಮಿಸ್ಟ್ರಿ ಕ್ವಶ್ಚನ್ಸ್ ಇಲ್ಲ ಅಂತ. ಇವೆಲ್ಲ ಕೆಮಿಸ್ಟ್ರಿ ಇರುವಂತಹ ಕ್ವಶ್ಚನ್ಸ್. ನೆಕ್ಸ್ಟ್, ರೇಷ್ಮೆ ಉತ್ಪಾದನೆಯಲ್ಲಿ ಅಗ್ರಸ್ಥಾನದಲ್ಲಿರುವಂತಹ ದೇಶ ಯಾವುದು? ಭಾರತನ, ಚೀನಾನ, ರಷ್ಯಾನ, ಅಮೆರಿಕನ? ರೇಷ್ಮೆ ಉತ್ಪಾದನೆಯಲ್ಲಿ. ಸೊ ರೇಷ್ಮೆ ಬಗ್ಗೆ ನಿಮಗೆ 6th 7th ಒಂದು ಪಾಠ ಇದೆ, ಸಂಪೂರ್ಣವಾಗಿ ಅದು ಅಂತರವನ್ನು ನೋಡಬೇಕಾಗುತ್ತೆ. ಸೊ ರೇಷ್ಮೆ ಹೇಗೆ ಕಕ್ಕೂನ್ ಆಗುತ್ತೆ, ಅದೇ ಮೊಟ್ಟೆ ಇಡುತ್ತೆ, ಹೇಗೆ ಅದು ಒದ್ದಾಡ್ತಾ ಒಂದು ರೇಷ್ಮೆ ಗೂಡನ್ನು ಕಟ್ತಾ ಹೋಗುತ್ತೆ ಅನ್ನೋದ್ರ ಬಗ್ಗೆ ನಿಮಗೆ ಸಂಪೂರ್ಣವಾಗಿ ಅದ್ರ ಬಗ್ಗೆ ಮಾಹಿತಿ ಇರಬೇಕಾಗುತ್ತೆ. ಅಂತರಗಳನ್ನ ಕೇಳ್ತಾ ಹೋಗ್ತಾರೆ. ಎಸ್ ಕಮೆಂಟ್ ಮಾಡಿ. ರೇಣುಕಾ ಇಂಡಿಯನ್ ಅಂತ ಹೇಳ್ತೀರಾ, ಬಿ ಅಂತ ಹೇಳ್ತೀರಾ. ಸ್ನೇಹಿತರೆ, ಇದಕ್ಕೆ ಆಪ್ಷನ್ ಕೊಟ್ಟಿದೆ ನಿಮಗೆ, ಈಸಿಯಾಗಿ ನೀವು ಹೇಳ್ತೀರಾ ಭಾರತ ಅಂತ ನೀವೆಲ್ಲ ಆಪ್ಷನ್ ಕೊಟ್ಟರೆ ಭಾರತ ಟಿಕ್ ಮಾಡ್ಬಿಡ್ತೀರಾ. ಸಾಮಾನ್ಯವಾಗಿ ರೇಷ್ಮೆ ಉತ್ಪಾದನೆಯಲ್ಲಿ ಭಾರತ ಅಗ್ರಸ್ಥಾನದಲ್ಲಿಲ್ಲ, ಚೀನಾ ಅಗ್ರಸ್ಥಾನದಲ್ಲಿ. ಚೀನಾ ನಂಬರ್ 1 ಕಂಟ್ರಿ. ಸೊ ನೆಕ್ಸ್ಟ್ 24ನೇ ಪ್ರಶ್ನೆಯನ್ನು ಚರ್ಚೆ ಮಾಡ್ತಾ ಹೋಗೋಣ. ಮುಂದಿನ ಪ್ರಶ್ನೆ, ಈ ಕೆಳಗಿನವರಲ್ಲಿ ಆಸ್ಕಾರ್ಬಿಕ್ ಆಮ್ಲವನ್ನು ಹೊಂದಿರುವ ಪದಾರ್ಥ ಯಾವುದು? ಸ್ನೇಹಿತರೆ, ನಾನು ಈ ರೀತಿ ಪ್ರಶ್ನೆಗಳು ಬಂದಾಗ ನಿಮಗೆ ಸ್ವಲ್ಪ ಮಟ್ಟದ ನಾಲೆಜ್ ಇದ್ರೂ ಸಾಕು, ನೀವು ಆರಾಮಾಗಿ ಕ್ವಶ್ಚನ್ಸ್ಗೆ ಆನ್ಸರ್ ಮಾಡ್ತಾ ಹೋಗಬಹುದು. ಏನಕ್ಕೆ? ಎಲಿಮಿನೇಷನ್ ಮೆಥಡ್ ಯೂಸ್ ಮಾಡ್ಕೊಂಡು ಹೋಗಬೇಕು. ಸೊ ನೆಲ್ಲಿಕಾಯಿನ, ಹುಣಸೆ ಹಣ್ಣುನ, ಕಿತ್ಲೆನ, ವಿನೆಗರ ಎನ್ನುವಂಥದ್ದು. ಸೊ ನಿಮಗೆ ಇದರಲ್ಲಿ ಹುಣಸೆ ಹಣ್ಣು ಬಗ್ಗೆ ಗೊತ್ತಿದೆ. ಹುಣಸೆ ಹಣ್ಣಿಗೆ ಯಾವ ಆಮ್ಲ ಇರುತ್ತೆ? ಹುಣಸೆ ಹಣ್ಣಿನಲ್ಲಿ ಟಾರ್ಟರಿಕ್ ಆಮ್ಲ ಇರುತ್ತೆ, ಕಿತ್ತಳೆಯಲ್ಲಿ ಸಿಟ್ರಿಕ್ ಆಮ್ಲ ಇರುತ್ತೆ, ವಿನೆಗರಲ್ಲಿ ಯಾವ್ದು ಇರುತ್ತೆ ಮಕ್ಕಳೇ? ಸ್ನೇಹಿತರೆ ಸಾರಿ ಮಕ್ಕಳೇ ಅಂದ್ಬಿಟ್ಟೆ, ಶಾಲೆಯಲ್ಲಿ ಮಾತಾಡಿ ಅಭ್ಯಾಸ ಆಗುತ್ತೆ. ಸರಿ, ವಿನೆಗರ್ ಎನ್ನುವಂಥದ್ದು ಸನ್ಸಿಲ್ಕ್ ಬ್ಲಾಕ್ ಶೈನ್ ಯಾವ ಆಮ್ಲ ವಿನೆಗರಲ್ಲಿ ಇರುತ್ತೆ? ಸೊ ಆಸ್ಕಾರ್ಬಿಕ್ ಆಮ್ಲಕ್ಕೆ ಉದಾಹರಣೆ ನೆಲ್ಲಿಕಾಯಿ. ಆಪ್ಷನ್ 1 ಆನ್ಸರ್ ಆಗುತ್ತೆ. ನಾನು ಕೇಳುವಂಥದ್ದು ವಿನೆಗರ್ ಅಲ್ಲಿ ಯಾವ ಆಮ್ಲ ಇರುತ್ತೆ. ನಾನು ಇಲ್ಲಿ ಅದಕ್ಕೆ ರಾಸಾಯನಿಕ ಸಮೀಕರಣವನ್ನು ಬರೆದಿರ್ತೀನಿ, ಅದು ಯಾವ ಆಮ್ಲ ಅನ್ನೋದನ್ನ ನೀವು ಹೇಳಿ. ಎಸ್ ಗುಡ್, ಆನ್ಸರ್ ಸಹ ಮಾಡಿದ್ರಿ. ಯಾವುದು? ಅಸಿಟಿಕ್ ಆಮ್ಲ, CH3COOH. ನೆಲ್ಲಿಕಾಯಲ್ಲಿ ಆಸ್ಕಾರ್ಬಿಕ್ ಆಮ್ಲ ಅಂತ ಇರುತ್ತೆ. ಸೊ ಈಗ ನೀವು 4 ಪದಾರ್ಥಗಳ ಬಗ್ಗೆ ತಿಳ್ಕೊಂಡ್ರೆ ನೀವು ಸಾಮಾನ್ಯವಾಗಿ ಯಾವ ಪದಾರ್ಥದಲ್ಲಿ ಯಾವ ರೀತಿ ತಿಳ್ಕೊಬೇಕು. ಇನ್ನು ಇರುವೆ ಕಟ್ಟಿದಾಗ ನಮಗೆ ನೋವಾಗುತ್ತೆ, ಅಲ್ಲಿ ಯಾವ ಆಮ್ಲ ಇರುತ್ತೆ? ಇರುವೆ ಕಚ್ಚಿದಾಗ ನಮಗೆ ನೋವಾಗ್ತಾ ಇರುತ್ತೆ, ಯಾವ ಆಮ್ಲ ಇರುತ್ತೆ ಸ್ನೇಹಿತರೆ? ಮತ್ತೆ ನೆಕ್ಸ್ಟ್, ತುರಿಕೆ ಗಿಡ ಅಂತ ಕೇಳ್ತಿರಲ್ಲ. ಸೊ ನೀವು ಕಾಡಲ್ಲಿ ಎಲ್ಲರೂ ಅಥವಾ ಕೆರೆ ಕಡೆ ಹೋದಾಗ ನಿಮ್ಮ ಕಾಲಿಗೆ ತುರಿಕೆ ಗಿಡ ಕಚ್ಚಿದಾಗ ನಮಗೆ ಅದು ಬೊಬ್ಬೆ ರೀತಿ ಬರ್ತಾ ಹೋಗುತ್ತೆ. ಅದರಲ್ಲಿ ಯಾವ ಆಮ್ಲ ಇರುತ್ತೆ ಹೇಳ್ತೀರಾ? ತುರಿಕೆ ಗಿಡ ಆಗಿರ್ಬೋದು, ಇರುವೆ ಆಗಿರ್ಬೋದು, ಇವೆಲ್ಲ ನಮ್ಮ ದಿನನಿತ್ಯ ಸನ್ನಿವೇಶಗಳಿವೆಲ್ಲ. ಎಸ್ ಗುಡ್, ಅದು ಫಾರ್ಮಿಕ್ ಆಮ್ಲ ಎಲ್ಲಿರುತ್ತೆ? ಇರುವೆಯಲ್ಲಿರುತ್ತೆ. ತುರಿಕೆ ಗಿಡದಲ್ಲಿ ಯಾವ ಆಮ್ಲ ಇರುತ್ತೆ? ತುರಿಕೆ ಗಿಡದಲ್ಲಿ ಮೆಥನೋಯಿಕ್ ಆಮ್ಲ ಇರುತ್ತೆ, ಮೆಥನೋಯಿಕ್ ಆಸಿಡ್ ಇರುತ್ತೆ. ಎಸ್ ಮುಂದಿನ ಪ್ರಶ್ನೆಯನ್ನ ಚರ್ಚೆ ಮಾಡ್ತಾ ಹೋಗೋಣ. ಎಸ್ ಗುಡ್. ನೆಕ್ಸ್ಟ್, ಅರಿಶಿನ, ಲಿಟ್ಮಸ್, ದಾಸವಾಳ ಇವೆಲ್ಲವೂ ಆಮ್ಲಗಳು, ಪ್ರತ್ಯಾಮ್ಲಗಳು, ನೈಸರ್ಗಿಕ ಸೂಚಕಗಳು, ಸಂಶ್ಲೇಷಿತ ಸೂಚಕಗಳು. ಅರಿಶಿನ, ಲಿಟ್ಮಸ್, ದಾಸವಾಳ. ಸೊ ನೋಡಿದ ತಕ್ಷಣ ನಿಮಗೆ ಇಲ್ಲಿ ಗೊತ್ತಾಗ್ಬಿಡುತ್ತೆ. ಲಿಟ್ಮಸ್ ಕಾಗದ ನೀವು ನೋಡೇ ಇರ್ತೀರಾ, ಲಿಟ್ಮಸ್ ಕಾಗದ ಅಂತ ನಿಮ್ಗೆ ಗೊತ್ತಾಗ್ಬಿಡುತ್ತೆ ಇದರಲ್ಲಿ ಯಾವುದು ಎನ್ನುವಂಥದ್ದು. ಎಸ್ ಯಾವುದು? ಎಸ್ ವೆರಿ ಗುಡ್, ನೈಸರ್ಗಿಕ ಸೂಚಕಗಳು. ನೈಸರ್ಗಿಕ ಸೂಚಕಗಳಿಗೆ ನಾವೇನು ಕರಿತೀವಿ? ಇವು ಸಾಮಾನ್ಯವಾಗಿ ನಮಗೆ ವಾತಾವರಣ ಸೂಚಿಸುತ್ತೆ. ಏನಿದೆ ಕೆಲಸ? ನೈಸರ್ಗಿಕ ಸೂಚಕಗಳ ಕೆಲಸ. ಸೂಚಕಗಳು ಅಂತಂದ್ರೆ ಏನರ್ಥ? ಇದು ಆ ಒಂದು ಪದಾರ್ಥದಲ್ಲಿ ಆಮ್ಲೀಯತೆ ಇದೆಯಾ ಪ್ರತ್ಯಾಮ್ಲೀಯತೆ ಇದೆಯಾ ಸೂಚಿಸ್ತಾ ಹೋಗುತ್ತೆ. ಸರಿ, ನೀವು ಇಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗಿ 2 ಲಿಟ್ಮಸ್ ಕಾಗದಗಳ ಬಗ್ಗೆ ತಿಳ್ಕೋಬೇಕು. ಯಾವುದು? ಬ್ಲೂ ಲಿಟ್ಮಸ್ ಕಾಗದ ಮತ್ತೆ ರೆಡ್ ಲಿಟ್ಮಸ್ ಕಾಗದ. ಸೊ ಅದನ್ನ ಹೇಗೆ ನೆನಪಿಟ್ಕೋಬೇಕು ಅಂತ ನಾನು ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೀನಿ. ನಾವು ಯಾವ್ದಾದ್ರು ಒಂದು ಪದಾರ್ಥ ಆಮ್ಲೀಯ ಆಗಿದೆ ಅಂತ ಹೇಗೆ ನೆನಪಿಟ್ಕೋಬೇಕು ಅಂತ ಹೇಳಿದ್ದೀನಿ. ಸೊ ನಿಮಗೆ BR ಅಂಬೇಡ್ಕರ್ ಬಗ್ಗೆ ಗೊತ್ತು. ಸೊ ಅವರು ಇನಿಷಿಯಲ್ ಏನಿದೆ? BR ಅಂಬೇಡ್ಕರ್. ಸೊ ಇಲ್ಲಿ ಬರೀತಾ ಇದ್ದೀನಿ. ಸೊ ಇಲ್ಲಿ B to R, ಬ್ಲೂ ಟು ಆರ್, ನೀಲಿಯಿಂದ ಕೆಂಪು ಕಡೆಗೆ ಲಿಟ್ಮಸ್ ಕಾಗದ ಬದಲಾವಣೆ ಆಗಿದೆ ಅಂದ್ರೆ ಅದು ಆಮ್ಲ, ಆಸಿಡ್ ಅಂತ ಕರೀತಾ ಹೋಗ್ತೀವಿ. ಓಕೆನಾ? ಸೊ ನೆಕ್ಸ್ಟ್ ಇದಕ್ಕೆ ವೈಸ್ ವರ್ಸ ಏನಾಗ್ತಾ ಹೋಗುತ್ತೆ? ಪ್ರತ್ಯಾಮ್ಲ ಆಗ್ತಾ ಹೋಗುತ್ತೆ. ಇನ್ನು ಸಂಶ್ಲೇಷಿತ ಸೂಚಕಗಳು ಯಾವ್ಯಾವ ಅಂತಂದ್ರೆ ಫಿನಾಪ್ತಲಿನ್ ಆಗ್ಬೋದು. ಸೊ ಇವೆಲ್ಲ ಸಂಶ್ಲೇಷಿತ ಸೂಚಕ ಆಗುತ್ತೆ. ನಮಗೆ ಸೂಚಕಗಳು ಇನ್ನೂ ಒಂದು ಬರುತ್ತೆ, ಗ್ರಾಣ ಸೂಚಕಗಳು ಅಂತ. ಗ್ರಾಣ ಸೂಚಕಗಳು ಅಂದ್ರೆ ಮೂಗಿನ ಮುಖಾಂತರ ಹೇಳ್ಬೋದು ಆಮ್ಲನ ಪ್ರತ್ಯಾಮ್ಲನ ಅಂತ. ಸೊ ಅದು ಯಾವ್ಯಾವುದು ಅಂತಂದ್ರೆ ಈರುಳ್ಳಿ ಬರ್ಬೋದು, ಲವಂಗ, ಅವೆಲ್ಲ ಗ್ರಾಣ ಸೂಚಕಗಳಾಗುತ್ತೆ. ಇನ್ನು ಈ ಆಮ್ಲಗಳ ಪ್ರತ್ಯಾಮ್ಲಗಳನ್ನು ಕಂಡಿದ್ದಕ್ಕೆ ಈ ಸೂಚಕಗಳು ಇರುವಂತದ್ದು, ನೈಸರ್ಗಿಕ ಮತ್ತು ಸಂಶ್ಲೇಷಿತ ಸೂಚಕಗಳು ಇರುವಂತದ್ದು. ಎಸ್ ಮುಂದಿನ ಪ್ರಶ್ನೆಯನ್ನ ಚರ್ಚೆ ಮಾಡ್ತಾ ಹೋಗೋಣ. ಮುಂದಿನ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಭೌತ ಬದಲಾವಣೆಗೆ ಉದಾಹರಣೆ ಇದು? ಹಣ್ಣುಗಳು ಮಾಗುವುದು, ಆಹಾರ ಜೀರ್ಣವಾಗುವುದು, ಮಂಜುಗಡ್ಡೆ ಕರಗುವುದು, ಕಬ್ಬಿಣ ತುಕ್ಕು ಹಿಡಿಯುವುದು. ಸ್ನೇಹಿತರೆ, ನಿಮಗೆ ಕೇವಲ 7th ಅಷ್ಟೇ ಅಲ್ಲ, ಇವನ್ 9th ಸಹ ಈ ಕ್ವಶ್ಚನ್ ಬರ್ತಾ ಹೋಗುತ್ತೆ. ಭೌತ ಬದಲಾವಣೆ ಮತ್ತು ರಾಸಾಯನಿಕ ಬದಲಾವಣೆ ಅಂತ ಈ ಕಾನ್ಸೆಪ್ಟ್ ನಿಮಗೆ ಗೊತ್ತಿದ್ರೆ ಮಾತ್ರ 10th ನಿಮಗೆ ಒಂದು ಚಾಪ್ಟರ್ ಇದೆ, ಮೊದಲನೇ ಚಾಪ್ಟರ್ ಇದೆ, ರಾಸಾಯನಿಕ ಕ್ರಿಯೆಗಳು ಮತ್ತು ಸಮೀಕರಣಗಳು ಅಂತ. ಆ ಪಾಠ ನಿಮಗೆ ಮಾಡಲಿಕ್ಕೆ ತುಂಬಾ ಸುಲಭ ಆಗ್ತಾ ಹೋಗುತ್ತೆ. ಈ ಒಂದು ಪಾಠ ನಿಮಗೆ ಗೊತ್ತಾಗಿದೆ ಅಂತಂದ್ರೆ ಇದು 26C ಅಂತ ಹೇಳ್ತಾ ಇದ್ದೀರಾ. ಎಸ್ ಗುಡ್, ಎಸ್ ಕಮೆಂಟ್ ಮಾಡ್ತಾ ಹೋಗಿ. ಅಂದ್ರೆ ಭೌತ ಬದಲಾವಣೆ ಅಂತಂದ್ರೆ ಏನು? ಯಾವ್ದಾದ್ರು ಒಂದು ವಸ್ತುವನ್ನು ನಾವು ಯಾವ್ದಾದ್ರು ಒಂದು ಪ್ರಕ್ರಿಯೆಗೆ ಒಳಪಡಿಸಿದಾಗ ಮರಳಿ ಪಡೆಯಬಹುದು, ಆದ್ರೆ ಅದನ್ನು ನಾವು ಭೌತ ಬದಲಾವಣೆ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ ಏನು ಸರ್ ಅಂದ್ರೆ ಇದಕ್ಕೆ ಸರಿ ಉತ್ತರ ಆಪ್ಷನ್ ಸಿ ಮಂಜುಗಡ್ಡೆ. ಹೇಗೆ ಇದು ಭೌತ ಬದಲಾವಣೆಗೆ ಉದಾಹರಣೆ ಆಗುತ್ತೆ? ಮಂಜುಗಡ್ಡೆನ ಕರಗಿಸಿದಾಗ ನಮಗೆ ಏನಾಗುತ್ತೆ? ನೀರಾಗುತ್ತೆ. ಆದ್ರೆ ಅದೇ ನೀರಿನಿಂದ ನಾವು ಮತ್ತೆ ಮಂಜುಗಡ್ಡೆ ಮಾಡಬಹುದಾ? ಎಸ್ ಮಾಡ್ಕೋಬಹುದು. ನೀರನ್ನು ನಾವು ಮತ್ತೆ ಫ್ರಿಜ್ ಅಲ್ಲಿ ಏನಾಗುತ್ತೆ? ಮತ್ತೆ ಮಂಜುಗಡ್ಡೆ ಆಗ್ತಾ ಹೋಗುತ್ತೆ. ಅಂದ್ರೆ ವೈಸ್ ವರ್ಸ, ರಿವರ್ಸ್ ಆಗ್ತಾ ಹೋಗುತ್ತೆ ಭೌತ ಬದಲಾವಣೆ. ಆದ್ರೆ ರಾಸಾಯನಿಕ ಬದಲಾವಣೆಯಲ್ಲಿ ಒಮ್ಮೆ ಪ್ರಕ್ರಿಯೆಗೆ ಒಳಪಟ್ಟ ಮೇಲೆ ಅದು ಮತ್ತೆ ವಾಪಸ್ಸಾಗಿ ಅದೇ ಒಂದು ವಸ್ತು ವಾಪಸ್ ಬರೋದಿಲ್ಲ. ಫಾರ್ ಎಕ್ಸಾಂಪಲ್ ಇರುವಂತಹ ಒಂದು ಪ್ರಶ್ನೆ, ಇಲ್ಲಿರುವಂತಹ ಆಪ್ಷನ್ಸ್ ನೋಡ್ತಾ ಹೋಗೋಣ.
ಹಣ್ಣುಗಳು ಮಾಗೋದು. ಸೊ ಮೊದಲು ಕಾಯಿ ಆಗಿರುತ್ತೆ, ಹಣ್ಣಾಗುತ್ತೆ, ಮತ್ತೆ ಹಣ್ಣು ಕಾಯಿ ಆಗುತ್ತಾ, ಸೊ ಕಾಯಿ ಆಗೋದಿಲ್ಲ. ಅಂದ್ರೆ ಇದು ರಾಸಾಯನಿಕ ಬದಲಾವಣೆ. ಆಹಾರ ಜೀರ್ಣ ಆಗೋದು, ನಾವು ತಿಂದಂತ ಆಹಾರ ಜೀರ್ಣ ಆಗುತ್ತೆ. ಸೊ ಜೀರ್ಣ ಆಗಿರೋ ಆಹಾರ ಮತ್ತೆ ಬೇಕು ಅಂದ್ರೆ ಮತ್ತೆ ವಾಪಸ್ ನಮಗೆ ಆಹಾರ ಬರುತ್ತೆ. ಸೊ ಅದು ಸಹ ರಾಸಾಯನಿಕ ಬದಲಾವಣೆ. ಇವನ್ ಕಬ್ಬಿಣ ತುಕ್ಕು ಹಿಡಿಯೋದು ಅಷ್ಟೇ. ಒಮ್ಮೆ ಕಬ್ಬಿಣ ತುಕ್ಕು ಹಿಡಿದ ಮೇಲೆ ಅದು ತುಕ್ಕು ಅಂತ ಕರೀತೀವಿ. ತುಕ್ಕಿನಿಂದ ಮತ್ತೆ ನಾವು ಕಬ್ಬಿಣ ಪಡೆಯೋದು ಸಾಧ್ಯ ಇಲ್ಲ. ಸೊ ಅದರಿಂದ ಇವೆಲ್ಲ ಈ ಮೂರು ರಾಸಾಯನಿಕ ಬದಲಾವಣೆಗಳ ಉದಾಹರಣೆಗಳು. 26ನೇದರಲ್ಲಿ ಸಿ ಭೌತ ಬದಲಾವಣೆ ಉದಾಹರಣೆ ಆಗ್ತದೆ ಸ್ನೇಹಿತರೆ. ಇನ್ನು ಮುಂದಿನ ಪ್ರಶ್ನೆ ಚರ್ಚೆ ಮಾಡ್ತಾ ಹೋಗೋಣ. ಹೆಚ್ಚು ಕ್ರಿಯಾಶೀಲ ಅಲೋಹ ಯಾವುದು? ಸೊ ನಿಮ್ಗೆ ಇದು 7th ಅಲ್ಲಿ ಇದೆ. ಇವನ್ ನೀವು 10th ಸಿಲೆಬಸ್ ಓದಿದ್ರೆ ನೀವು ಈಸಿಯಾಗಿ ಇದಕ್ಕೆ ಆನ್ಸರ್ ಮಾಡ್ತೀರಾ. ಸೋಡಿಯಂ, ಫಾಸ್ಫರಸ್, ನೈಟ್ರೋಜನ್, ಕ್ಲೋರಿನ್. ಸೊ ನಿಮಗೆ 7th ಅಲ್ಲಿ ತುಂಬಾ ಇಂಪಾರ್ಟೆಂಟ್ ಚಾಪ್ಟರ್ಸ್ ಮತ್ತೆ ತುಂಬಾ ಕಾನ್ಸೆಪ್ಟ್ಸ್ ನ ನೇರವಾಗಿ ಆನ್ಸರ್ಸ್ ಕೊಡ್ತಾ ಹೋಗಿದ್ದಾರೆ. ಅತಿ ಹೆಚ್ಚು ಕ್ರಿಯಾಶೀಲ ಅಲೋಹ ಯಾವುದು? 27 ಸಿ ಅಂತ ಹೇಳ್ತಾ ಇದ್ದೀರಾ? ಸಿ. ಓಕೆ ಸ್ನೇಹಿತರೆ, ಹೆಚ್ಚು ಕ್ರಿಯಾಶೀಲ ಲೋಹ ಅಂತಂದ್ರೆ ಕ್ರಿಯಾಶೀಲತೆ ಅಂತಂದ್ರೆ ಏನು ಅಂತಂದ್ರೆ ಆ ಒಂದು ಧಾತುವನ್ನು ನಾವು ವಾತಾವರಣದಲ್ಲಿ ಇಟ್ಟ ತಕ್ಷಣ ಯಾರ ಜೊತೆ ಬೇಕಾದ್ರೂ ರಿಯಾಕ್ಟ್ ಆಗುತ್ತೆ. ಹೇಗೆ ರಿಯಾಕ್ಟ್ ಆಗುತ್ತೆ? ಫಾರ್ ಎಕ್ಸಾಂಪಲ್ ವಾತಾವರಣದಲ್ಲಿ ಯಾವೆಲ್ಲ ಒಂದು ಅನಿಲಗಳಿವೆ. ಸೊ ನಿಮಗೆ 7th ಅಲ್ಲಿ ವಾತಾವರಣದಲ್ಲಿರುವಂತಹ ಯಾವೆಲ್ಲ ಅನಿಲಗಳಿವೆ? ನೈಟ್ರೋಜನ್ ಆಗಿರ್ಬೋದು, ಆಕ್ಸಿಜನ್ ಆಗಿರ್ಬೋದು, ನೀರಾವಿ ಆಗಿರ್ಬೋದು, ಇವುಗಳ ಜೊತೆ ಎಲ್ಲ ವರ್ತನೆ ಸ್ಟಾರ್ಟ್ ಮಾಡ್ಕೊಡುತ್ತೆ. ಆದ್ರೆ ನಾನು ಕೇಳಿರುವಂತದ್ದೇನು ಅಲೋಹ ಯಾವುದು ಅಂತ. ಸೊ ಹೆಚ್ಚು ಕ್ರಿಯಾಶೀಲ ಲೋಹ ಯಾವುದು ಅಂತಂದ್ರೆ ಸೋಡಿಯಂ. ಆದ್ರೆ ಹೆಚ್ಚು ಕ್ರಿಯಾಶೀಲ ಅಲೋಹ ಅಂತಂದ್ರೆ ಅದು ಫಾಸ್ಫರಸ್ ಸ್ನೇಹಿತರೆ. ಫಾಸ್ಫರಸ್ ಹೆಚ್ಚು ಕ್ರಿಯಾಶೀಲ ಅಲೋಹ. ಸೋಡಿಯಂ ಎಲ್ಲಿ ನಾವು ನೆನೆಸಿರ್ತೀವಿ? ಸೋಡಿಯಂ ವಾತಾವರಣದಲ್ಲಿ ಸಿಗುತ್ತೆ. ವಾತಾವರಣದಲ್ಲಿ ನಮಗೆ ಹೆಚ್ಚು ರಿಯಾಕ್ಟ್ ಮಾಡುತ್ತೆ ಅಂತ ನಾವು ಇದನ್ನ ಸೀಮೆ ಎಣ್ಣೆಯಲ್ಲಿ ಶೇಖರಿಸಿರ್ತೀವಿ. ಸೋಡಿಯಂ ನಿಮಗೆ ಇದ್ರ ಬಗ್ಗೆ ಗೊತ್ತಿರುತ್ತೆ ಅಂತ ಅನ್ಕೊಂಡಿದ್ದೀನಿ. ಆದ್ರೆ ಫಾಸ್ಫರಸ್ನ ಎಲ್ಲಿ ಶೇಖರಣೆ ಮಾಡಿರ್ತೀವಿ? ಯಾರು ಹೇಳ್ತೀರಾ? ಸೊ ಯಾಕೆ ಸೋಡಿಯಂ ನಮಗೆ ರಿಯಾಕ್ಟ್ ಆಗುತ್ತೆ ವಾತಾವರಣ ಬಂದ ತಕ್ಷಣ. ವಾತಾವರಣದಲ್ಲಿ ನಮಗೆ ಬೇಕಾದಷ್ಟು ಅನಿಲಗಳಿವೆ. ಸೋಡಿಯಂ ಏನು ಆಮ್ಲಜನಕ ಒತ್ತಿದ್ರೆ ಸೋಡಿಯಂ ಆಕ್ಸೈಡ್ ಆಗುತ್ತೆ, ಮತ್ತೆ ನೀರಾವಿ ಅಂದ್ರೆ ಒತ್ತಿದ್ರೆ ಸೋಡಿಯಂ ಹೈಡ್ರಾಕ್ಸೈಡ್ ಆಗುತ್ತೆ. ಸೊ ಈ ರೀತಿ ಬದಲಾವಣೆ ಆಗ್ತಾ ಹೋಗುತ್ತೆ. ಎಸ್ ಕಮೆಂಟ್ ಮಾಡ್ತಾ ಹೋಗಿ. ಎಸ್ ವೆರಿ ಗುಡ್. ಫಾಸ್ಫರಸ್ ಸಹ ಹೆವಿ ಕ್ರಿಯಾಶೀಲ ಧಾತು ಆಗಿರೋದ್ರಿಂದ ನಮಗೆ ಅದನ್ನ ನಾವು ನೀರಲ್ಲಿ ಶೇಖರಣೆ ಮಾಡ್ತೀವಿ. ಸ್ನೇಹಿತರೆ, ಇವೆರಡೇ ನಮಗೆ ಡಿಫರೆಂಟ್ ಆಗಿರುವಂತಹ ಒಂದು ಅಲೋಹಗಳು ಕ್ರಿಯಾಶೀಲ ಧಾತುಗಳಲ್ಲಿ. ಇದನ್ನ ಸೀಮೆಣ್ಣೆಯಲ್ಲಿ ಶೇಖರಣೆ ಮಾಡ್ತೀವಿ, ಇದು ಲೋಹ. ಇದು ನೀರಲ್ಲಿ ಶೇಖರಣೆ ಮಾಡ್ತೀವಿ, ಇದು ಅಲೋಹ ಫಾಸ್ಫರಸ್. ಎಸ್ ಮುಂದಿನ ಒಂದು ಪ್ರಶ್ನೆನ ಚರ್ಚೆ ಮಾಡ್ತಾ ಹೋಗೋಣ. ಮುಂದಿನ ಪ್ರಶ್ನೆ, ಗೊತ್ತಾ ಯಾರು? ಕೆಳಗಿನವುಗಳಲ್ಲಿ ಜೀವಿಯ ಲಕ್ಷಣಗಳಿಗೆ ಸಂಬಂಧ ಪಡೆದಿರುವುದು? ಉಸಿರಾಟ, ಸಾವು, ನಿರ್ಜೀವ, ಪ್ರತಿಕ್ರಿಯೆ. ಎಸ್ ಕಮೆಂಟ್ ಮಾಡ್ತಾ ಹೋಗಿ. ಕೆಳಗಿನವುಗಳಲ್ಲಿ ಜೀವಿಯ ಲಕ್ಷಣಗಳಿಗೆ ಸಂಬಂಧ ಪಡೆದಿರುವಂತದ್ದು. ಒಂದು ಜೀವಿ ಅನ್ಸ್ಕೋಬೇಕಂದ್ರೆ ಏನೆಲ್ಲ ನಡಿಬೇಕು ಎನ್ನುವಂಥದ್ದು. ನಿಮಗೆ ಅಪ್ ಇದು ಇವನ್ 10th ವರೆಗೂ ಆಗ್ತಾ ಹೋಗುತ್ತೆ. 10th ಅಲ್ಲಿ ಜೀವ ಕ್ರಿಯೆಗಳು ಅಂತ ಪಾಠ ಇದೆ. ಅಲ್ಲಿ ನಿಮಗೆ ಬೇಸಿಕ್ ಆಗಬೇಕು ಆ ಪಾಠಕ್ಕೆ ಅಂದ್ರೆ ನೀವು ಇದರಲ್ಲಿ ಗೊತ್ತಿರಲೇಬೇಕು. ಎಸ್ 28 ಸಿ ಅಂತ ಹೇಳ್ತಾರೆ. ಎಸ್ ವೆರಿ ಗುಡ್. ಒಂದು ಜೀವಿ ಅಂತ ಕರಿತೀವಿ ಅಂದ್ರೆ ಉಸಿರಾಟ ಮಾಡಲೇಬೇಕು. ಇವನ್ ನಾವು ಜೀವಿ ಅಂತ ನಾವು ಸಸ್ಯಗಳು ಕರಿತೀವಿ, ಸಸ್ಯಗಳು ಉಸಿರಾಟ ಮಾಡ್ತವೆ. ಅವು ಸಹ ಆಮ್ಲಜನಕವನ್ನು ಕಾರ್ಬನ್ ಡೈಆಕ್ಸೈಡ್ ಅನ್ನು ತಗೊಂಡು ಆಮ್ಲಜನಕವನ್ನು ಕೊಡುವಂತದ್ದು ಅಂತ ಕ್ರಿಯೆ ದ್ವಿತೀಯ ಸಂಶ್ಲೇಷಣೆಗೆ ಮಾಡುತ್ತೆ. ಆದರೆ ಅವು ಉಸಿರಾಡಬೇಕಾದ್ರೆ ಎಸ್ ನನ್ನ ಕ್ವಶನ್ ಈಗ ಮುಂದೆ ಇದೆ. ಸಸ್ಯಗಳು ಉಸಿರಾಟ ಆಗಬೇಕು ಅಂತಂದ್ರೆ ಏನನ್ನ ಸ್ವೀಕರಿಸ್ತವೆ? ಸಸ್ಯಗಳು ಉಸಿರಾಟ ಮಾಡಬೇಕಂತಂದ್ರೆ ಏನನ್ನ ಸ್ವೀಕರಿಸ್ತವೆ? ಜೊತೆಗೆ ಒಂದು ಜೀವಿ ಅಂತ ಹೇಳ್ತಿದೀವಿ ಅಂತಂದ್ರೆ ಅದು ಸಾವನ್ನಪ್ಪೇ ಆಗುತ್ತೆ. ಯಾವತ್ತಾದ್ರೂ ಒಂದು ಸಾವನ್ನಪ್ಪುತ್ತೆ. ಇದು ಸಹ ಜೀವಿಯ ಲಕ್ಷಣ. ಇನ್ನು ಪ್ರತಿಯೊಂದು ಜೀವಿ ಪ್ರಚೋದನೆಗೆ ತಕ್ಕ ಪ್ರತಿಕ್ರಿಯೆಯನ್ನು ನೀಡುತ್ತೆ. ಇವನ್ ನಾವು ಸಹ ಅಷ್ಟೇ ಮನುಷ್ಯರು ಪ್ರಚೋದನೆಗೆ ಪ್ರತಿಕ್ರಿಯೆ ಕೊಡ್ತೀವಿ, ಪ್ರಾಣಿಗಳಿಗೆ ಕೊಡ್ತವೆ, ಸಸ್ಯಗಳಿಗೆ ಕೊಡ್ತವೆ. ಸಸ್ಯಗಳಲ್ಲಿ ಕೆಲವೊಂದಿಷ್ಟು ನೋಡಬಹುದು, ಮುಟ್ಟಿದ್ರೆ ಮನಿಗಿಡದಲ್ಲಿ ನೋಡಬಹುದು, ನೇರವಾಗಿ ನೋಡಬಹುದು. ಆದ್ರೆ ಬೇರೆ ಜೀವಿಗಳು ಕೊಡೋದಿಲ್ಲ, ಕೊಡ್ತವೆ. ಫಾರ್ ಎಕ್ಸಾಂಪಲ್ ಈಗ ಯಾವುದಾದ್ರೂ ಒಂದು ಸಸ್ಯಕ್ಕೆ ತಗೊಂಡೋಗಿ ನೀವು ಬಡದಾಗ ಏನಾಗುತ್ತೆ? ಅದರಿಂದ ನಮಗೆ ಒಂದು ರೀತಿಯಾದ ಒಂದು ಕೆಲವೊಂದಿಷ್ಟು ನೀರಿನ ರೂಪದಲ್ಲಿ ಸೋರಿಕೆ ಆಗ್ತಾ ಹೋಗುತ್ತೆ. ಅಂದ್ರೆ ಅದಕ್ಕೂ ನೋವಾಗಿರುತ್ತೆ, ಅದರಲ್ಲೂ ಸಹ ಕೆಲವೊಂದಿಷ್ಟು ಪದಾರ್ಥಗಳು ಹೊರ ಬರ್ತಿರ್ತವೆ. ಅಂದ್ರೆ ಅದಕ್ಕೂ ಸಹ ಪ್ರತಿಕ್ರಿಯೆ ಕೊಟ್ಟಿದೆ ಅಂತ ಅರ್ಥ ಸ್ನೇಹಿತರೆ. ಪ್ರತಿಯೊಂದು ಆಪ್ಷನ್ ಸಿ ನಿರ್ಜೀವ ಇದಕ್ಕೆ ಸರಿ ಉತ್ತರ ಆಗಿರುತ್ತೆ. ಎಸ್ ನಾನು ಕೇಳಿರುವಂತ ಪ್ರಶ್ನೆಗೆ ಆನ್ಸರ್ ಮಾಡ್ತಾ ಹೋಗಿ. ಸಸ್ಯಗಳು ಉಸಿರಾಟ ಮಾಡಬೇಕಂದ್ರೆ ಯಾವ ಅನಿಲವನ್ನ ತೆಗೆದುಕೊಳ್ತವೆ? ಎಸ್ ನಾನು ಮುಂದಿನ ಪ್ರಶ್ನೆ ಓದಿರ್ತೇನೆ, ಅಷ್ಟೊಳಗೆ ನೀವು ಆನ್ಸರ್ ಮಾಡ್ತಾ ಹೋಗಿ. ಮುಂದಿನ ಪ್ರಶ್ನೆ, ಧ್ರುವ ಪ್ರದೇಶದಲ್ಲಿ ಕಂಡುಬರುವ ಪ್ರಾಣಿ ಇದು. ಸರಿ, ಇದು ನಮಗೆ ನೀವು 6th ಸೈನ್ಸ್ ತಗೊಂಡ್ರೆ ನಿಮಗೆ ಏನು ಬರುತ್ತೆ? ಒಂದು ಭೌತಶಾಸ್ತ್ರ, ರಸಾಯನಶಾಸ್ತ್ರ, ಜೀವಶಾಸ್ತ್ರ, ತದನಂತರ ಪರಿಸರ ಅಧ್ಯಯನ ಅಂತ ಇದೆ. ಆ ಪರಿಸರ ಅಧ್ಯಯನದಲ್ಲಿ ಕಂಡುಬರುವಂತ ಪ್ರಶ್ನೆ ಇದು. ಧ್ರುವ ಪ್ರದೇಶಗಳಲ್ಲಿ ಕಂಡುಬರುವಂತ ಪ್ರಾಣಿ ಇದು. ಪೆಂಗ್ವಿನ್, ಚಿರತೆ, ವಾನರ, ಮೀನು. ಧ್ರುವ ಪ್ರದೇಶಗಳು ಅಂದ್ರೆ ಈಗ ನಾವು ಒಂದು ಗೋಳವನ್ನು ಈ ರೀತಿ ತಗೊಂಡಾಗ ಈ ಪ್ರದೇಶಗಳು ಕೊನೆಯ ಭಾಗದಲ್ಲಿ ಇರುತ್ತಲ್ಲ, ಈ ಪ್ರದೇಶಗಳನ್ನು ನಾವು ಧ್ರುವ ಪ್ರದೇಶಗಳು ಅಂತ ಕರಿತಾ ಹೋಗ್ತೀವಿ. ಕಾರ್ಬನ್ ಡೈಆಕ್ಸೈಡ್, ಆಕ್ಸಿಜನ್ ಅಂತ ಹೇಳ್ತೀರಾ. ಸ್ನೇಹಿತರೆ, ಒಂದು ಕ್ಲಾರಿಟಿಯನ್ನು ತಗೊಳ್ಳಿ ಈ ಒಂದು ಪ್ರಶ್ನೆಗೆ. ಏನು ಅಂತಂದ್ರೆ ಸಸ್ಯಗಳು ಸಹ ಉಸಿರಾಟ ಮಾಡುವಂತದ್ದು ಆಮ್ಲಜನಕವನ್ನೇ, ಬಿಡುಗಡೆ ಮಾಡುವಂತದ್ದು ಕಾರ್ಬನ್ ಡೈಆಕ್ಸೈಡ್ ಅನ್ನೇ. ಅದಕ್ಕೆ ಸಾಮಾನ್ಯವಾಗಿ ರಾತ್ರಿ ಸಮಯದಲ್ಲಿ ಹುಣಸೆ ಮರದ ಕೆಳಗಡೆ, ಅರಳಿ ಮರದ ಕೆಳಗಡೆ ಹೋಗಬೇಡಿ ಅಂತ ಹೇಳ್ತಿರ್ತಾರೆ. ಕಾರಣ ಏನಂತಂದ್ರೆ ದೆವ್ವ ಇರುತ್ತೆ ಅಂತಲ್ಲ. ಸಾಮಾನ್ಯವಾಗಿ ಸಸ್ಯಗಳು ಆ ಸಂದರ್ಭದಲ್ಲಿ ಏನಾಗುತ್ತೆ? ಫೋಟೋಸಿಂಥಸಿಸ್ ಕೆಲಸನ ನಿಲ್ಲಿಸಿರ್ತವೆ. ಆ ದ್ವಿತೀಯ ಸಂಶ್ಲೇಷಣೆ ಯಾಕೆ ನಿಲ್ಲಿಸಿರ್ತವೆ? ಅಲ್ಲಿ ಸೂರ್ಯನ ಬೆಳಕಿರೋದಿಲ್ಲ. ಸೂರ್ಯನ ಬೆಳಕಿಲ್ಲದೆ ಯಾವುದೇ ರೀತಿಯಾಗಿ ದ್ವಿತೀಯ ಸಂಶ್ಲೇಷಣೆ ನಡೆಯಲ್ಲ. ಹಾಗೇನಾಗ್ತದೆ? ಆ ಸಸ್ಯಗಳು ಸಾಮಾನ್ಯವಾಗಿ ಉಸಿರಾಟ ಮಾಡ್ತಿರ್ತವೆ. ಉಸಿರಾಟ ಮಾಡಿದ್ರೆ ಅವು ಆಕ್ಸಿಜನ್ ತಗೊಂಡು ಕಾರ್ಬನ್ ಡೈಆಕ್ಸೈಡ್ ಬಿಡ್ತಿರ್ತವೆ. ಅದಕ್ಕೆ ನಾವು ಆ ಮರದ ಕೆಳಗಡೆ ನಮಗೆ ಉಸಿರುಗಟ್ಟಂತೆ ಫೀಲ್ ಆಗ್ತಾ ಇರುತ್ತೆ. ಸರ್ ನೋಟಿಫಿಕೇಶನ್ ಬರ್ತಿಲ್ಲ ಅಂತ ಹೇಳ್ತಾ ಇದ್ದೀರಾ? ಎಸ್ ಮುಂದಿನ ಪ್ರಶ್ನೆ, ಯಾವುದು? ಚಂಡಮಾರುತಗಳನ್ನ ಅಮೆರಿಕದಲ್ಲಿ ಏನಂತ ಕರೆಯೋದು? ಈ ಕ್ವಶನ್ ಎಸ್ ಅಲ್ಲ ಈ ಪ್ರಶ್ನೆ. ಓಕೆ, ಧ್ರುವ ಪ್ರದೇಶದಲ್ಲಿ ಕಂಡುಬರುವ ಪ್ರಾಣಿ ಇದು ಅಂತ ಪೆಂಗ್ವಿನ್ ಎನ್ನುವಂಥದ್ದು. ಆಪ್ಷನ್ ಎ ಇದಕ್ಕೆ ಸರಿ ಉತ್ತರ ಆಗುತ್ತೆ ಸ್ನೇಹಿತರೆ. ಎಸ್ ಮುಂದಿನ ಪ್ರಶ್ನೆನ ಚರ್ಚೆ ಮಾಡ್ತಾ ಹೋಗೋಣ. ಸರ್ ನೋಟಿಫಿಕೇಶನ್ ಬರ್ತಿಲ್ಲ ಸರ್. ಇದು ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದ ಆದ್ಮೇಲೆ ಪಕ್ಕದಲ್ಲಿ ಒಂದು ಬೆಲ್ ಐಕನ್ ಇರುತ್ತೆ. ಆ ಬೆಲ್ ಐಕನ್ ಕ್ಲಿಕ್ ಮಾಡ್ಕೊಳ್ಳಿ. ಇವನ್ ಕ್ಲಾಸ್ ಸ್ಟಾರ್ಟ್ ಆಗಿದ ತಕ್ಷಣ ನಿಮಗೆ ತಕ್ಷಣ ನೋಟಿಫಿಕೇಶನ್ ಬರುತ್ತೆ. ಚಂಡಮಾರುತಗಳನ್ನ ಅಮೆರಿಕದಲ್ಲಿ ಏನಂತ ಕರೀತಾರೆ? ಟೈಫೂನ, ಹರಿಕೇನ, ಚಂಡಮಾರುತನ, ಟೊರ್ನಾಡೋನ. ಸರ್ ಈಸಿಯಾಗಿ ಎಲಿಮಿನೇಟ್ ಮಾಡ್ಬಿಡ್ತೀರಾ ಟೊರ್ನಾಡೋ ಎನ್ನುವಂಥದ್ದನ್ನ. ಏನಕ್ಕೆ ಟೊರ್ನಾಡೋ ಅಂತಂದ್ರೆ ಇಂಗ್ಲಿಷಲ್ಲಿ ಟೊರ್ನಾಡೋ, ಕನ್ನಡದಲ್ಲಿ ಸುಂಟರಗಾಳಿ ಅಂತ ಕರಿತೀವಿ. ಚಂಡಮಾರುತಗಳಿಗೂ ಸುಂಟರಗಾಳಿಗೂ ಸಂಬಂಧನೇ ಇಲ್ಲ. ಸೊ ಆಪ್ಷನ್ ಡಿ ತಪ್ಪು. ನಾವು ಭಾರತದಲ್ಲಿ ಎಸ್ಪೆಷಲಿ ನಾವು ಚಂಡಮಾರುತಗಳನ್ನ ಕರಿತಾ ಹೋಗ್ತೀವಿ. ಈ ಆಪ್ಷನ್ ಬರೋದಿಲ್ಲ. ಹಾಗಾದ್ರೆ ಯಾವ ಆಪ್ಷನ್ ಬರ್ತಾ ಹೋಗುತ್ತೆ ಸ್ನೇಹಿತರೆ? ಚಂಡಮಾರುತಗಳನ್ನ ಅಮೆರಿಕದಲ್ಲಿ ಏನಂತ ಕರೀತಾರೆ? ಎಸ್ ಚಂಡಮಾರುತಗಳನ್ನ ನಾವೇನು ಕರಿತೀವಿ ಅಂತಂದ್ರೆ ಅಮೆರಿಕದಲ್ಲಿ ಕರಿತೀವಿ ಅಂದ್ರೆ ಟೈಫೂನ್ ಅಂತ ಕರಿತೀವಿ. ಹರಿಕೇನ್ಗಳನ್ನ ನಾವು ಆಸ್ಟ್ರೇಲಿಯಾದಲ್ಲಿ ಚಂಡಮಾರುತ ಅಂತಂದ್ರೆ ಅವರನ್ನ ಹರಿಕೇನ್ ಅಂತ ಕರೀತಾರೆ. ಸೊ ಸ್ನೇಹಿತರೆ, ಇದಿಷ್ಟು ಸಂಪೂರ್ಣವಾಗಿ 30 ಪ್ರಶ್ನೆಗಳು ಇದಾಗಿತ್ತು. ನೀವು ಇದೇ ಮೊದಲ ಬಾರಿಗೆ ನಮ್ಮ ಚಾನಲ್ ಭೇಟಿ ಕೊಟ್ಟಿದ್ರೆ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವಂತ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಮತ್ತೆ ಸ್ನೇಹಿತರೆ, ಇಷ್ಟು ದಿನ ನಾವು ತರಗತಿಗಳನ್ನ ಮಧ್ಯಾಹ್ನ ಸಮಯದಲ್ಲಿ ಮಾಡ್ತಾ ಇದ್ದೀವಿ. ಇನ್ನು ನಾಳೆಯಿಂದ ಪರಿಸರ ಅಧ್ಯಯನ ತರಗತಿಗಳನ್ನ